ನಾಳೆ ಅಂದರೆ ದಿನಾಂಕ 1ರಿಂದ 4 ದಿವಸ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಯಕ್ಷಪ್ರಶ್ನೆ ಕುರಿತು ಉಪನ್ಯಾಸ ಮಾಲೆ ಇರುತ್ತೆ. ನಾಳೆಯಿಂದ ಈ ಕಳೆದ 6 ದಿವಸಗಳ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜನೆ ಮಾಡಿರುವ ಮಿತ್ರ ಬಳಗಕ್ಕೆ ಕೃತಜ್ಞತೆ ಸಲ್ಲಿಸಿ ಅವರಿಗೆಲ್ಲ ಶ್ರೇಯಸ್ಸಾಗಲಿ ಶುಭವಾಗಲಿ ಅಂತ ಕೋರ್ತಾ ಇದ್ದೇನೆ. ಒಳ್ಳೆಯ ಸಾಹಿತ್ಯ ಓದೋದರಿಂದ ಮನಸ್ಸಿಗೆ ಸಂಸ್ಕಾರವಾಗತ್ತೆ ಅಂತ ಕೇಳಿದ್ದೀವಿ. ಆದರೆ ಬಾಣಭಟ್ಟನ ಕಾದಂಬರಿ ಅಂತ ಅದ್ಭುತ ಕೃತಿಯನ್ನು ಓದೋದಕ್ಕೆ ಪುಣ್ಯ ಮಾಡಿರಬೇಕಾಗತ್ತೆ. ಕಾದಂಬರಿಗೆ ಹೋಲಿಕೆ ಕೊಡಬಹುದಾದ ಕೃತಿ ಬೇರೆ ಭಾಷೆಗಳಿರಲಿ, ಸಂಸ್ಕೃತದಲ್ಲಿಯೇ ಇನ್ನೊಂದಿಲ್ಲ. ಎಷ್ಟೋ ಶತಮಾನಗಳಲ್ಲಿ ಒಂದು ಸಲ ರಸಿಕರ ಪುಣ್ಯ ವಿಶೇಷದಿಂದ ಇಂತಹ ಕೃತಿ ಒಂದು ಸೃಷ್ಟಿ ಆಗಬಹುದು. ಯಾವುದೋ ಒಂದು ವಿಶೇಷ ಕಥನ ರೀತಿಯನ್ನು ಬಾಣ ಆವಿಷ್ಕರಿಸಿ ತೋರಿಸಿಕೊಟ್ಟ ಅಂತ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಒಂದು ಕೃತಿ ಶ್ರೇಷ್ಠ ಅಂತ ಪರಿಗಣನೆ ಆದರೆ ಆಮೇಲಿನ ಕಾಲದಲ್ಲಿ ಅದರ ಎಷ್ಟೋ ಅನುಕರಣೆಗಳು ಬಂದುಬಿಡುತ್ತವೆ. ಆದರೆ ಬಾಣನ ಶೈಲಿ ಅದೆಷ್ಟು ಪ್ರಜ್ವಲವಾಗಿದೆ ಅಂತ ಹೇಳಿದ್ರೆ ಯಾರೂ ಅದನ್ನು ಅನುಕರಣೆ ಮಾಡಿ ಅಂತಹ ಇನ್ನೊಂದು ಕೃತಿಯ ರಚನೆಯನ್ನು ಪ್ರಯತ್ನಿಸೋ ಸಾಹಸ ಕೂಡ ಯಾರೂ ಮಾಡಲಿಲ್ಲ. ಹೀಗೆ ಅದು ದಿ ಓನ್ಲಿ ಕ್ರಿಯೇಷನ್ ಆಫ್ ಇಟ್ಸ್ ಕೈಂಡ್ ಆಗಿ ಉಳಿದು ಬಿಟ್ಟಿದೆ. ಕಾದಂಬರಿಯ ಎಲ್ಲ ಆಯಾಮಗಳು ಅನನ್ಯವೇ ಆಗಿವೆ. ಅವನ ಗದ್ಯ ಶೈಲಿಗೆ ಹೆಗರಣೆ ಇಲ್ಲ ಅನ್ನೋದಂತೂ ನಿರ್ವಿವಾದವಾಗಿದೆ. ಆದರೆ ಇತರ ಕೌತುಕಗಳು ಅನೇಕ ಇವೆ. ಅವನ ಭಾಷೆಯ ವೈಭವದ ಹಿಂದೆ ನಿವೇಶವಾಗಿರುವ ಪ್ರಕೃತಿ ಪರಿಸರ ಜ್ಞಾನ ಇರಬಹುದು, ಮನುಷ್ಯ ಸ್ವಭಾವ ಪರಿಚಯ ಇರಬಹುದು, ಸ್ವಯಂ ಸೃಷ್ಟ ಕಲ್ಪನಾ ವಿಲಾಸ ಇರಬಹುದು, ಫ್ಲೈಟ್ ಆಫ್ ಇಮ್ಯಾಜಿನೇಷನ್, ಎಲ್ಲವೂ ಅದ್ಭುತವೇ ಆಗಿದೆ. ಇಲ್ಲಿ ಇರೋದು ರಚನೆಯ ಚಮತ್ಕಾರ ಮಾತ್ರವಲ್ಲ, ಉದಾತ್ತ ಗಂಭೀರ ಪರಿಪಾಕ ಇಲ್ಲಿ ಇದೆ. ಜೀವನದ ಬಗೆಗೆ ಆಸ್ಥೆ ಇದೆ. ಎಲ್ಲ ಉದಾತ್ತ ರಮಣೀಯ ಸೌಂದರ್ಯಗಳಿಗೂ ಮನಸ್ಸನ್ನು ತೆರೆದುಕೊಳ್ಳಬೇಕು ಅನ್ನುವ ಸಂದೇಶ ಇದೆ. ಇಂತಹ ಕೃತಿರಚನೆಯ ಕಲ್ಪನೆ ಬಾಣನಿಗೆ ಹೇಗೆ ಮೂಡಿತು ಅನ್ನೋದೇ ಒಂದು ದೊಡ್ಡ ವಿಸ್ಮಯ. ಈ ಕೀರ್ತಿ ಸಂಪಾದಿಸಬೇಕಾಗಿದ್ದರೆ ಅಶ್ವಘೋಷ, ಭಾರವಿ ಇವರ ಹಾಗೆ ಪದ್ಯಕಾವ್ಯ ಬರೀಬಹುದಾಗಿತ್ತು ಪ್ರೌಢವಾಗಿ. ಅದು ಬಾಣನಿಗೆ ಏನೇನೂ ಕಷ್ಟ ಇರಲಿಲ್ಲ. ಅದನ್ನು ಬೇರೆ ಕಡೆ ಮಾಡಿಯೂ ತೋರಿಸಿದಾನೆ. ಆದರೆ ರಾಜಮಾರ್ಗದಿಂದ ಪಕ್ಕಕ್ಕೆ ಸರಿದು ಗದ್ಯಕೃತಿಯಲ್ಲಿ ಅಸಾಮಾನ್ಯ ಔಜ್ವಲ್ಯವನ್ನು ಮೆರೆಯೋದಕ್ಕೆ ಅವನು ನಿಶ್ಚಯಿಸಿದ್ದು ಭುವನದ ಭಾಗ್ಯ ಅಂತ ಹೇಳಬೇಕಾಗತ್ತೆ. ಇನ್ನೂ ಒಂದು ವಿಶಿಷ್ಟತೆ ಇದೆ. ಇತರ ಶ್ರೇಷ್ಠ ಕಾವ್ಯಗಳು ಪ್ರಸಿದ್ಧ ವಸ್ತುಗಳನ್ನು ಕುರಿತಿದ್ವು. ಬಾಣ ಈ ರೂಢಿಯನ್ನು ಉಲ್ಲಂಘಿಸಿದಾನೆ. ಕಾಗಕ್ಕ ಗೂಬಕ್ಕನ ಕಥೆಯನ್ನು ತಗೊಂಡು ಅದಕ್ಕೆ ತನ್ನ ಪ್ರತಿಭಾವಿಲಾಸದಿಂದ ಮಹತ್ವವನ್ನು ನಿರ್ಮಿಸಿಬಿಟ್ನಲ್ಲ. ಅಸಾಮಾನ್ಯ ಪ್ರತಿಭೆ ಇದರಿಂದ ಗೊತ್ತಾಗತ್ತೆ. ಲಬ್ಧ ರೂಢಿಗಳನ್ನು ಮೀರಿಯೂ ಪ್ರತಿಭೆ ಎಂಥ ಅನ್ಯಾದೃಶ ಕೃತಿಯನ್ನು ನಿರ್ಮಿಸಬಹುದು ಅನ್ನೋದಕ್ಕೆ ಅತ್ಯಂತ ಎತ್ತರದ ಉದಾಹರಣೆ ಬಾಣನದು. ಈ ದೃಷ್ಟಿಯಲ್ಲಿ ನ್ಯಾರೇಟಿವ್ ಕಂಟೆಂಟನ್ನು ಅವಲಂಬಿಸದೇ ಇರುವ ಪ್ಯೂರ್ ಲಿಟ್ರೇಚರ್ ಅಂತ ಬಾಣನ ಕೃತಿಯನ್ನು ನಾವು ಬಹುಶಃ ಪರಿಗಣಿಸಬಹುದೇನೋ. ಹೀಗೆ ಬಾಣಸ್ತು ಪಂಚಾನನಃ ಅನ್ನುವ ವರ್ಣನೆ ಅನ್ವರ್ಥವಾಗಿದೆ. ಏನೇ ಆದರೂ ಸಂಸ್ಕೃತ ಭಾಷೆಯ ಪೊಟೆನ್ಷಿಯಲ್ ಏನು ಎಷ್ಟು ಅಂತ ಎತ್ತಿ ತೋರಿಸಿದ ಕೀರ್ತಿ ಸಲ್ಲಬೇಕಾದ್ದು ಬೇರೆ ಯಾರಿಗಿಂತ ಹೆಚ್ಚಾಗಿ ಬಾಣನಿಗೆ ಅನ್ನೋದು ಅಸಂದಿಗ್ಧವಾಗಿದೆ. ಅಂತಹ ಶ್ರೇಷ್ಠ ಕೃತಿಯ ಒಡನಾಟವನ್ನು ನಮಗೆ ಮಾಡಿಸಿದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ
ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಈ ದಿನದಿಂದ ಕಾದಂಬರಿ ಕಥಾಮುಖ ಹೆಚ್ಚು ಕಡಿಮೆ ಮುಗಿಯುತ್ತದೆ. ಕಾದಂಬರಿಯ ಮುಖ್ಯ ಕಥೆಯನ್ನು ಹೇಳ್ತಕ್ಕಂಥವನು ಜಾಬಾಲಿ ಮಹರ್ಷಿ. ಅಲ್ಲಿಗೆ ನಾವು ಬಂದು ಮುಟ್ತೀವಿ. ಮೊದಲು ಕವಿ ಆರಂಭಿಸ್ತಾನೆ, ಆಮೇಲೆ ಗಿಣಿ ಆರಂಭಿಸುತ್ತೆ, ಮತ್ತೆ ಜಾಬಾಲಿ, ಆಮೇಲೆ ಮಹಾಶ್ವೇತೆ. ಹೀಗೆ ಕವಿ, ಗಿಳಿ, ಋಷಿ, ಕನ್ಯೆ ಈ ರೀತಿಯಾಗಿ 4 ಜನರ ಬಾಯಿಂದ ಬೇರೆ 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 ರೀತಿಯಾಗಿ ಹಬ್ಬಿಕೊಂಡು ಬರುತ್ತದೆ. ಈಗ ನಾವು ಕವಿ ಗಿಳಿಯಿಂದ ಜಾಬಾಲಿಯವರೆಗೆ ಬರ್ತೀವಿ. ಗಿಳಿಯಿಂದ ಜಾಬಾಲಿಗೆ ಬರುವಂಥದ್ದು. ಈಗ ಜಾಬಾಲಿ ಮಹರ್ಷಿಗಳ ಆಶ್ರಮಕ್ಕೆ ಗಿಳಿಯನ್ನು ಹಾರಿತ ವೈಶಂಪಾಯನ ಶುಕವನ್ನು ಕರೆದುಕೊಂಡು ಬರ್ತಾನೆ. ಇಲ್ಲಂತೂ ಬರುವ ಆಶ್ರಮದ ವರ್ಣನೆ ಇದೆಯಲ್ಲ, ನ ಭೂತೋ ನ ಭವಿಷ್ಯತಿ. ನಿಜ, ವ್ಯಾಸ ವಾಲ್ಮೀಕಿಗಳದು ಒಂದು ಆರ್ಷ ಭವ್ಯತೆಯಿಂದ ಇದೆ. ಆಶ್ರಮಗಳ ಪರಿಸರಗಳನ್ನು ಚಿತ್ರಿಸ್ತಾರೆ. ಅದು ಅವರ ನಿತ್ಯದ ಬದುಕೇ ಆಗಿದೆ. ಆಶ್ರಮಕ್ಕೆ ಒಂದಿಷ್ಟು ಅಂಟಿಕೊಂಡಿದ್ದವನಾಗಿ ನಗರಕ್ಕೆ ಬಂದು ನೆಲೆಸಿದವನಾಗಿ ಕಾಳಿದಾಸ ಅದನ್ನು ಬಹಳ ಹೃದಯಂಗಮವಾಗಿ ರಘುವಂಶದ ಮೊದಲನೇ ಸರ್ಗದಲ್ಲಿರಬಹುದು, ಶಾಕುಂತಲದಲ್ಲಿರಬಹುದು, ಹೀಗೆ ಮಾಡ್ತಾನೆ. ಆದರೆ ಬಾಣಭಟ್ಟ ಮಾಡಿದ ಈ ಒಂದು ಜಾಬಾಲಿ ಮಹರ್ಷಿಗಳ ಆಶ್ರಮದ ವರ್ಣನೆ ಇದೆಯಲ್ಲ, ಮುಂದೆ ಯಾರಿಗೂ ಏನನ್ನೂ ಉಳಿಸಿದಂತೆ ನಿಶ್ಶೇಷವಾಗಿ ಖಾಲಿ ಮಾಡಿಬಿಟ್ಟಿದ್ದಾನೆ. ಬಾಯಿ ಬಡ್ಕೊಳ್ಳೋ ತರಹ ಆಗ್ಬಿಡ್ತದೆ. ಇನ್ನೇನೂ ಮಾಡೋಕ್ಕಾಗೋದಿಲ್ವಲ್ಲಪ್ಪ ಅಂಥೇಳಿ. ಇನ್ನೇನಾದ್ರು ಹೇಳಕ್ಕೆ ಹೋದರೆ ಅವನದನ್ನೇ ಕದ್ದು ತಗೊಂಡ್ವಿ ಅನ್ನೋ ದೋಷ. ಇಲ್ಲ, ನಮಗೆ ತೋಚಿದಂತೆ ಮಾಡಿದ್ರೆ ಕರಡು ಬರಡು ಹಾಗಾಗುತ್ತದೆ ಅಂತ ಅದು ನೋಡಿ ಗೊತ್ತಾಗುತ್ತದೆ. ಇವನು ಮಹರ್ಷಿಗಳ ಆಶ್ರಮಗಳನ್ನು ಕಂಡಿದ್ದಿರಬೇಕು ಅನ್ನೋದೊಳಗೆ ಸಂದೇಹವಿಲ್ಲ. ಅದಕ್ಕೂ ಮಿಗಿಲಾಗಿ ಕೇವಲ ಪ್ರತಿಭಾ ನೇತ್ರದಿಂದಲೇ ಎಲ್ಲವನ್ನೂ ಕಂಡಿದ್ದ ಅನ್ನೋದು ಪರಮಸತ್ಯ. ಇಲ್ಲಿ ದೊಡ್ಡ ವಾಕ್ಯಖಂಡ ಬರುತ್ತದೆ. ಮೊದಲಿಗೆ ದಂಡಾಕಾರವಾದ ಸಮಾಸಗಳಿಂದ ಆ ಆಶ್ರಮದ ಪರಿಸರದ ಮರ ಗಿಡಗಳು ಮೊದಲಾದವುಗಳನ್ನು ವರ್ಣಿಸ್ತಾನೆ. ಆಮೇಲೆ ಒಂದು ಹತ್ತಿರ ಒಂದು 60-70 ಚಟುವಟಿಕೆಗಳು ಏನು ಆಶ್ರಮದಲ್ಲಿ ನಡೀತಾ ಇತ್ತು ಅದನ್ನು ಹೇಳ್ತಾನೆ. ಅದಾದ ಮೇಲೆ ನಾವು ಆಶ್ರಮಾಧಿಪತಿಯನ್ನು ನೋಡ್ತೀವಿ. ಅಲ್ಲಂತೂ ಪರಿಸಂಖ್ಯಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಉಲ್ಲೇಖಾಲಂಕಾರ, ಹೀಗೆ ರೂಪಕಾಲಂಕಾರ, ಈ ಥರ ಮಾಲೆಯಾಗಿ ಬರುತ್ತದೆ. ಅದಾದ ಮೇಲೆ ಸಾಯಂಕಾಲದ ವರ್ಣನೆ, ಆಮೇಲೆ ರಾತ್ರಿ ವರ್ಣನೆ. ಎಲ್ಲರ ಕೆಲಸ ಮುಗಿದು ತಂಪಾದ ರಾತ್ರಿಯಲ್ಲಿ ಋಷಿ ಕಥೆ ಹೇಳೋಕ್ಕೆ ಆರಂಭ ಮಾಡ್ತಾನೆ. ಇಷ್ಟೇ ಈ ಹೊತ್ತಿನದು ಮುಗಿದರೆ ನಮ್ಮ ಪುಣ್ಯ. ಅನತಿ ದೂರಮಿವ ಗತ್ವಾ ದಿಶಿ ದಿಶಿ ಸದಾ ಸನ್ನಿಹಿತ ಕುಸುಮ ಫಲೈಸ್ತಾರಕ ತಾಲ ತಿಲಕ ತಮಾಲ ಹಿಂತಾಲ ಬಕುಲ ಬಹಲೈಹಿ ಏಲಾ ಲತಾಕುಲಿತ ನಾಲಿಕೇರ ಕಲಾಪೈಹಿ ಲೋಲ ಲೋಧ್ರ ಲವಲೀ ಲವಂಗ ಪಲ್ಲವೈಹಿ ಉಲ್ಲಸಿತ ಚೂತ ರೇಣು ಪಟಲೈಹಿ ಅಲಿಕುಲ ಝಂಕಾರ ಮುಖರ ಸಹಕಾರೈಹಿ ಉನ್ಮದ ಕೋಕಿಲ ಕುಲ ಕಲಾಪ ಕೋಲಾಹಲ ಹಲಿಭಿಹಿ ಉತ್ಫುಲ್ಲ ಕೇತಕಿ ರಜಃ ಪುಂಜ ಪಿಂಜರೈಹಿ ಪೂಗಿ ಲತಾ ದೋಲ ಅಧೀರೂಢ ವನದೇವತೈಃ ತಾರಕಾವರ್ಷಮಿವ ಅಧರ್ಮ ವಿನಾಶ ಪಿಶುನಂ ಕುಸುಮ ನಿಕರ ಮನಿಲ ಚಲಿತ ಮನವರತ ಮತಿಧವಲ ಮುಸೃಜದ್ಭಿ ಸಂಸಕ್ತ ಪಾದಪೈಃ ಕಾನನೀರುಪಗೂಢಂ ಅಚಕಿತ ಪ್ರಚಲಿತ ಕೃಷ್ಣಸಾರ ಶತಶಬಲಾಭಿ ಉತ್ಫುಲ್ಲ ಕಮಲಿನೀ ಲೋಹಿನೀಭಿ ಮರೀಚ ಮಾಯಾಮೃಗ ಅವಲೂನ ಮಾರೀಚ ಮಾಯಾಮೃಗಾವಲೂನ ರೂಢ ವಿರುದ್ಧ ದಲಾಭಿ ದಾಶರಥಿ ಚಾಪಕೋಟಿಕ್ಷತ ಕಂದಗರ್ತ ವಿಷಮಿತ ತಲಾಭಿ ದಂಡಕಾರಣ್ಯಸ್ಥಲೀಭಿ ಉಪಶೋಭಿತ ಪ್ರಾಂತಂ ಆಗೃಹೀತ ಸಮಿತ್ಕುಶಂ ಸಮಿತ್ಕುಶ ಸಮೃದ್ಧಿಂ ಅಧ್ಯಯನ ಮುಖರ ಶಿಷ್ಯಾನುಗತೈ ಸರ್ವತಃ ಪ್ರವಿಶದ್ಭಿಃ ಮುನಿಭಿಃ ಶೂನ್ಯೋಪಕಂಠಂ ಉತ್ಕಂಠಿತ ಶಿಖಂಡಿ ಮಂಡಲ ಶ್ರೂಯಮಾಣ ಜಲಕಲಶ ಪೂರ್ಣ ಧ್ವಾನಂ. ಇನ್ನು ಶುರು ಆಗುತ್ತೆ ಬೇರೆ ಬೇರೆ ಚಟುವಟಿಕೆಗಳು. ಅದು ಮೊದಲು ಹೋಗ್ತಾ ಇದ್ದಂತೆಯೇ ತಾಲ, ಹಿಂತಾಲ, ವಂಜುಲ, ಮಂಜುಲ, ಏಲ, ಕಕ್ಕೋಲ ಮೊದಲಾದ ಪ್ರಾಸಬದ್ಧವಾದ ಗಿಡಮರಗಳಿಂದ ಒಂದೇ ಸರ್ತಿ ಕುಮ್ಮರಿಸಿ ರಾಶಿ ಹಾಕಿಬಿಡ್ತಾನೆ. ನಾರಿಕೇಲ ಕಲಾಪಗಳಿಂದ, ದುಂಬಿಗಳಿಂದ ಝಂಕರಿತವಾದಂತಹ ರಸಾಲ ಅಂತಂದರೆ ಮಾವಿನ ಮರಗಳಿಂದ ಕೂಡಿರತಕ್ಕಂಥದ್ದು, ಕೇತಕಿಯ ರಜಃಪುಂಜ ಪಿಂಜರಿತವಾದದ್ದು. ಅಂದರೆ ಕೇದಿಗೆಯಲ್ಲಿ ಪರಾಗ ಧೂಳಿ ಹೆಚ್ಚು, ಅದು ಎಲ್ಲ ಕಡೆಗೆ ಬಂಗಾರದ ಬಣ್ಣವನ್ನು ತಳೆಯುತ್ತಾ ಇದೆ. ಇನ್ನು ಎತ್ತರವಾಗಿ ನೀಳವಾಗಿ ಬೆಳೆದ
ಅಡಿಕೆ ಮರಗಳ ಉಯ್ಯಾಲೆಯಲ್ಲಿ ವನದೇವತೆಯರು ವಿಹಾರ ಮಾಡ್ತಾ ಇರುವಾಗ ಹೂಗಳು ತಪತಪನೆ ಉದುರ್ತಾ ಇವೆ. ಆ ಹೂಗಳು ಉದುರ್ತಾ ಇರೋದು ನೋಡಿದ್ರೆ ನಕ್ಷತ್ರಗಳು ಉದುರ್ತಾ ಇವೆ ಅಂತ, ನಕ್ಷತ್ರ ಉದುರಿದ್ರೆ ಯಾವುದೋ ಒಂದು ಅಪಘಾತ ಅಂತ, ಇದು ಅಧರ್ಮ ನಾಶ ಆಗುತ್ತೆ, ಅಧರ್ಮಕ್ಕೆ ಅಪಘಾತ ಅನ್ನೋದನ್ನು ಅಧರ್ಮ ವಿನಾಶ ಪಿಶುನಂ ಅಂತ ಹೇಳ್ತಾನೆ. ಹೀಗೆ ಇರ್ತಕ್ಕಂಥ ಆ ಪರಿಸರದಲ್ಲಿ ನಾವು ಜಾಬಾಲಿಗಳ ಆಶ್ರಮವನ್ನು ಕಾಣ್ತೀವಿ. ಇಲ್ಲಿ ಯಾವ ಕಾಲದಲ್ಲಿ ತನ್ನ ಬಿಲ್ಲಿನ ಕೊಪ್ಪಿನಿಂದ, ಬಿಲ್ಲಿನ ಕೋಟಿ ಅಥವಾ ಲಸ್ತಕ ತುದಿಯಿಂದ ರಾಮ ಗಡ್ಡೆಗಣಸುಗಳಿಗೆ ಅಗದನೋ ನೆಲವನ್ನ, ಆ ಇನ್ನೂ ಗಡ್ಡೆಗಣಸುಗಳಿಗಾಗಿ ಆಗದ ನೆಲದ ಹಳ್ಳ ತಗ್ಗುಗಳು ಮರೆಯಾಗಿಲ್ಲ. ಅಂಥ ಒಂದು ದಂಡಕಾರಣ್ಯದ ಪ್ರದೇಶ ಅಂತ ನೋಡಿ. ರಾಮ ಲಕ್ಷ್ಮಣಾದಿಗಳು ಗಡ್ಡೆಗಣಸಿಗೆ ಅಗೆದ ಹಳ್ಳ ಇನ್ನೂ ಮುಚ್ಚಿ ಹೋಗಿಲ್ಲ, ಅದು ದಂಡಕಾರಣ್ಯ ಅಂತಾನೆ. ನಮ್ಮ ನೇಟಿವಿಟಿನ ಮತ್ತೆ ಆ ಇದು ವಾಸ್ತವತೆಯನ್ನು, ಎಲ್ಲಕ್ಕಿಂತ ಮಿಗಿಲಾಗಿ ವರ್ತಮಾನತೆಯನ್ನು, ಪ್ರೆಸೆಂಟ್ ಟೆನ್ಸನ್ನು ಫೀಲ್ ಮಾಡೋದಿದೆಯಲ್ಲ, ಬಹಳ ದೊಡ್ಡದಾದದ್ದು. ನಾನು ಹಲವು ಬಾರಿ ಈ ಕಾದಂಬರಿಯನ್ನು ಕುರಿತು ಮಾತಾಡುವಾಗಲೇ ಈ ಒಂದು 5 ದಿವಸದಲ್ಲಿ ಹೇಳಿದ್ದೀನಿ, ಅದೆಷ್ಟು ಬಾರಿ ಇದಿನ್ನೂ ನಡೀತಾ ಇದೆ ಅಂತ ಹೇಳ್ತಾನೆ ಅಂತ. ಕಾಳಿದಾಸನದು ಹೇಳಿದ್ದೆ, ಜನಕತನಯ ಸ್ನಾನ ಪುಣ್ಯೋದಕೇಶು ರಘುಪತಿ ಪದೇ ರಂಕಿತಂ ಮೇಖಲಾಸು. ನಾವು ಅದನ್ನು ಮತ್ತೆ ಮತ್ತೆ ನಡೆಸಿಕೊಂಡು ಬಂದಿದ್ದೀವಿ ನಮ್ಮ ಬದುಕಿನಲ್ಲಿ. ಈ ಭಾವ ತುಂಬಿ ತುಳುಕಾಡೋವರೆಗೂ ಸನಾತನ ಧರ್ಮಕ್ಕೆ, ಭಾರತೀಯ ಸಂಸ್ಕೃತಿಗೆ, ಬಾಣ ಕಾಳಿದಾಸಾದಿಗಳ ಕಾವ್ಯ ಮಾರ್ಗಕ್ಕೆ ಚ್ಯುತಿ ಇಲ್ಲ. ಅದನ್ನು ಅವನು ನಮ್ಮ ಪಾಲಿಗೆ ಕಟ್ಟಿಕೊಡ್ತಾನೆ. ತುಂಬ ದೊಡ್ಡದಾದದ್ದು. ಅದರಿಂದಲೇ ನಮಗೆ ಯಾವ ಘಟನೆಯೂ ಅದಕ್ಕೊಂದು ಇತಿಹಾಸ ಬರೀಬೇಕು ಅಂತ ಅನಿಸಿಲ್ಲ. ನಮ್ಮಲ್ಲಿ ಯಾವುದಕ್ಕೂ ಒಂದು ಇತಿಹಾಸ ಇಲ್ಲ ಅಂತಂದರೆ ನಾವು ಇತಿಹಾಸವಾಗಿ ಮಾಡಿಕೊಂಡಿಲ್ಲ, ವರ್ತಮಾನವಾಗಿ ಮಾಡಿಕೊಂಡಿದ್ದೀವಿ. ಆ ಘಟನೆ ಮುಗಿದ್ರೆ ತಾನೆ. ಪ್ರತಿ ವರ್ಷವೂ ನಂಜನಗೂಡಿನಲ್ಲಿ ಗಿರಿಜಾ ಕಲ್ಯಾಣ ನಡೀತಾ ಇರುತ್ತೆ, ಪ್ರತಿ ವರ್ಷವೂ ಮೇಲುಕೋಟೆಯಲ್ಲಿ ಅಂಗಮಣಿ ಉತ್ಸವ ನಡೀತಾ ಇರುತ್ತೆ, ಪ್ರತಿ ವರ್ಷವೂ ರಾಮಲೀಲಾದಲ್ಲಿ ರಾಮನ ವನವಾಸ ಯಾತ್ರೆ ಇತ್ಯಾದಿನ ಮಾಡಿ ತೋರಿಸ್ತಾನೆ ಇರ್ತೀವಿ. ಪ್ರತಿ ವರ್ಷ ಪ್ರತಿ ದಿನ ನಡೀತಾ ಇರ್ತಕ್ಕಂಥದ್ದು. ಹಾಗಿದ್ದಾಗ ಮುಗೀತು ಅಂತ ಹೇಗೆ ಹೇಳೋಣ? ಎಲ್ಲಿವರೆಗೆ ಅಂದರೆ, ನಾನು ಹೇಳಿದ್ನಲ್ಲ, ಅಧ್ಯಾತ್ಮ ರಾಮಾಯಣದಲ್ಲಿ ಸೀತೆ ಹೇಳ್ತಾಳೆ, ನಾನು ನಿನ್ನ ಜೊತೆ ಕಾಡಿಗೆ ಬರೋಳೆ ಸರಿ, ಯಾಕೆಂದರೆ ಯಾವುದೇ ರಾಮಾಯಣದಲ್ಲೂ ರಾಮನ ಜೊತೆನೇ ಸೀತೆ ಕಾಡಿಗೆ ಹೋಗಿದ್ದು, ಅದಕ್ಕೆ ನಾನು ಹೋಗಬೇಕು ಅಂತ ಆ ಥರ ಹೇಳ್ತಾಳೆ ಸೀತೆ. ಈ ಮಟ್ಟಿಗೆ ಸೀತೆಯಂತ ಸೀತೆಯನ್ನೇ ನಾನು ಸೀತೆ ಥರ ನಡ್ಕೋತೀನಿ ಅಂತನ್ಬೇಕು ಅಂತಂದರೆ ನಮ್ಮ ಪರಂಪರೆ ಎಷ್ಟು ವಾರ್ತಮಾನಿಕವಾದದ್ದು ಅಂತ. ಅದರಿಂದ ಇದು ಯಾವ ಶೆಲ್ಡನ್ ಪೋಲಾಕ್ಗಾಗಲಿ ಮತ್ತೊಬ್ಬರಿಗಾಗಲಿ ಎಂದೂ ಗೊತ್ತಾಗದೇ ಇರ್ತಕ್ಕಂಥದ್ದು, ಅರ್ಥವಾಗೋದಿಲ್ಲ, ಅರ್ಥ ಮಾಡಿಕೊಳ್ಳೋದಿಲ್ಲ. ಅದು ಕಷ್ಟ ಇದೆ. ನಮಗೆ ಇವೆಲ್ಲ ಹಳತು ಅಂತ ಅನಿಸೋದಿಲ್ಲ. ಇದು ಮುಗಿದೋದ ಘಟನೆ ಅಂತ ಅದನ್ನು ಇತಿಹಾಸೀಕರಿಸಬೇಕು ಅಂತ ಗೊತ್ತಾಗುವುದಿಲ್ಲ. ಆ ಅರ್ಥದಲ್ಲಿ ನಾವು ನಿರಂತರವೂ ಅವರುಗಳ ಜೊತೆ ಇದ್ದೇ ಇರ್ತೀವಿ. ನನ್ನ ಗೆಳೆಯ ಒಬ್ಬ ಹೇಳ್ತಾ ಇದ್ದ, ನಾನು ಮನಸ್ಸಿಗೆ ಬೇಸರವಾದಾಗಲೆಲ್ಲ ಒಂದು ಪರಿಷತ್ತನ್ನು ಕರೀತಾ ಇರ್ತೀನಿ. ಅದರೊಳಗೆ ಪರಮಾಧ್ಯಕ್ಷರು ಕೃಷ್ಣ ದ್ವೈಪಾಯನರು ಇರ್ತಾರೆ. ಅವರ ಎದುರುಗಡೆಗೆ ಎಡಗಡೆಯಲ್ಲಿ ಶೇಕ್ಸ್ಪಿಯರ್ ಮತ್ತು ರಾಮಕೃಷ್ಣ ಪರಮಹಂಸರು ಇರ್ತಾರೆ, ಬಲಗಡೆಗೆ ವಿವೇಕಾನಂದ ಮತ್ತು ರಮಣ ಮಹರ್ಷಿಗಳು ಇರ್ತಾರೆ. ಶೇಕ್ಸ್ಪಿಯರು ಮತ್ತು ರಾಮಕೃಷ್ಣರು ನಿರಂತರವಾಗಿ ಚಾಟುಕಾರಿಗಳು ಮಾತಾಡ್ತಾ ಇರ್ತಾರೆ, ವಿನೋದ ಮಾಡ್ತಾ ಇರ್ತಾರೆ. ರಮಣರು ತುಂಬ ಗಂಭೀರವಾಗಿರ್ತಾರೆ, ವಿವೇಕಾನಂದರು ಅದು ಇದು ಒಗ್ಗರಣೆ ಹಾಕ್ತಾ ಇರ್ತಾರೆ. ಕೆಲವೊಮ್ಮೆ ತುಂಬ ಜಾಸ್ತಿ ಆದರೆ ಶೇಕ್ಸ್ಪಿಯರ್ನ ಮಾತು, ಆಗ ಕೃಷ್ಣದ್ವೈಪಾಯನರು ಸ್ವಲ್ಪ ಸುಮ್ಮನೆ ಕೂತ್ಕೋ ಅಂತಂತಾರೆ ಅಂತ ಈ ರೀತಿಯಾಗಿ ಹೇಳ್ತಾನೆ. ಅಂದರೆ ಇದು ಎಲ್ಲಿ ಸಾಧ್ಯ ಆಗುತ್ತದೆ? ನಮ್ಮಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಅದನ್ನು ಬಾಣಭಟ್ಟ ನಮಗೆ ಮಾಡಿಕೊಡ್ತಕ್ಕಂಥ ಭಾಗ್ಯ, ಅನುಗ್ರಹ ಅಂತ ಅನಿಸುತ್ತದೆ. ಆ ಆಶ್ರಮದಲ್ಲಿ ತಮ್ಮ ತಮ್ಮ ಕಲಶಗಳನ್ನು, ಕಮಂಡಲಗಳನ್ನು ನೀರಲ್ಲಿ ತುಂಬಿಕೊಳ್ತಾ ಇದ್ದರೆ ಅದೇನು ಮೋಡದ ಗುಡುಗೋ ಎಂಬಂತೆ ನವಿಲುಗಳು ಗರಿಗೆದರಿ ಕುಣಿಯುವುದಕ್ಕೆ ಆರಂಭ ಮಾಡ್ತಾ ಇವೆ. ಇನ್ನು ಅನವರತಾಜ್ಯಾಹುತಿಭಿ ಪ್ರೀತೈಶ್ಚಿತ್ರಭಾನುಭಿ ಸಶರೀರಮೇವ ಮುನಿಜನಂ ಅಮರಲೋಕಂ ನಿನೀಶುಭಿರುವ ಉದ್ಧೂಯಮಾನ ಧೂಮಲೇಖಾಚಲೇನ ಆಬಧ್ಯಮಾನ ಸ್ವರ್ಗ ಮಾರ್ಗ ಗಮನ ಸುವರ್ಣ ಸೋಪಾನ ಸೇತುವಿರುವ ಉಪಲಕ್ಷಮಾಣಂ ಅಂತ ಆ ಹೋಮ ಧೂಮ ಅಲೆಲೆಯಾಗಿ ಹೇಳ್ತಾ ಇದ್ದರೆ ಮುನಿಜನಗಳನ್ನು ಅವರ ಆಹುತಿಯಿಂದ ಸಂತೃಪ್ತನಾದ ವೈಶ್ವಾನರ ಅಗ್ನಿದೇವ ಜಾತವೇದ ತಾನು ಸ್ವರ್ಣ ಮಾರ್ಗವನ್ನು, ಸೋಪಾನ ಮಾರ್ಗವನ್ನು ಆಕಾಶಕ್ಕೆ ಮಾಡಿ ಅದರ ಮೇಲೆ ಅವ್ರನ್ನ ಹತ್ತಿಸ್ಕೊಂಡು ದೇವಲೋಕಕ್ಕಿಗಲೇ ಕರ್ಕೊಂಡು ಹೋಗಬೇಕು ಅನ್ನೋ ಥರ ಹೇಳ್ತಾ ಇತ್ತು. ತೆರೆಯಾಗಿ ಹೇಳ್ತಾ ಇತ್ತು ಆ ಹೋಮ ಧೂಮ ಅಂತ ಹೇಳ್ತಾನೆ. ಆಸನ್ನ ವರ್ತಿನೀಭಿ ತಪೋಧನ ಸಂಪರ್ಕಾದಿವ ಅಪಗತ ಕಾಲುಷ್ಯಾಭಿ ತರಂಗ ಪರಂಪರಾ ಸಂಕ್ರಾಂತ ರವಿಬಿಂಬ ಪಂಕ್ತಿಭಿ ತಾಪಸ ದರ್ಶನಾಗತ ಸಪ್ತರ್ಷಿಮಾಲಾ ವಿಗಾಹ್ಯಮಾನಾಭಿರಿವ ವಿಕಚ ಕುಮುದ ವನಂ ಋಷಿಜನಂ ಉಪಾಸಿತುಂ ಅವತೀರ್ಣಂ ಗ್ರಹಗಣಮಿವ ನಿಶಾಸು ಉದ್ವಹಂತೀಭಿ ದೀರ್ಘಿಕಾಭಿ ಪರಿವೃತಂ. ಇನ್ನು ಅಲ್ಲಿರುವ
ಕೊಳಗಳು, ಸರೋವರಗಳು, ಅದರೊಳಗೆ ಹಗಲು ಹೊತ್ತು ಸೂರ್ಯ ಅಲೆಯಲಿಯ ಪಂಕ್ತಿಗಳ ಮಧ್ಯೆ ಬೇರೆ ಬೇರೆಯಾಗಿ ವಿಭಕ್ತವಾದರೆ ದ್ವಾದಶಾತ್ಮನಾಗಿ ತಾನೇ ಅವತರಿಸಿ ಋಷಿಗಳ ಪರಿಚರ್ಯೆಗೆ ಬಂದಿದ್ದಾನೋ ಎಂಬಂತೆ, ರಾತ್ರಿ ಗ್ರಹ ನಕ್ಷತ್ರ ನೀಹಾರಿಕೆಗಳೆಲ್ಲ ಪ್ರತಿಫಲಿಸಿದರೆ ಅವೆಲ್ಲ ಋಷಿಗಳ ಪರಿಚರ್ಯೆಗೆ ಬಂದಿವೆಯೋ ಎಂಬಂತೆ ತೋರ್ತಾ ಇದ್ದಂಥ ಕೆರೆ ಕುಂಟೆಗಳಿಂದ ಕೂಡಿದ್ದು ಆ ಆಶ್ರಮ. ಅನಿಲಾವನಮಿತ ಶಿಖರಾಭಿ ಪ್ರಣಮ್ಯಮಾನಮಿವ ವನಲತಾಭಿ, ಗಾಳಿಗೆ ಬಗ್ಗಿ ಹೋಗ್ತಾ ಇರತಕ್ಕಂಥ ಮರಗಿಡಗಳ ತುದಿಗೊಂಬೆಗಳು ಈ ಋಷಿಗಳಿಗೆ ಆಶ್ರಮದ ಪಾವಿತ್ರ್ಯಕ್ಕೆ ವಂದನೆ ಸಲ್ಲಿಸಿ ತಲೆಬಾಗುತ್ತಾ ಇವೆಯೋ ಎಂಬಂತೆ ಇತ್ತು. ಅನವರತ ಮುಕ್ತ ಕುಸುಮೈಹಿ ಅಭ್ಯರ್ಚಮಾನಮಿವ ಪಾದಪೈಹಿ, ಹೂಗಳು ಮರಗಳಿಂದ ಸುರಿತಾ ಇದ್ದರೆ ಅವೆಲ್ಲ ಪುಷ್ಪಾಂಜಲಿಯನ್ನು ಕೊಡ್ತಾ ಇರುವಂತೆ ಆಶ್ರಮಕ್ಕೆ ತೋರ್ತಾ ಇತ್ತು. ಆಬದ್ಧ ಪಲ್ಲವಾಂಜಲಿಭಿ ಉಪಾಸ್ಯಮಾನವೇ ವಿಟಪೈಹಿ, ಇನ್ನು ಚಿಗುರುಗಳು ಮಡಚಿಕೊಂಡಿದ್ದರೆ ಅವೆಲ್ಲ ಕೈಕಟ್ಟಿಕೊಂಡು ಋಷಿಮುನಿಗಳಿಗೆ ಗೌರವ ಸಲ್ಲಿಸ್ತಾ ಇದೆಯಾ ಎಂಬಂತೆ ಕಾಣಿಸ್ತಾ ಇತ್ತು. ಉಟಜಾಜರ ಪ್ರಕೀರ್ಣ ಶಿಷ್ಯ ಛಾಮಾಕಂ, ಆ ಒಂದು ಪರ್ಣಶಾಲೆಗಳ ಮುಂದೆ ನವಣೆಯನ್ನು ಒಣಗಿಸೋದಕ್ಕೆ ಹರಡದಂಥ ಒಂದು ದೃಶ್ಯ ಇತ್ತು. ಉಪಸಂಗ್ರಹೀತ ಆಮಲಕ ಲವಲಿ ಕರ್ಕಂಧು ಕದಲಿ ಲಿಕುಚ ಚೂತ ಪನಸ ತಾಲಿ ಫಲಂ, ಮತ್ತು ಅಲ್ಲಲ್ಲಿ ಋಷಿಗಳ ಕೆಲವರು ಈ ಬೋರೆಹಣ್ಣು, ನೆಲ್ಲಿ, ಎಲಚಿ, ದ್ರಾಕ್ಷೆ, ಮಾವು ಇತ್ಯಾದಿ ಹೆಬ್ಬಲಸು ಇವುಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕಡೆಗೆ ಒಟ್ಟು ಮಾಡ್ತಾ ಇದ್ರು. ಅಧ್ಯಯನ ಮುಖರ ವಟುಜನಂ ಅನವರತ ಶ್ರವಣ ಗೃಹೀತ ವಷಟ್ಕಾರ ವಾಚಾಲ ಶುಕಕುಲಂ, ವೇದಾಧ್ಯಯನವನ್ನು ಮಾಡ್ತಾ ಇದ್ದರೆ ವಟುಗಳು ಅವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮತ್ತೆ ರಿಪೀಟ್ ಮಾಡ್ತಾ ಇದ್ದಂಥ ಗಿಣಿಗಳು. ಅನೇಕ ಸಾರಿಕೋದ್ಘುಷ್ಯಮಾಣ ಸುಬ್ರಹ್ಮಣ್ಯಂ, ಸುಬ್ರಹ್ಮಣ್ಯ ಸಾಮವನ್ನು ಸಾರಿಕಾ ಪಕ್ಷಿಗಳು, ಮೈನಾ ಹಕ್ಕಿಗಳು ಹಾಡ್ತಾ ಕೂತ್ಕೊಳ್ತಿದ್ವಂತೆ. ಯಾಕೆಂದರೆ ಗಿಣಿ ತಾನು ಮದುವೆ ಆಗೋದು ಹೆಣ್ಣು ಪೈನಾನ ಅಂತ, ಹೆಣ್ಣು ಸಾರಿಕೆಯನ್ನ ಅಂತ ಸಂಸ್ಕೃತ ಕಾವ್ಯಗಳ ಸಮಯ. ಹೇಗೆ ಬೇವಿನ ಮರ ಹೆಣ್ಣು, ಅರಳಿ ಮರ ಗಂಡು ಅಂತ ಆ ಮರಗಳಿಗೆ ಮದುವೆ ಮಾಡುವುದು ನಮ್ಮ ಸಂಪ್ರದಾಯದಲ್ಲುಂಟು, ಹಾಗೆ ಎಲ್ಲ ಸಾರಿಕೆಗಳು ಹೆಣ್ಣು, ಎಲ್ಲ ಗಿಳಿಗಳು ಗಂಡು, ಅವುಗಳಿಗೆ ಮದುವೆ ಮಾಡೋದು. ಈ ರೀತಿಯಾದ ಕಲ್ಪನೆ ಇರುವ ಕಾರಣ ಹೆಣ್ಣಿನ ಧ್ವನಿ ಸಹಜವಾಗಿ ಮಧುರವಾದದ್ದು, ಶ್ರುತಿ ಹೆಚ್ಚಾಗಿರುವುದು, ಅದು ಸಾಮಕ್ಕೆ ಮತ್ತೂ ಒಳಿತಾಗಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಅಂತ ಸಾರಿಕಾ ಪಕ್ಷಿಗಳಿಂದ ಸುಬ್ರಹ್ಮಣ್ಯ ಸಾಮವನ್ನು ಉದ್ಗೀತ ಮಾಡಿಸ್ತಾ ಇದ್ದಾನೆ. ಅರಣ್ಯ ಕುಕ್ಕುಟೋಪಭುಜ್ಯಮಾನ ವೈಶ್ವದೇವ ಬಲಿಪಿಂಡಂ, ಇನ್ನು ವೈಶ್ವದೇವ ಬಲಿಹರಣವನ್ನು ಮಾಡ್ತಾರೆ. ಅಲ್ಲಿ 40-44 ಬಲಿಹರಣವನ್ನು ಮಾಡಿದ್ರೆ ಆ ಅಕ್ಕಿ ಕಾಳನ್ನು, ನವಣೆಯನ್ನು ಅಥವಾ ಬೆಂದ ಅನ್ನವನ್ನು ಕೋಳಿಗಳು ತಿನ್ನೋದಕ್ಕೆ ಬರ್ತಾ ಇದ್ವು. ವೈಶ್ವದೇವಾದಿಗಳು ಮಾಡುವುದು ಅದಕ್ಕೆ ತಾನೆ. ಭೂತಯಜ್ಞದ ಒಂದು ಅಂಗವಾಗಿಯೇ ವೈಶ್ವದೇವ ಇರತಕ್ಕಂಥದ್ದು. ಆ ವೈಶ್ವದೇವವನ್ನು ಭಕ್ಷಿಸುವುದಕ್ಕೆ ಈ ಭೂತ ಜೀವಿಗಳು ಬರ್ತಾ ಇದ್ವು. ಆಸನ್ನವಾಪಿ ಕಲಹಂಸ ಪೋತ ಭುಜ್ಯಮಾನ ನಿವಾರ ಬಲಿ, ಅಲ್ಲಲ್ಲಿ ಅವರು ಈ ಕಾಕಪಿಂಡದಂತೆ ನೀವಾರ ನವಣೆಗಳ ಬಲಿಯನ್ನು ಇಡ್ತಾ ಇದ್ರು, ಮುಷ್ಟಿ ಹಿಡಿದಿಡ್ತಾ ಇದ್ರು. ಆ ಮುಷ್ಟಿಯನ್ನು ತಿನ್ನೋದಕ್ಕೆ ಹತ್ತಿರದಲ್ಲಿರತಕ್ಕಂಥ ಕೊಳಗಳಲ್ಲಿದ್ದ ಹಂಸಗಳ ಮರಿಗಳು ಬರ್ತಾ ಇದ್ವು. ಹಂಸಪೋತ ಭುಜ್ಯಮಾನ ನಿವಾರ ಬಲಿಂ ಏಣಿ ಜಿವ್ವ ಉಪಲೇಲಿಯಮಾನ ಮುನಿಬಾಲಕಂ. ಇನ್ನು ತಾಯಿ ಹೆಣ್ಣು ಜಿಂಕೆಗಳು ಅವುಗಳು ಮುನಿಕುಮಾರರ ಮೈಗಳನ್ನೇ ಪ್ರೀತಿಯಿಂದ ನೆಕ್ತಾ ಇದ್ವಂತೆ, ಅಂಥ ಜಾಗ ಇತ್ತು. ಅಗ್ನಿಕಾರ್ಯ ಅರ್ಧದಗ್ಧ ಸಿಮಿಸಿಮಾಯಮಾನ ಸಮಿತ್ಕುಶ ಕುಸುಮಂ, ಅಗ್ನಿ ಕಾರ್ಯದಲ್ಲಿ ಪೂರ್ಣಾಹುತಿ ಇತ್ಯಾದಿಗಳನ್ನು ಕೊಡುವಾಗ ಹೂಗಳನ್ನು ಎಲ್ಲ ಹಾಕ್ತಾ ಇದ್ರು. ಜೊತೆಗೆ ಸ್ವಲ್ಪ ಹಸಿ ಕಟ್ಟಿಗೆ ಮತ್ತು ಸಮಿತ್ತು ಇದ್ದಾಗ ಅಗ್ನಿ ಪಚನ ಮಾಡಿಕೊಳ್ಳೋದಕ್ಕೆ ನಿಧಾನವಾಗಿ ಸಿಮಿಸಿಮ ಅಂತ ಶಬ್ದ ಬರ್ತಾ ಇತ್ತು. ಆ ರೀತಿ ಅಗ್ನಿವೇದಿಗಳಿಂದ ಶಬ್ದ ಬರ್ತಾ ಇದ್ದಂಥ ಜಾಗವಾಗಿತ್ತು. ಉಪಲ ಭಗ್ನ ನಾಲಿಕೇರ ರಸಸ್ನಿಗ್ಧ ಶಿಲಾತಲಂ, ಅಲ್ಲಲ್ಲಿ ಕಲ್ಲಿನ ಮೇಲೆ ತೆಂಗಿನಕಾಯನ್ನು ಒಡೆದು ತೆಂಗಿನ ಎಳನೀರಿನ ಕಾಯಿಯ ಜಿಡ್ಡಿನಿಂದ ಜಿಡ್ಡಾಗಿ ಫಳಫಳನೆ ಹೊಳಿತಾ ಇರತಕ್ಕಂಥ ಕಲ್ಲು ತುಂಡುಗಳು ಅಲ್ಲಲ್ಲಿ ಬಿದ್ದಿದ್ವು ಅಂತ. ಕಾಳಿದಾಸ ಇದನ್ನು ಶಾಕುಂತಲದಲ್ಲಿ ಬರಿತಾನೆ. ನೀವಾರ ಶುಕ ಗರ್ಭ ಕೋಟರ ಮುಖಿಯೇ, ಅಲ್ಲಿ ಇಂಗುದಿ ತೈಲಕ್ಕಾಗಿ ಕಾಯಿಗಳನ್ನು ಒಡೆದಾಗ ಜಿಡ್ಡಾಗಿರ್ತಕ್ಕಂಥ ಸ್ನಿಗ್ಧವಾದ ಕಲ್ಲುಗಳಿಂದ ಕೂಡಿತ್ತು ಆಶ್ರಮ ಪದ ಅಂತ ಹೇಳ್ತಾನೆ. ಆಮೇಲೆ ಅಚಿರ ಕ್ಷುಣ್ಣ ವಲ್ಕಲ ರಸಪಾಟಲ ಭೂತಲಂ, ತೊಗಟೆಯನ್ನು ತೆಗೆದು ಅದರಿಂದ ನಾರುಮಡಿ ಮಾಡಿಕೊಳ್ಳೋದಕ್ಕೆ ಅಂತ ತೊಗಟೆಗಳನ್ನು ಜಜ್ಜಿದಾಗ ಜಜ್ಜಲ್ಪಟ್ಟ ತೊಗಟೆಗಳ ಕೆಂಬಣ್ಣದ ರಸ ಹರಡಿಕೊಂಡಿದ್ದ ನೆಲ ಅಲ್ಲಿ ತೋರ್ತಾ ಇತ್ತು. ರಕ್ತಚಂದನೋಪಲಿಪ್ತ ಆದಿತ್ಯ ಮಂಡಲ ವಿನಿಹಿತ ಕರವೀರ ಕುಸುಮಂ, ಅಲ್ಲಲ್ಲಿ ಸೂರ್ಯಮಂಡಲವನ್ನು ಬರೆದು ರಕ್ತಚಂದನದಲ್ಲಿ ಅದಕ್ಕೆ ರಕ್ತಪುಷ್ಪಗಳು ಅಂದರೆ ಜಪ ಮತ್ತು
ಕರ್ಣಿಕಾರ, ಕರವೀರ ಇತ್ಯಾದಿ ಪುಷ್ಪಗಳನ್ನು ಅರ್ಪಣೆ ಮಾಡ್ತಾ ಇದ್ರು. ಆ ಕೆಂಪು ಬಣ್ಣದ ಹೂಗಳಿಂದ ಅರ್ಚಿತವಾದ ಸೂರ್ಯಮಂಡಲಗಳ ಚಿತ್ರಗಳಲ್ಲಲ್ಲಿ ತೋರ್ತಾ ಇದ್ವು. ಅಂದರೆ ಆ ಕಾಲದಲ್ಲಿ ಸೂರ್ಯಮಂಡಲೋಪಾಸನೆ ಹೇಗೆ ಮಾಡ್ತಾ ಇದ್ರು, ಇಂದೂ ಅದು ಉಪಲಬ್ಧವಿದೆ ಅನ್ನುವುದು ಗೊತ್ತಾಗುತ್ತದೆ. ಇತಸ್ತತೋ ವಿಕ್ಷಿಪ್ತ ಭಸ್ಮ ಲೇಖಾಕೃತ ಮುನಿಜನ ಭೋಜನ ಭೂಮಿ ಪರಿಹಾರಂ. ಅಲ್ಲಲ್ಲಿ ಮುನಿಜನರು ಊಟ ಮಾಡಿದರೆ ಗೋಮಯ ಮಾಡಿ ಭಸ್ಮ ತಳೆದಿರತಕ್ಕಂಥ ಜಾಗಗಳು ತೋರ್ತಾ ಇದ್ವು. ಪರಿಚಿತ ಶಾಖಾಮೃಗ ಕರಾಕೃಷ್ಟ ನಿಷ್ಕಾಸ್ಯಮಾನ ಪ್ರವೇಶ್ಯಮಾನ ಜರದಂಧ ತಾಪಸಂ. ಪರಿಚಿತವಾದ ವಾನರಗಳು, ಅಂಥ ಚಪಲ ಚಂಚಲವಾದ ತುಂಟ ತಂಟೆ ಇತ್ಯಾದಿಗಳಿಗೆ ಪ್ರಸಿದ್ಧವಾದ ಕುಪ್ರಸಿದ್ಧವಾದ ಮಂಗಗಳು ಕೂಡ ಮುಪ್ಪಾದ ಕಣ್ಣಿಲ್ಲದ ಅಶಕ್ತರಾದ ವೃದ್ಧ ತಾಪಸರನ್ನು ಕರೆದುಕೊಂಡು ಹೋಗೋದು, ಪರ್ಣಶಾಲೆಯ ಒಳಗೆ ಕರ್ಕೊಂಡು ಬರೋದು ಮಾಡುವಂಥ ವಾಲಂಟಿಯರಿಂಗ್ ಸರ್ವಿಸ್ಗಳನ್ನು ಕೈಗೊಂಡಿದ್ವು ಅಂತ ಹೇಳ್ಬಿಟ್ಟಂತಾನೆ. ಅದು ತುಂಬ ಹೃದಯಂಗಮವಾದಂಥದ್ದು. ಪರಿಚಿತ ಶಾಖಾಮೃಗ ಕರಾಕೃಷ್ಟಿ ನಿಷ್ಕಾಸ್ಯಮಾನ ಪ್ರವೇಶ್ಯಮಾನ ಜರದಂಧ ತಾಪಸಂ ಇಭಕಲಭ ಅರ್ಧೋಪಭುಕ್ತ ಪತಿತೈ ಸರಸ್ವತಿ ಭುಜಲತಾ ವಿಗಲಿತೈ ಶಂಖವಲೈರೈವ ಮೃಣಾಲಶಕಲೈ ಕಲ್ಮಾಶಿತಂ. ಆನೆಗಳ ಮರಿಗಳು ಅರ್ಧ ತಿಂದು ಚೆಲ್ಲಿಕೊಂಡು ಹೋದಂಥ ಸರಸ್ವತಿಯ ತೋಳಿಂದ ಜಾರಿದ ಶಂಖ ವಲಯದ ಹಾಗೆ ಬೆಳ್ಳಗೆ ತುಂಡು ತುಂಡಾಗಿ ತೋರತಕ್ಕಂಥ ತಾವರೆಗಳ ಬಳ್ಳಿಗಳ ತುಣುಕುಗಳಿಂದ ಚೆಲ್ಲಾಪಿಲ್ಲಿಯಾಗಿತ್ತು ಸ್ಥಳ. ಋಷಿಜನಾರ್ಥಂ ಏಣಕೈ ವಿಷಾಣ ಶಿಖರೋತ್ಕನ್ಯಮಾನ ವಿವಿಧ ಕಂದಮೂಲಂ. ಋಷಿಗಳಿಗೆ ಅಂತ ಜಿಂಕೆಗಳು ತಾವೇ ತಾವಾಗಿ ಸ್ವಪ್ರೇರಣೆಯಿಂದ ಕೊಂಬಿನಿಂದ ಅಗಿದು ಹೊರಗೆ ತೆಗೀತಾ ಇದ್ದಂಥ ಗಡ್ಡೆಗಣಸುಗಳಿಂದ ಕೂಡಿದ್ದ ಜಾಗವಾಗಿತ್ತು. ಅಂಬುಪೂರ್ಣ ಪುಷ್ಕರ ಪುಟೈ ವನಕರಿಭಿ ಆಪೂರ್ಯಮಾಣ ವಿಟಪಾಲ ಬಾಲಕಂ. ಇನ್ನು ಆನೆಗಳು ಸೊಂಡಲಿಂದ ಅಲ್ಲಲ್ಲಿ ನೀರು ತುಂಬಿಕೊಂಡು ಆ ಮರಗಳ ಪಾತಿಗಳಿಗೆ ತಾವೇ ನೀರನ್ನು ಹನಿಸ್ತಾ ಇದ್ವು, ನೀರನ್ನು ಹಾಯಿಸ್ತಾ ಇದ್ವು. ಋಷಿಕುಮಾರ ಆಕೃಷ್ಯಮಾಣ ವರವರಾಹ ದಂಷ್ಟಾಂತರಾಲ ಲಗ್ನ ಶಾಲೂಕಂ. ಇನ್ನು ಋಷಿಕುಮಾರರು ಚೇಷ್ಟೆಗೋಸ್ಕರವಾಗಿ ಕಾಡು ಹಂದಿಗಳ ದಂತಗಳಲ್ಲಿ ಸಿಕ್ಕಾಕೊಂಡಿದ್ದು ಅವುಗಳಿಗೆ ತೊಂದರೆ ಕೊಡ್ತಾ ಇದ್ದಂಥ ಭದ್ರಮುಸ್ತಾ ಮೊದಲಾದ ಗಡ್ಡೆಗಳನ್ನೆಲ್ಲ ತೆಗೆಯುವ ಕೆಲಸ ಅದರೊಳಗೆ ಕೈಗೊಂಡಿದ್ರು. ಉಪಜಾತ ಪರಿಚಯ ಕಲಾಪಿಭಿ ಪಕ್ಷಪುಟ ಪವನ ಸಂದುಕ್ಷ್ಯಮಾಣ ಮುನಿಹೋಮ ಹುತಾಶನಂ. ತುಂಬ ಚೆನ್ನಾಗಿ ಈ ಆಶ್ರಮದ ವರ್ತನೆಗಳೆಲ್ಲ ಗೊತ್ತಿರತಕ್ಕಂಥ ಹಿರಿಯ ನವಿಲುಗಳು ಅಲ್ಲಲ್ಲಿ ಅಗ್ನಿಗಳು ಅಷ್ಟಾಗಿ ಜ್ವಲನ ಆಗದೇ ಇದ್ದಾಗ, ಜ್ವಾಲಾಮಾಲ ಮನೋಹರವಾಗಿ ಆ ವೈಶ್ವಾನರ ತೋರದೇ ಇದ್ದಾಗ ತಮ್ಮ ನೀಳವಾದ ಆ ಕಲಾಪಗಳನ್ನು ಬೀಸಿ ಅಗ್ನಿಜ್ವಾಲೆ ಏಳುವಂತೆ ಮಾಡ್ತಾ ಇದ್ವು. ಅಂದರೆ ಧಮಿತ್ರಿ ಅಂತ ಯಾವುದನ್ನು ಹೇಳ್ತೀವಿ, ಧಮನ ಅಂತ ಆ ಬೀಸಣಿಗೆ ಕೆಲಸವನ್ನು ಇವು ಮಾಡ್ತಾ ಇದ್ವು. ಆರಬ್ಧಾಮೃತ ಚರು ಚಾರು ಗಂಧಂ. ಅಲ್ಲಲ್ಲಿ ಚೆರುವನ್ನು ಬೇಯಿಸ್ತಾ ಇದ್ದರೆ ಅದರ ಪರಿಮಳ ತೋರ್ತಾ ಇತ್ತು. ಅರ್ಧಪಕ್ವ ಪುರೋಡಾಶ ಪರಿಮಳ ಮೋದಿತಂ. ಚೆರುವನ್ನು ಏಕಾಗ್ನಿಕಾಂಡದಲ್ಲಿ ಬಳಸ್ತಾರೆ, ಪುರೋಡಾಶವನ್ನು ತ್ರೇತಾಗ್ನಿಕಾಂಡದಲ್ಲಿ ಬಳಸ್ತಾರೆ. ಅದು ಮುಖ್ಯವಾದ ವ್ಯತ್ಯಾಸ. ಚೆರು ಅಂತಂದರೆ ಸ್ಮಾರ್ತ ಹೋಮಗಳಲ್ಲಿ ಮಾಡತಕ್ಕಂಥದ್ದು. ಪುರೋಡಾಶ ಶ್ರೌತ ಹೋಮಗಳಲ್ಲಿ ಶ್ರೌತ ಆಹುತಿಯಾಗಿ ಬಳಕೆ ಆಗತಕ್ಕಂಥದ್ದು. ಅದು ಅಕ್ಕಿಯನ್ನು ಅಥವಾ ಯವ ಅಂದರೆ ಜವೆ ಗೋಧಿ ಬಾರ್ಲಿಯನ್ನು ಅದನ್ನು ಹುರಿದು ಆಮೇಲೆ ಕುಟ್ಟಿ ಪುಡಿ ಮಾಡಿ ಮತ್ತು ಅದರಲ್ಲಿ ರೊಟ್ಟಿಗಳ ತರಹ ಮಾಡಿ ಕಪಾಲಗಳು ಅಂತ ಹೇಳಿಬಿಟ್ಟು ಮಣ್ಣಿನ ಹಲಗೆಗಳಿರ್ತವೆ ಅವುಗಳ ಮೇಲೆ ಬೇಯಿಸ್ತಾರೆ. ಅದನ್ನು ಮತ್ತೆ ಅಗ್ನಿಗೆ ಆಹುತಿ ಕೊಡ್ತಾರೆ. ಅದು ಪುರೋಡಾಶ ಅಂತ ಅನಿಸ್ಕೊಳ್ತದೆ. ಹೆಚ್ಚು ಕಡಿಮೆ ಹೀಗೆ ಮಾಡತಕ್ಕಂಥದ್ದು ಚೆರು. ಹುರಿದ ಅಕ್ಕಿಯನ್ನು ಕುಟ್ಟಿ ಅಥವಾ ಅದನ್ನೇ ಬೇಯಿಸಿ ಅದರಿಂದ ಹವಿಸ್ಸು ಮಾಡ್ತಾರೆ. ಒಂದು ಕಡೆಗೆ ಹವಿಸ್ಸಿನ ಅಂದರೆ ಪರಿಮಳ, ಚೆರುವಿನ ಪರಿಮಳ, ಮತ್ತೊಂದು ಕಡೆ ಪುರೋಡಾಶದ ಪರಿಮಳ. ಇದು ಹೀಗೆ ತೋರ್ತಾ ಇತ್ತು ಅಂತ ಆ ಭಿನ್ನ ಭಿನ್ನ ಸೂಕ್ಷ್ಮತೆಗಳನ್ನು ಕವಿ ಹೇಳ್ತಾನೆ ನೋಡಿ. ಅವಿಚ್ಛಿನ್ನ ಅಜ್ಯಧಾರಾಹುತಿಭಿ ಅಜ್ಜಾಹುತಿಭಿ ಹುತಬುಗ್ ಝಂಕಾರ ಮುಖರಿತಂ. ನಿರಂತರವಾಗಿ ಆಜ್ಯ ಮೇಕೆಯ ತುಪ್ಪ, ಅದು ಶ್ರೌತ ಕಲ್ಪಗಳಲ್ಲಿ ಬರತಕ್ಕಂಥದ್ದು, ಶ್ರೌತ ಯಾಗಗಳಲ್ಲಿ. ಆ ಮೇಕೆಯ ತುಪ್ಪವನ್ನು ಸುರಿದ್ರೆ ಅದನ್ನು ತಿಂದು ತೇಗಿ ಸುಯ್ಯನೆ ಶಬ್ದ ಮಾಡ್ತಾ ಇದ್ದಂಥ ಅಗ್ನಿ. ಉಪಚರ್ಯಮಾಣ ಅತಿಥಿವರ್ಗಂ. ಅತಿಥಿಗಳನ್ನು ಉಪಚಾರ ಮಾಡ್ತಾ ಇದ್ದಾರೆ. ಪೂಜ್ಯಮಾನ ಪಿತೃದೈವತಂ ಅರ್ಚ್ಯಮಾನ ಹರಿಹರ ಪಿತಾಮಹಂ ಉದ್ದೇಶ್ಯಮಾನ ಶ್ರಾದ್ದಕಲ್ಪಂ ವ್ಯಾಖ್ಯಾಯಮಾನ ಯಜ್ಞವಿದ್ಯಂ ಆಲೋಚ್ಯಮಾನ ಧರ್ಮಶಾಸ್ತ್ರಂ ವಾಚ್ಯಮಾನ ವಿವಿಧ ಪುಸ್ತಕಂ ವಿಚಾರ್ಯಮಾಣ ಸಕಲಶಾಸ್ತ್ರಾರ್ಥಂ ಆರಭ್ಯಮಾಣ ಪರ್ಣಶಾಲಂ ಉಪಲಿಪ್ಯಮಾನ ಅಜಿರಂ ಉಪಮೃಜ್ಯಮಾನ ಉಟಜಾಭ್ಯಂತರಂ ಆಬಧ್ಯಮಾನ ಧ್ಯಾನಂ ಸಾಧ್ಯಮಾನ ಮಂತ್ರಂ ಅಭ್ಯಸ್ಯಮಾನ ಯೋಗಂ ಉಪಹೂಯಮಾನ
ದೇವತಾವಲಿಂ ನಿರ್ವರ್ತ್ಯಮಾನ ಮೌಂಜೀ ಮೇಖಲಂ ಕ್ಷಾಲ್ಯಮಾನ ವಲ್ಕಲಂ ಉಪಸಂಗೃಹ್ಯಮಾಣ ಸಮಿಧಂ ಉಪಸಂಸ್ಕ್ರಿಯಮಾಣ ಕೃಷ್ಣಾಜಿನಂ ಗೃಹ್ಯಮಾಣ ವೇದುಕಂ ಶೋಷ್ಯಮಾಣ ಪುಷ್ಕರ ಬೀಜಂ ಗ್ರಥ್ಯಮಾನ ಅಕ್ಷಮಾಲಂ ನ್ಯಸ್ಯಮಾನ ವೇತ್ರದಂಡಂ ಸತ್ಕ್ರಿಯಮಾಣ ಪರಿವ್ರಾಜಕಂ ಆಪೂರ್ಯಮಾಣ ಕಮಂಡಲಂ ಅದಷ್ಟಪೂರ್ವಂ ಕಲಿಕಾಲಸ್ಯ ಅಪರಿಚಿತಂ ಅನೃತಸ್ಯ. ಹೇಗೇನೇನು ಘಟನೆಗಳಾಗ್ತಾ ಇತ್ತು ಅಂತ ಹೇಳ್ತಾನೆ. ಅದನ್ನು ಎಷ್ಟು ಶಾನಚ್ ಪ್ರತ್ಯಯಗಳನ್ನು ಬಳಸಿ ಎಷ್ಟು ಚಟುವಟಿಕೆಗಳನ್ನು ತುಂಬಿದ್ದಾನೆ ಅಂತಂದರೆ, ಚಿಕ್ಕ ಚಿಕ್ಕ ವಾಕ್ಯಗಳು, ಚೊಕ್ಕ ಚೊಕ್ಕ ಭಾವಗಳು, ಕಷ್ಟವೇ ಇಲ್ಲದೆ ಇರತಕ್ಕಂಥದ್ದು. ಬಾಣ ಏನೂ ಬರೀಬಲ್ಲ, ಹೇಗೂ ಬರೀಬಲ್ಲ ಅನ್ನೋದಕ್ಕೆ ನೋಡಿ ಏನೇನಾಗಿದೆ ಅಂತಂದರೆ, ಅತಿಥಿಗಳನ್ನು ಉಪಚರಿಸುವುದು, ಪಿತೃದೇವತೆಗಳನ್ನು ಆರಾಧಿಸುವುದು, ಹರಿಹರ ಪಿತಾಮಹರನ್ನು ಬ್ರಹ್ಮ ರುದ್ರ ವಿಷ್ಣುಗಳನ್ನು ಆರಾಧನೆ ಮಾಡುವುದು. ಇಲ್ಲಿ ನೋಡಿ ತ್ರಿಮೂರ್ತಿಗಳಿಗೆ ಭೇದವಿಲ್ಲದೆ ಆರಾಧನೆ ಹೇಳಿದ್ದಾನೆ. ನಮ್ಮ ಮಹಾಕವಿಗಳು ಯಾರೂ ಕೂಡ ದೇವತಾ ಭೇದವನ್ನು ಮಾಡಿಲ್ಲ. ಹಾಗೆ ಮಾಡಿದವರು ಯಾರೂ ಮಹಾಕವಿಗಳಾಗಿಲ್ಲ. ಈ ಕರಾಲರಿನೂ ಉಂಟು. ಕಾಳಿದಾಸ ಆಗಲಿ ಅಥವಾ ಭೌಭೂತಿ ಆಗಲಿ ಬಾಣಭಟ್ಟ ಆಗಲಿ ಯಾರೊಬ್ಬರೂ ಆ ರೀತಿಯಾಗಿ ಮಾಡಿಲ್ಲ. ಕ್ಷೇಮೇಂದ್ರ ಅಂತೂ ಕಟ್ಟಲಿಯಾಗಿ ಹೇಳಿಬಿಟ್ಟಿದ್ದಾರೆ ತನ್ನ ಕವಿಕಂಠಾಭರಣದಲ್ಲಿ, ಎಲ್ಲ ದೇವತೆಗಳಿಗೂ ಸಮಭಾವ ಬ್ರಹ್ಮಭಾವದ ಆರಾಧನೆ ಬೇಕು ಅಂತ. ನೋಡಿ, ಅವರು ಆ ಕಾಲದಲ್ಲಿ ನಮ್ಮ ವೈದಿಕ ಮತ್ತು ಜೈನ ಬೌದ್ಧಾದಿಗಳು ಇದ್ದಾಗಲೂ ಅದನ್ನು ಒಪ್ಪಿಕೊಂಡು ಹೇಳಿದ್ರು. ಈ ಕ್ರೈಸ್ತ ಮುಸಲ್ಮಾನಾದಿಗಳು ವಿವೇಕದಿಂದ ನಡುಗಿಕೊಂಡಿದ್ದರೆ ಇದ್ದ ಪಕ್ಷದಲ್ಲಿ ಅದನ್ನೂ ಇದೇ ಥರ ಗೌರವಿಸ್ತಾ ಇದ್ದಿದ್ದಕ್ಕೆ ಯಾವ ಸಂದೇಹವೂ ಇಲ್ಲ ಅಂತ ಗೊತ್ತಾಗುತ್ತದೆ. ಇದು ಸನಾತನ ಧರ್ಮದ ಮಹತ್ವ. ಹೀಗೆ ಅವನು ಮತ್ತೆ ಹೇಳ್ತಾನೆ, ಉದ್ದೇಶ್ಯಮಾನ ಶ್ರಾದ್ದಕಲ್ಪಂ, ಒಂದು ಕಡೆಗೆ ಶ್ರಾದ್ದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಯಜ್ಞವಿದ್ಯೆಯ ವ್ಯಾಖ್ಯಾನ, ಶ್ರೌತ ವಿದ್ಯೆಯ ವಿವರಣೆ ನಡೀತಾ ಇದೆ. ಆಲೋಚ್ಯಮಾನ ಧರ್ಮಶಾಸ್ತ್ರಂ, ಧರ್ಮಶಾಸ್ತ್ರವನ್ನು ವಿವೇಚಿಸ್ತಾ ಇದ್ದಾರೆ, ಬೇರೆ ಬೇರೆ ಗ್ರಂಥಗಳನ್ನು ನೋಡ್ತಾ ಇದ್ದಾರೆ, ಅನೇಕ ಶಾಸ್ತ್ರಗಳ ಪರಮಾರ್ಥ ಏನು ಅಂತ ಚಿಂತಿಸ್ತಾ ಇದ್ದಾರೆ, ಪರ್ಣಶಾಲೆಯನ್ನು ಕಟ್ಟಲು ತೊಡಗುತ್ತಾ ಇದ್ದಾರೆ, ಸಗಣಿಯನ್ನು ಸಾರಿಸುವುದಕ್ಕೆ ಆರಂಭ ಮಾಡಿದ್ದಾರೆ, ಗುಡಿಸಲ ಒಳಗಡೆಗೆ ಗಾರೆ ಗಚ್ಚುಗಳನ್ನು ಮಾಡ್ತಾ ಇದ್ದಾರೆ, ಒಂದು ಕಡೆಗೆ ಗಟ್ಟಿಯಾಗಿ ಧ್ಯಾನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮಂತ್ರ ಸಾಧನೆಯನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ದೇವತೆಗಳನ್ನು ಆಹ್ವಾನ ಕೊಟ್ಟು ಅವರನ್ನು ಆಹುತಿಗಳಿಂದ ತೃಪ್ತಿಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಮೌಂಜಿ ಮೇಖಲ ಇತ್ಯಾದಿಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಯಜ್ಞೋಪವೀತಾದಿಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಲ್ಕಲವನ್ನು ಒಗೀತಾ ಇದ್ದಾರೆ, ಇನ್ನೊಂದು ಕಡೆ ಸಮಿತ್ತುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಕೃಷ್ಣಾಜಿನವನ್ನು ಹದ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಅವರು ಗೃಹ್ಯಮಾಣ ಗವೇದುಕಂ ಅಂತನ್ನುವ ಮಾತನ್ನು ಹೇಳ್ತಾನೆ. ಗವೇದುಕ ಅಂತಂದರೆ ಒಂದು ಬಗೆಯ ಧಾನ್ಯ, ಅದನ್ನು ಕಣಕಣವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆಮೇಲೆ ಪುಷ್ಕರ ಬೀಜ, ಶೋಷ್ಯಮಾಣ ಪುಷ್ಕರ ಬೀಜಂ ಅಂತ ತಾವರೆಯ ಬೀಜಗಳನ್ನು ಒಣಗಿಸ್ತಾ ಇದ್ದಾರೆ, ಜಪಮಾಲೆ ಮಾಡಿಕೊಳ್ಳಬೇಕು ಅಂತ. ಜಪಸೂತ್ರಾದಿಗಳಲ್ಲಿ ಬರುತ್ತದೆ ಯಾವ ಯಾವ ಮಂತ್ರ ಸಾಧನೆಗೆ, ಯಾವ ಯಾವ ಫಲಕ್ಕಾಗಿ ಎಂತೆಂಥ ಮಣಿಗಳನ್ನು ಇಟ್ಟುಕೊಂಡು ಎಷ್ಟೆಷ್ಟು ಬಗೆಯ ನೂಲನ್ನು ಬಳಸಿ ಯಾವ ಯಾವ ಸಂಖ್ಯೆಯಲ್ಲಿ ಪೋಣಿಸಿ ಹೇಗೆ ಹೇಗೆ ಜಪ ಮಾಡಬೇಕು, ಇವೆಲ್ಲ ದೊಡ್ಡದಾಗಿ ಉಂಟು. ಶಂಖದಲ್ಲಿ ಜಪ ಮಾಡುವಂಥದ್ದು ಜ್ಞಾನೋತ್ಪತ್ತಿಗಾಗಿ, ಐಶ್ವರ್ಯಕ್ಕಾಗಿ, ರುದ್ರಾಕ್ಷವನ್ನು, ಮೋಕ್ಷಕ್ಕಾಗಿ ಸ್ಫಟಿಕವನ್ನು ಅಂತ ಹೀಗೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಜಪಮಾಲೆಯನ್ನು ಪೋಣಿಸ್ತಾ ಇದ್ದಾರೆ ಮತ್ತು ಬೆತ್ತಗಳನ್ನು ಈ ಆಷಾಢ ದಂಡಾದಿಗಳಿಗೋಸ್ಕರವಾಗಿ ಬೇರೆ ಬೇರೆ ಕಡೆ ಅವುಗಳನ್ನೆಲ್ಲವನ್ನು ಹದ ಮಾಡ್ತಾ ಇದ್ದಾನೆ. ಇನ್ನು ಕೆಲವು ಕಡೆ ಸನ್ಯಾಸಿಗಳನ್ನು ಗೌರವಿಸ್ತಾ ಇದ್ದಾರೆ, ಪಾದಪೂಜೆ ಮಾಡ್ತಾ ಇದ್ದಾರೆ, ಕಮಂಡಲಗಳನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಹೀಗಿರುವ ಆ ಒಂದು ಆಶ್ರಮ ಅದೃಷ್ಟಪೂರ್ವಂ ಕಲಿಕಾಲಸ್ಯ, ಕಲಿಕಾಲ ಕಾಣದೇ ಇರತಕ್ಕಂಥದ್ದು, ಅಪರಿಚಿತಂ ಅನೃತಸ್ಯ, ಅಶ್ರುತಪೂರ್ವಂ ಅನಂಗಸ್ಯ, ಅಬ್ಜಯೋನಿಮಿವ ತ್ರಿಭುವನ ವಂದಿತಂ. ಇದು ಕಲಿಗಾಲಕ್ಕೆ ಕೇಳಿಸದೇ ಇರೋದು, ಸುಳ್ಳಿಗೆ ಅಪರಿಚಿತವಾದದ್ದು, ಮನ್ಮಥನಿಗೆ ಕಾಣಬರದೇ ಇರತಕ್ಕಂಥದ್ದು. ಇಂಥದ್ದು ಅಬ್ಜಯೋನಿಮಿವ ತ್ರಿಭುವನ ವಂದಿತಂ, ಬ್ರಹ್ಮನ ಹಾಗೆ ಮೂರು ಲೋಕದಿಂದ ನಮಸ್ಕೃತವಾದದ್ದು. ಅಸುರಾರಿಮಿವ ಪ್ರಕಟಿತ ನರಹರಿ ವರಾಹ ರೂಪಂ. ಈಗ ಪರಿಸಂಖ್ಯಾಲಂಕಾರಗಳು ಬಂತು. ಪ್ರಕಟಿತ ವರಾಹ ಹರಿ ರೂಪಂ ಅಂತ. ಇಲ್ಲಿ ಹರಿ ಅಂದರೆ ನಾವು ನೋಡ್ತಕ್ಕಂಥದ್ದು ಕಪಿಗಳು ಇವೆ, ಮತ್ತು ಸಿಂಹಗಳೂ ಇವೆ, ವರಾಹಗಳೂ ಇವೆ. ಇವನ್ನೆಲ್ಲ ಒಳಗೊಂಡು ಆಶ್ರಮ ಶಾಂತವಾಗಿದೆ. ಹಾಗೆ ಮಹಾವಿಷ್ಣು ವರಾಹ ಹರಿ ನರಹರಿ ಇತ್ಯಾದಿ ರೂಪ ತೋರಿಸೋದನ್ನೆಲ್ಲ ಹಾಗೆ ಉಂಟು. ಸಾಂಖ್ಯಮಿವ ಕಪಿಲಾಧಿಷ್ಠಿತಂ, ಸಾಂಖ್ಯ ದರ್ಶನದ ಹಾಗೆ ಕಪಿಲನಿಂದ ಕೂಡಿತ್ತು ಅಂತ. ಕಪಿಲ ಮಹರ್ಷಿ ಸಾಂಖ್ಯ ದರ್ಶನದ ಪ್ರವರ್ತಕ. ಇನ್ನೊಂದು ಕಪಿಲ ಅಂತಂದರೆ ಕಂದು ಬಣ್ಣದ ಗೋವು ಅಂತ. ಕಂದು ಬಣ್ಣದ ಗೋವುಗಳು ಒಳ್ಳೆ ಹೋಮಧೇನುಗಳು, ಅವುಗಳಿಂದ ಕೂಡಿತ್ತು ಅಂತ ಶ್ಲೇಷ. ಮಧುರೋಪವನಮಿವ ಬಲಾವಲೀಢ ದರ್ಪಿತ ಧೇನುಕಂ, ಕೊಬ್ಬಿದ ಹಸುಗಳನ್ನು ಪಳಗಿಸಿ ಕಟ್ತಾ ಇದ್ದಂಥ ಜಾಗ ಇಲ್ಲಿತ್ತು.
ಅದು ನೋಡಿದ್ರೆ ಮಧುರೆಯ ಉಪವನದ ಹಾಗೆ ತೋರ್ತಾ ಇತ್ತು. ಅಲ್ಲಿ ಕೊಬ್ಬಿದ ಧೇನುಕಾಸುರನನ್ನ ಬಲರಾಮ ಸಂಹಾರ ಮಾಡಿದ್ರಲ್ಲ, ಅದು ಇಲ್ಲಿ ಸೂಕ್ಷ್ಮವಾಗಿ ತೋರಲ್ಪಡುತ್ತದೆ. ಉದಯನಿಮಿವ ಆನಂದಿತ ವತ್ಸಕುಲಂ, ಕರುಗಳಿಗೆ ತುಂಬ ಸಂತೋಷ ಕೊಟ್ಟದ್ದು ಉದಯನ ವತ್ಸದೇಶ. ಅಂದರೆ ಈ ಹೊತ್ತು ಯಾವುದು ಪ್ರಯಾಗದ ಆಸುಪಾಸಿನ ಭೂಮಿ ಉಂಟು ಅದನ್ನು ವತ್ಸದೇಶ ಅಂತ ಕರೀತಾರೆ. ಹಾಗಾಗಿ ಆ ವತ್ಸದೇಶದ ರಾಜಧಾನಿ ಕೌಶಾಂಬಿ, ಅಲ್ಲಿ ಉದಯನ ವತ್ಸರಾಜ ಇದ್ದ, ಹಾಗಿತ್ತು ಅಂತ ಶ್ಲೇಷ ಮಾಡ್ತಾನೆ. ಕಿಂ ಪುರುಷಾಧಿರಾಜ್ಯಮಿವ ಮುನಿಜನ ಗೃಹೀತ ಕಲಶ ಅಭಿಷಿಚ್ಯಮಾನ ದ್ರುಮಂ ನಿಧಾಗ ಸಮಯಾವಸಾನಮಿವ ಪ್ರತ್ಯಾಸನ್ನ ಜಲಪ್ರಪಾತಂ ಜಲಧರ ಸಮಯಮಿವ ವನಗಹನ ಮಧ್ಯ ಸುಖ ಪ್ರಸುಪ್ತ ಹರಿಂ ಹನುಮಂತಮಿವ ಶಿಲಾ ಶಕಲ ಪ್ರಹಾರ ಸಂಚೂರ್ಣಿತ ಅಕ್ಷಾಸ್ತಿ ಸಂಚಯಂ. ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾನೆ ಅಂದರೆ, ಒಂದು ಸಣ್ಣದಾದ ಹೇಳಬೇಕು ಅಂದರೆ ನೋಡಿ, ಹನುಮಂತನ ಹಾಗಿತ್ತು ಈ ಆಶ್ರಮ. ಹೇಗೆ ಅಂದರೆ ಕಲ್ಲಿಂದ ಅದು ಚೂರ್ಣಿತ ಅಕ್ಷಾಸ್ತಿ, ಅಕ್ಷಕುಮಾರನನ್ನು ಸಂಹಾರ ಮಾಡಿದ್ದು ಹನುಮಂತ. ಅದು ನಮಗೆ ಗೊತ್ತಿರುವಂತೆ ಸುಂದರಕಾಂಡದಲ್ಲಿ ಬರುವ ಕಥೆ. ಇನ್ನೊಂದು ಅಕ್ಷ ಅಂತಂದರೆ ಒಂದು ಹಣ್ಣು, ಅದರ ಓಟೆ ಬೀಜವನ್ನು, ಅಸ್ಥಿ ಅಂದರೆ ಬೀಜ, ಒಳಗಡೆ ಇರತಕ್ಕಂಥ ಗಟ್ಟಿಯಾದ ಪದಾರ್ಥ, ಅದನ್ನು ಚೂರ್ಣ ಮಾಡಿದ್ದು ಅಂತ. ನಮ್ಮಲ್ಲಿ ಈ ಶರೀರಕ್ಕೆ ಹೇಗೆ ಮಾಂಸ ಮೂಳೆ ಇರುತ್ತದೋ ಹಾಗೆ ಹಣ್ಣುಗಳಿಗೂ ಕೂಡ ಇರುವಂಥ ತಿರುಳನ್ನು ಮಾಂಸ ಅಂತ ಕರೆಯೋದುಂಟು ಎಷ್ಟೋ ಬಾರಿ. ಮತ್ತು ಒಳಗಿರುವ ಗಟ್ಟಿಯಾದ ಬೀಜವನ್ನು ಅಥವಾ ಓಟೆಯನ್ನು ಅಸ್ಥಿ ಅಂತ ಕರೆಯೋದುಂಟು. ಮಾವಿನ ಓಟೆಗೆ ಆಮ್ರಾಸ್ಥಿ ಅಂತಲೇ ಕರೀತಾರೆ. ಅದು ಇಲ್ಲಿ ಗಮನಾರ್ಹವಾದದ್ದು. ಖಾಂಡವ ವಿನಾಶೋದ್ಯತಾರ್ಜುನಮಿವ ಪ್ರಾರಬ್ಧ ಅಗ್ನಿಕಾರ್ಯಂ. ಅಗ್ನಿಯ ಕೆಲಸ ಹೇಗೆ ಕಾಂಡವವನ ಧ್ವಂಸಕಾಲದಲ್ಲಿ ಅರ್ಜುನ ಮಾಡಿದನೋ ಆ ರೀತಿಯಲ್ಲಿ ಇಲ್ಲಿ ಅಗ್ನಿಕಾರ್ಯ ಮಾಡ್ತಾ ಇದ್ದಾರೆ, ಸಮಿಧಾಧಾನವನ್ನು ಮಾಡ್ತಾ ಇದ್ದಾರೆ. ಸುರಭಿ ವಿಲೇಪನ ಧರ್ಮಪಿ ಸತತ ಆವಿರ್ಭೂತ ಹವ್ಯಧೂಮ ಗಂಧಂ. ಸುರಭಿ ವಿಲೇಪನ ಧರ್ಮಪಿ, ಎಲ್ಲಿಂದ ಬರ್ತಿದೆ? ಹೌದಾ? ಓ, ಆಯ್ತಾಯ್ತು. ಸತತಾವಿರ್ಭೂತ ಹವ್ಯಗಂಧ ಧೂಮಂ, ನಿರಂತರವಾಗಿ ಹವ್ಯಗಂಧದಿಂದ ಕೂಡಿರತಕ್ಕಂಥದ್ದು. ಸುರಭಿ ವಿಲೇಪನ ಧರ್ಮಪಿ ಅಂದರೆ ಸುರಭಿ ಅಂತನ್ನೋದಕ್ಕೆ ಸುಗಂಧವಾದದ್ದು ಅಂತ ಒಂದು ಅರ್ಥ, ದೇವತೆಗಳಿಗೆ ಕೊಡಬೇಕಾದದ್ದು ಅಂತ ಮತ್ತೊಂದು ಅರ್ಥ. ದೇವತೆಗಳಿಗೆ ಕೊಡಬೇಕಾದಂಥ ಚಂದನಾದಿಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ, ಧೂಮ ಗಂಧ ಕೂಡ ಇಲ್ಲಿ ಇದೆ ಅನ್ನುವ ತಾತ್ಪರ್ಯ ಬರುತ್ತದೆ. ಹೀಗಿರತಕ್ಕಂಥ ಅತಿರಮಣೀಯಂ ಅಪರಮಿವ ಬ್ರಹ್ಮಲೋಕಂ ಆಶ್ರಮಂ ಅಪಶ್ಯಂ, ಮತ್ತೊಂದು ಬ್ರಹ್ಮಲೋಕದಂತಿರುವ ಆಶ್ರಮವನ್ನು ನೋಡಿದೆ. ಇನ್ನು ಬಹಳ ಸುಂದರವಾಗಿ ಅಲ್ಲಿ ವಿರೋಧಾಲಂಕಾರವನ್ನು ಶ್ಲೇಷದಿಂದ ತರ್ತಾನೆ. ಯತ್ರ ಚ ಮಲಿನತಾ ಹವಿರ್ಧೂಮೇಶು ನ ಚರಿತೇಶು. ಅಲ್ಲಿ ಮಲಿನತೆ ಅನ್ನೋದು, ಕಪ್ಪು ಬಣ್ಣ ಅನ್ನೋದು ಹೊಗೆ ಹೋಮ ಧೂಮದಲ್ಲಿತ್ತೇ ಹೊರತು ಯಾರ ಚಾರಿತ್ರ್ಯದಲ್ಲೂ ಇರಲಿಲ್ಲ. ಮುಖರಾಗ ಶುಕೇಶುನ ಕೋಪೇಶು, ಮುಖ ಕೆಂಪಾಗುವುದು ಗಿಳಿಗಳ ಮಟ್ಟಿಗೆ ಸತ್ಯವಾಗಿತ್ತೇ ಹೊರತು ಋಷಿಗಳಿಗೆ ಕೋಪದಿಂದ ಎಂದು ಮುಖ ಕೆಂಪಾಗ್ತಾ ಇರಲಿಲ್ಲ. ಯಾವುದೇ ನಾಚಿಕೆ ಆಗುವಂಥ ಕೆಲಸ ಮಾಡಿಯೂ ಮುಖ ಕೆಂಪಾಗ್ತಾ ಇರಲಿಲ್ಲ. ತೀಕ್ಷ್ಣತಾ ಕುಶಾಗ್ರೇಶುನ ಸ್ವಭಾವೇಶು, ಮನುಷ್ಯತನ ದರ್ಭೆಗಳ ತುದಿಯಲ್ಲೇ ಹೊರತು ಅವರ ಸ್ವಭಾವದಲ್ಲಿರಲಿಲ್ಲ. ಚಂಚಲತಾ ಕದಲೀದಲೇಶುನ ಮನಸ್ಸು, ಇನ್ನು ಚಂಚಲತೆ ಬಾಳೆ ಎಲೆಗಳ ತುದಿಯಲ್ಲಿತ್ತೇ ಹೊರತು ಯಾರ ಅಂತರಂಗದಲ್ಲಿಯೂ ಇರಲಿಲ್ಲ. ಚಕ್ಷುರಾಗ ಕೋಕಿಲೇಶುನ ಪರಕಲತ್ರೇಶು, ಕಣ್ಣಿನ ರಾಗ ಕೆಂಪಾಗುವಿಕೆ ಅದು ಬೇರೊಬ್ಬರ ಹಿಂಗಳಲ್ಲಿ ಅಲ್ಲ ಇದ್ದದ್ದು, ಕೋಗಿಲೆಗಳಲ್ಲಿ ಮಾತ್ರ ಇದ್ದದ್ದು. ಕಂಠಗ್ರಹ ಕಮಂಡಲುಷು ನ ಸುರತೇಶು, ಕೊರಳಿಗೆ ಕೊರಳು ಬಳಸ್ತಕ್ಕಂಥದ್ದು ಕಮಂಡಲುವಿನ ಕೊರಳಿಗೆ ಕೈ ಹಾಕೋದು. ಕಮಂಡಲು ಕಲಶಗಳಿಗೆ ಕೊರಳು ಕಂಠ ಅಂತೀವಲ್ಲದು, ಅದೇ ಹೊರತು ಪ್ರಣಯಕೇಲಿಯ ಕಂಠಗ್ರಹ ಇರಲಿಲ್ಲ. ಮೇಖಲಾ ಬಂಧೋ ವ್ರತೇಶು ನ ಈರ್ಷ್ಯಾ ಕಲಹೇಶು, ಸೊಂಟಕ್ಕೆ ಬಟ್ಟೆ ಕಟ್ಟುವುದು ಮೇಖಲಾ ಬಂಧ. ಅದು ಯುದ್ಧ ಮಾಡುವಾಗಲೇ ನಡು ಕಟ್ಟಿ ಯುದ್ಧ ಮಾಡೋದಂತೀವಲ್ಲ, ಅದು ಕೇವಲ ಮೇಖಲಾ ಬಂಧನ ಅನ್ನುವ ಉಪನಯನ ಕಾರ್ಯದಲ್ಲಿ ಮಾತ್ರ ಹೊರತು ಬೇರೆ ಕಡೆ ಅಲ್ಲ. ಪಕ್ಷಪಾತ ಕೃಕವಾಕುಷು ನ ವಿದ್ಯಾ ವಿವಾದೇಶು, ಪಕ್ಷಪಾತ ರೆಕ್ಕೆ ಬಡಿತಕ್ಕಂಥದ್ದು ಕೋಳಿಗಳಲ್ಲಿ ಆಗ್ತಾ ಇತ್ತೆ ಹೊರತುರುವೆ ವಾದಗಳಲ್ಲಿ ಪಕ್ಷಪಾತ ಇರಲಿಲ್ಲ. ಪಕ್ಷಪಾತ ರೆಕ್ಕೆ ಬಡಿಯೋದು. ಭ್ರಾಂತಿ ಅನಲ ಪ್ರದಕ್ಷಿಣಾಸು ನ ಶಾಸ್ತ್ರೇಶು, ಭ್ರಮೆಗೊಳ್ಳತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಚಿಂತನೆಯಲ್ಲಿ ಅಲ್ಲ, ಭ್ರಮಿಸುವುದು ಅಗ್ನಿಯಲ್ಲಿ, ಅಂದರೆ ಅಗ್ನಿಯ ಸುತ್ತುವರೆದು ಪ್ರದಕ್ಷಿಣೆ ಮಾಡುವಲ್ಲಿ ಆಗ್ತಾ ಇತ್ತು.
ವಸು ಸಂಕೀರ್ತನಂ ದಿವ್ಯ ಕಥಾಸು ನ ತೃಷ್ಣಾಸು. ವಸು ಅಂದರೆ ದುಡ್ಡು, ದುಡ್ಡನ್ನು ಹೊಗಳುವಂಥದ್ದು, ಅಥವಾ ವಸು ಅಂದರೆ ದೇವತೆಗಳು. ಅದು ದೇವತೆಗಳ ಕೀರ್ತನ ಪುರಾಣ ಕಥೆಗಳಲ್ಲಿ ಆಗ್ತಾ ಇತ್ತು, ಮತ್ತಿನ್ಯಾವುದ್ರೊಳಗೂ ಅಲ್ಲ. ದುಡ್ಡಿನ ಕೊಂಡಾಟ ಇರಲಿಲ್ಲ. ಗಣನಾ ರುದ್ರಾಕ್ಷ ವಲಯೇಶು ನ ಶರೀರೇಶು. ಲೆಕ್ಕ ಇಡಿಸುವಿಕೆ ಎನ್ನುವುದು ಜಪಮಾಲೆಯ ಮಣಿಗಳಲ್ಲಿತ್ತು, ರುದ್ರಾಕ್ಷ ವಲಯದಲ್ಲಿತ್ತೇ ಹೊರತು ದೇಹದಲ್ಲೆಲ್ಲ. ದೇಹವನ್ನು ಲೆಕ್ಕಿಸದೆ ಜ್ಞಾನಾರ್ಜನೆ, ಜ್ಞಾನ ಪ್ರಸರಣ, ತಪಸ್ಸು ಇದನ್ನು ಮಾಡ್ತಾ ಇದ್ರು. ಮುನಿಜನ ಬಾಲನಾಶ ಕೃತದೀಕ್ಷೆಯ ನ ಮೃತ್ಯುನ. ಬಾಲ ವಾಲ ತಲೆಗೂದಲು, ಅದರ ನಾಶ ಯಜ್ಞದೀಕ್ಷೆಯಾದಾಗ ಆಗ್ತಾ ಇತ್ತೇ ಹೊರತುನುವೆ ಇನ್ನು ಎಲ್ಲಿಯೂ ಆಗ್ತಾ ಇರಲಿಲ್ಲ. ಮುನಿಬಾಲ ನಾಶ ಅಂದರೆ ಋಷಿಗಳ ತಲೆ ಕೂದಲಿನ ಕತ್ತರಿಸುವಿಕೆ ಅಥವಾ ಋಷಿ ಬಾಲಕರ ನಾಶ. ಅದು ಆಗ್ತಾ ಇದ್ದಿದ್ದು ಋಷಿ ಬಾಲಕರ ನಾಶವಲ್ಲ, ಮುನಿಗಳ ತಲೆಗೂದಲಿನ ಕತ್ತರಿಸುವಿಕೆ. ಯಜ್ಞದೀಕ್ಷಿತನಾದವನು ಶ್ಮಶ್ರು ಕೇಶಾದಿಗಳನ್ನು ವಪನ ಮಾಡಿಕೊಂಡು ಸಿದ್ಧವಾಗಬೇಕು ಅಂತ ಶ್ರೌತ. ಹಾಗಾಗಿ ಆ ಥರ ಇತ್ತು. ರಾಮಾನುರಾಗೋ ರಾಮಾಯಣೇನ ನ ಯೌವನೇನ. ರಾಮ ಅನುರಾಗ, ರಾಮನ ಮೇಲೆ ಅನುರಾಗ ರಾಮಾಯಣದಲ್ಲಿತ್ತು. ರಾಮ ಸ್ತ್ರೀಯಲ್ಲಿ ಅನುರಾಗ ಅವರಿಗೆ ಯಾವ ಯೌವನದಲ್ಲೂ ಬರ್ತಿರಲಿಲ್ಲ. ಮುಖಭಂಗ ವಿಕಾರೋ ಜರೆಯ ನ ಧನಾಭಿಮಾನೇನ. ಮುಖವಿಕಾರಗಳು, ಮುಖವನ್ನು ಗಂಟಾಕ್ಕೊಳ್ಳೋದು, ಮುಖವನ್ನು ಬಿಗಿ ಮಾಡಿಕೊಳ್ಳೋದು, ಆಕಾಶಕ್ಕೆ ತಿರುಗಿ ನೋಡೋದು, ಇದೆಲ್ಲವೂ ಕೂಡ ಮುಪ್ಪಿನಿಂದ ಮುಖದಲ್ಲಿ ಬದಲಾವಣೆ ಬರ್ತಾ ಇತ್ತು. ಆ್ಯಸ್ ವಿ ಏಜ್ ಬರ್ತಾ ಇದ್ದಿದ್ದೇ ಹೊರತು ದುಡ್ಡು ಕಾಸಿನ ಮದದಿಂದ ಅಲ್ಲ. ಯತ್ರ ಚ ಮಹಾಭಾರತೆ ಶಕುನಿವಧ ಪುರಾಣೇ ವಾಯು ಪ್ರಲಪಿತಂ. ಶಕುನಿ ವಧೆ, ಪಕ್ಷಿಗಳ ವಧೆ ಅಂತಲೂ ಒಂದರ್ಥ. ಅಥವಾ ಶಕುನಿ ಗಂಧಾರ ರಾಜಪುತ್ರ, ಅವನ ವಧೆ ಮಹಾಭಾರತದಲ್ಲಿ. ಅರೆ ಇಲ್ಲಿ ಶಕುನಿ ವಧೆ, ಪಕ್ಷಿ ವಧೆ ನಡೀತಾ ಇರಲಿಲ್ಲ. ಪುರಾಣೇ ವಾಯು ಪ್ರಲಪಿತಂ. ವಾಯು ಪ್ರಕೋಪ, ಪಿತ್ತ ನೆತ್ತಿಗೇರೋದು, ಇದು ಪುರಾಣದಲ್ಲಿ ಆಗ್ತಾ ಇದ್ದಿದ್ದು. ವಾಯು ಪ್ರಲಪಿತ ಅಂದರೆ ವಾಯು ಪುರಾಣ, ವಾಯು ಹೇಳಿದ್ರಿಂದ ಆದಂಥ ಪುರಾಣ ಅಂತ. ಬಾಣಭಟ್ಟನಿಗೆ ವಾಯು ಪುರಾಣದಲ್ಲಿ ವಿಶೇಷವಾದ ಅಭಿಮತ ಇತ್ತು. ಶಿವಪಾರಮ್ಯ ಇರತಕ್ಕಂಥ ಪುರಾಣ, ಅದು ಪ್ರಾಚೀನ ಪುರಾಣಗಳಲ್ಲಿ ಒಂದು. ಮತ್ಸ್ಯ, ವಾಯು, ವಿಷ್ಣು ಇವುಗಳೆಲ್ಲ ಸಾಕಷ್ಟು ಪ್ರಾಚೀನವಾದ ಪುರಾಣಗಳು ಅಂತ ಅನೇಕರು ಹೇಳ್ತಾರೆ. ಹಾಗೆ ವೈಃ ಪರಿಣಾಮೇನ ದ್ವಿಜಪತನಂ, ಬ್ರಾಹ್ಮಣ ಬೀಳುವಿಕೆ, ದ್ವಿಜಪತನ, ಪಾತಿತ್ಯ, ಬ್ರಾಹ್ಮಣ ಪಾತಿತ್ಯ ಅನ್ನೋದಿರಲಿಲ್ಲ. ದ್ವಿಜಪತನ ಅಂದರೆ ಹಲ್ಲುಗಳು ಬೀಳ್ತಾ ಇತ್ತು ವಯಸ್ಸಾದ ಮೇಲೆ. ಹಲ್ಲು ಎರಡು ಬಾರಿ ಹುಟ್ಟುತ್ತಲ್ವ, ಒಮ್ಮೆ ಹಾಲು ಹಲ್ಲು ಮತ್ತು ಗಟ್ಟಿ ಹಲ್ಲು ಅಂತ. ಪಕ್ಷಿಗಳು ದ್ವಿಜ, ಒಮ್ಮೆ ಮೊಟ್ಟೆ ಮತ್ತೊಮ್ಮೆ ಮರಿಯಾಗಿ ಹುಟ್ಟುವುದರಿಂದ. ಉಪವನ ಚಂದನೇಶು ಜಾಡ್ಯಂ, ಜಡತ್ವ ಅನ್ನೋದು ಅಲ್ಲಿದ್ದ ಮರಗಿಡಗಳಲ್ಲಿ ಮಾತ್ರ, ಅಲ್ಲಾಡೋದಿಲ್ವಲ್ಲ, ಅದಕ್ಕಾಗಿ ಇನ್ಯಾರಲ್ಲೂ ಅಲ್ಲ. ಅಗ್ನೀನಾಂ ಭೂತಿಮತ್ವಂ, ಭೂತಿಮತ್ವಂ ಅಂದರೆ ದುಡ್ಡು ಕಾಸನ್ನು ತುಂಬಿಸಿಕೊಂಡಿರುವಿಕೆ. ಭೂತಿ ಅನ್ನೋದಕ್ಕೆ ಭಸ್ಮ ಅಂತಲೂ ಅರ್ಥ ಇದೆ. ಅಗ್ನಿಯಲ್ಲಿ ಮಾತ್ರ ಭಸ್ಮ ಇತ್ತು, ಇವರು ಯಾರು ದುಡ್ಡು ಕಾಸು ಇಟ್ಕೊಂಡವರಲ್ಲ. ಏಣಕಾನಾಂ ಗೀತಶ್ರವಣ ವ್ಯಸನಂ, ಸಂಗೀತದ ಅಡಿಕ್ಷನ್ನು ಕೇವಲ ಜಿಂಕೆಗಳಲ್ಲಿ ಇವರಲ್ಲಿ ಅಲ್ಲ. ಶಿಖಂಡಿನಾಂ ನೃತ್ಯ ಪಕ್ಷಪಾತ, ಇಲ್ಲೆಲ್ಲ ತತ್ವಚಿಂತನೆ ವೇದಾಭ್ಯಾಸ ನಡೀತಾ ಇದ್ದಿದ್ದು, ಕೇವಲ ನೃತ್ಯ ಪಕ್ಷಪಾತ ಇದ್ದದ್ದು ನವಿಲುಗಳಿಗೆ ಮಾತ್ರ. ಭುಜಂಗಮಾನಾಂ ಭೋಗ, ಭೋಗಾಸಕ್ತಿ ಇದ್ದಿದ್ದು ಭುಜಂಗ ಹಾವುಗಳು, ಹೆಡೆಗಳಿದ್ದವಲ್ಲ ಹಾವುಗಳಿಗೆ, ಹೆಡೆಗೆ ಭೋಗ ಅಂತಾರೆ. ಶ್ರೀಫಲಾಭಿಲಾಷ, ಶ್ರೀಫಲ ಅಂತಂದರೆ ಬಿಲ್ವಫಲ. ಶ್ರೀಫಲ ಅಂದರೆ ಲಕ್ಷ್ಮೀ ಫಲ, ದುಡ್ಡಿನ ಫಲ ಅನುಭವಿಸಬೇಕು ಅನ್ನೋದು ಕೇವಲ ಕಪೀನಾಂ, ಕಪಿಗಳಿಗೆ. ಅಂದರೆ ಅವು ಈ ಒಂದು ಬಿಲ್ವ ಫಲವನ್ನು ತಿಂತಾ ಇದ್ವು. ಮೂಲಾನಾಂ ಅಧೋಗತಿ, ಅಧೋಗತಿ ಇದ್ದದ್ದು ಮರದ ಬೇರುಗಳಿಗೆ, ಇವರು ಯಾರ ಚಾರಿತ್ರಿಕವೂ ಅಲ್ಲ ಅಂತ. ಅದು ಅದ್ಭುತವಾದಂಥ ಒಂದು ಶ್ಲೇಷಮೂಲವಾದ ವಿರೋಧಾಭಾಸ. ಹೀಗೆ ಹೇಳಿ ಇಂಥ ಒಂದು ಆಶ್ರಮದಲ್ಲಿ ತಸ್ಯ ಚೈವಂ ವಿಧಸ್ಯ ಮಧ್ಯಭಾಗ ಮಂಡಲ ಮಲಂಕುರ್ವಾಣಸ್ಯ ಆಲತ್ತಕಾಲೋಹಿತ ಪಲ್ಲವಸ್ಯ ಮುನಿಜನಾಲಂಬಿತ ಕೃಷ್ಣಾಜಿನ ಜಲಧರ ಜಲಕರಕ ಸನಾತ ಶಾಖಸ್ಯ ತಾಪಸ ಕುಮಾರಿಕಾಭಿ ಆಲವಾಲದತ್ತ ಪೀತ ಪಿಷ್ಟ ಪಂಚಾಂಗುಲಸ್ಯ ಹರಿಣ ಶಿಶುಭಿ ಪೀಯಮಾನ ಆಲವಾಲ ಸಲಿಲಸ್ಯ ಮುನಿಕುಮಾರಕಾಬದ್ಧ ಕುಶಚೀರ ದಾಮ್ನಃ ಹರಿತ ಗೋಮಯ ಉಪಲೇಪನ ವಿವಿಕ್ತ ತಲಸ್ಯ ತತ್ಕ್ಷಣ ಕೃತ ಕುಸುಮೋಪಹಾರ ರಮಣೀಯಸ್ಯ ನಾತಿ ಮಹತಃ ಪರಿಮಂಡಲತೆಯ ವಿಸ್ತೀರ್ಣಾವಕಾಶಸ್ಯ ರಕ್ತಾಶೋಕತರೋ ರದಚ್ಛಾಯಾಂ ಉಪವಿಷ್ಟಂ. ಒಂದು ರಕ್ತಾಶೋಕ ವೃಕ್ಷದ ಕೆಳಗೆ ಜಾಬಾಲಿ ಕೂತಿದ್ದ. ಆ ಮರ ಹೇಗಿತ್ತು ಅಂತ ಕವಿ ಹೇಳ್ತಾನೆ. ಅವನ ದಿವ್ಯವಾದ ದೃಷ್ಟಿಗೆ ಇದು ಕಡಿಮೆ ಅಂತನ್ನೋದೇ ಇಲ್ಲ ನೋಡಿ. ಈ ಮಟ್ಟಕ್ಕೆ ಯಾರು ನೋಡಬಲ್ಲರು ಜಗತ್ತನ್ನು? ಇಷ್ಟು ನಿರ್ಮತ್ಸರವಾಗಿ, ಇಷ್ಟು ನಿಷ್ಕೃಪಣವಾಗಿ ಹೇಗೆ ನೋಡೋದಕ್ಕೆ ಸಾಧ್ಯ? ಇಂಥ ಆಶ್ರಮದ ಮಧ್ಯದಲ್ಲಿ ಕೆಂಪಾಗಿ ಅಲತಿಗೆಯ ಆಗಿರುವ ಬಣ್ಣದ ಚಿಗುರುಗಳನ್ನು ಹೊಂದಿರುವ, ಮತ್ತೆ ಮುನಿಜನಗಳು ಅಲ್ಲಲ್ಲಿ ಕೃಷ್ಣಾಜನವನ್ನು ಕಟ್ಟಿದ್ದ, ಮತ್ತೆ ತಮ್ಮ ತಮ್ಮ ಕಮಂಡಲುಗಳನ್ನು ಕೆಲವು
ಚಿಕ್ಕ ಪುಟ್ಟ ಕತ್ತರಿಸಲ್ಪಟ್ಟ ಕೊಂಬೆಗಳಿಗೆ ತಗಲು ಹಾಕಿದ್ದ, ಮತ್ತು ಋಷಿಕುಮಾರಿಕೆಯರು ಅರ್ಶನಾದಿಗಳಿಂದ ಚಟ್ಟುಗಳನ್ನು ಬಡಿದು ಇಟ್ಟಿರಲ್ಪಟ್ಟಂಥ, ಮತ್ತು ಅದರ ಪಾತಿಯಲ್ಲಿರುವ ನೀರನ್ನು ತಿಳಿಯಾಗಿದ್ದಾಗ ಬಂದು ಜಿಂಕೆ ಮರಿಗಳು ಕುಡಿತಾ ಇದೆಯಲ್ಲ ಅಂಥದ್ದು. ಮತ್ತು ಕೆಲವು ಮುನಿಬಾಲಕರು ತಮ್ಮ ನಾರಿನ ಬಟ್ಟೆಗಳನ್ನು ಆ ಕೊಂಬೆಗಳ ಮೇಲೆ ಒಣಗಿಸೋದಕ್ಕೆ ಹರಡಿ ಇಟ್ಟಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥದ್ದು. ಮುಂದೆ ಒಂದು ರೀತಿ ಕಪ್ಪು ಹಸಿರು ಬಣ್ಣದಲ್ಲಿ ಸಗಣಿಯ ಸಾರಿಸಿ ಅಜಿರ ಗೋಮಯ ಲೇಪನ ಮಾಡಿದ್ದಾರೆ. ಮತ್ತು ಅದರ ಮೇಲೆ ಅದಕ್ಕೆ ಆರಾಧನೆ ಸಲ್ಲಿಸೋದಕ್ಕೆ ಮಹರ್ಷಿ ಕೂತ್ಕೊಳ್ಳೋ ಜಾಗ ಅಂತ ಬೇರೆ ಬೇರೆ ಮರಗಳಿಂದ ಬೀಸಿ ಬಂದ ಗಾಳಿಯ ಮೂಲಕವಾಗಿ ಉದುರಿ ಬಿದ್ದ ಹೂಗಳಿವೆ. ಆ ರೀತಿಯಾಗಿರ್ತಕ್ಕಂಥ ರಕ್ತಾಶೋಕ ತರುವಿನ ಕೆಳಗೆ ಜಾಬಾಲಿ ಮಹರ್ಷಿ ಕೂತಿದ್ದ. ಅವನು ಹೇಗಿದ್ದ ಅನ್ನುವುದನ್ನು ಹೇಳ್ತಾನೆ. ಉಗ್ರತಪೋಭಿರ್ಭುವನಮಿವ ಸಾಗರೈ ಕನಕಗಿರಿಮಿವ ಕುಲಪರ್ವತೈ ಕ್ರತುಮಿವ ವೈತಾನಿಕ ವನ್ಹಿಭಿ ಕಲ್ಪಾಂತ ದಿವಸಮಿವ ರವಿಭಿ ಕಾಲಮಿವ ಕಲ್ಪೈ ಸಮಂತಾನ್ ಮಹರ್ಷಿಭಿ ಪರಿವೃತಂ. ಹೇಗೆ ಅಂದರೆ ತನ್ನ ತಪಸ್ಸಿನಿಂದ ಸಪ್ತಸಾಗರಗಳು ಭೂಮಿಯನ್ನು ಸುತ್ತಿದಂತೆ, ಮೇರು ಪರ್ವತವನ್ನು ಇನ್ನು ಮಿಕ್ಕ ಸಪ್ತ ಕುಲಪರ್ವತಗಳು ಸುತ್ತಿದ್ದಂತೆ, ಯಜ್ಞವನ್ನು ಎಲ್ಲ ಅಗ್ನಿಗಳು ಸುತ್ತುವರೆದಂತೆ ತ್ರೇತಾಗ್ನಿಗಳು, ಮತ್ತು ಕಲ್ಪಾಂತ ದಿವಸದಲ್ಲಿ ಎಲ್ಲ ಕಡೆಯಿಂದಲೂ ಸುತ್ತು ಬಂದ ದ್ವಾದಶಾದಿತ್ಯರಂತೆ ಕಾಲ ಅನ್ನುವ ಅಖಂಡವಾದ ಒಂದು ಘಟ್ಟವನ್ನು ಎಲ್ಲ ಕಲ್ಪಗಳು ಇವೆಯಲ್ಲ 9 ಬಗೆಯ ಕಲ್ಪಗಳು, ವರಾಹಾದಿ ಕಲ್ಪಗಳು ಉಂಟಲ್ಲ, ಅವೆಲ್ಲ ಸುತ್ತುವರೆದಂತೆ ಎಲ್ಲ ಮಹರ್ಷಿಗಳಿಂದ ಪರಿವೃತನಾಗಿ ಮಧ್ಯೆ ಕೂತಿದ್ದ. ಆಮೇಲೆ ಅವನು ತಾನು ಎಷ್ಟು ಘನಗಂಭೀರವಾಗಿ ಇದ್ದವನು ಅಂತಂದರೆ, ಭಸ್ಮಧವಲಯ ಧವಲೀಕೃತ ವಿಗ್ರಹಂ ಜರಯಾ ಗೃಹೀತ ವ್ರತಯೇವ ಭಸ್ಮಧವಲಯ ಧವಲೀಕೃತ ವಿಗ್ರಹಂ. ಮುಪ್ಪು ಬಂದಿದೆ, ಭಸ್ಮ ಹಚ್ಚಿಕೊಂಡಿದ್ದಾನೆ, ಆ ದೇಹವೇ ಪರಿಪಾಕಗೊಂಡು ಧವಳಮಯವಾಗಿದೆಯಾ ಅಂತ ಕಾಣಿಸ್ತಾ ಇದೆ. ಆಯಾಮಿನೀಭಿ ಫಲಿತ ಪಾಂಡುರಾಭಿ ತಪಸಾ ವಿಜಿತ್ಯ ಮುನಿಜನಂ ಅಖಿಲಂ ಧರ್ಮ ಪತಾಕಿಕಾಭಿ ಇವ ಉಚ್ಛ್ರಿತಾಭಿ ಅಮರಲೋಕಂ ಆರೋಢಂ ಪುಣ್ಯರಜ್ಜರುಭಿವ ಉಪಸಂಗೃಹೀತಾಭಿ ಅತಿದೂರ ಪ್ರವೃದ್ಧಸ್ಯ ಪುಣ್ಯತರೋಹೋ ಕುಸುಮ ಮಂಜರೀಭಿ ಇವ ಉದ್ಗತಾಭಿ ಜಟಾಭಿ ಉಪಶೋಭಿತಂ. ಇನ್ನು ಬೆಳ್ಳಗೆ ಇರ್ತಕ್ಕಂಥ ತಲೆಕೂದಲುಗಳನ್ನೆಲ್ಲ ಕಟ್ಟಿ ಮೇಲೆ ಜಟೆ ಹಾಕಿ ಜಟಾ ಮಂಡಲದಿಂದ ಜಟಾ ಜೂಟ ಮಾಡಿಕೊಂಡಿದ್ದಾನೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂದರೆ, ಅವನ ಪುಣ್ಯ ಪ್ರರೋಹಗಳು, ಪುಣ್ಯದ ಮೊಳಕೆಗಳು ಮೇಲೆದ್ದು ಬಳ್ಳಿಗಳಂತೆ ಬಂದು ಪುಣ್ಯ ಧವಳವಾಗಿರುವುದಲ್ವ, ಅದು ಮೇಲೆ ಮೇಲೆ ಬೆಳೆದು ಅವನನ್ನು ಸಶರೀರವಾಗಿ ಜುಟ್ಟಿಡಿದು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬೆಳೆದು ಕೂತಿದೆಯೋ ಎನ್ನುವಂತೆ ತೋರ್ತಾ ಇತ್ತು ಅಂತ ಹೇಳ್ತಾನೆ. ಅದೋ ಮುಖಚಂದ್ರ ಕಲಾಕಾರಾಭ್ಯಾಂ ಅವಲಂಬಿತ ಬಲಿಶಿಥಿಲಾಭ್ಯಾಂ ಭ್ರೂಲತಾಭ್ಯಾಂ ಅವಷ್ಟಭ್ಯಮಾನ ದೃಷ್ಟಿಂ. ಇನ್ನು ತಲೆಕೆಳಕಾಗಿರುವ ಚಂದ್ರಲೇಖೆಗಳ ಹಾಗೆ ಬೆಳ್ಳಗೆ ತೋರುವ ಹುಬ್ಬುಗಳೆರಡರ ಕೆಳಗೆ ದೃಷ್ಟಿ ಸತ್ವೈಕಬದ್ಧವಾಗಿ ತೋರ್ತಾ ಇತ್ತು ಅಂತ. ಆ ಹುಬ್ಬುಗಳು ಚಂದ್ರಾಕಾರವಾಗಿವೆ, ಅಂದರೆ ಚಂದ್ರಕಲಾಕಾರವಾಗಿದೆ. ಚಂದ್ರಕಲೆ ಮೇಲೆ ನೋಡಿದಾಗ ಬೇರೆ ಥರ ಕಾಣಿಸುತ್ತೆ, ಅದು ತಲೆಕೆಳಕಾಗಿದ್ದರೆ ಹೇಗಿತ್ತು ಹಾಗೆ 2 ಹುಬ್ಬುಗಳಿದ್ದುವು ಅಂತ. ಅವುಗಳ ಕೆಳಗೆ ದೃಷ್ಟಿ ಹಿಡಿಯಲ್ಪಟ್ಟಿತ್ತು, ಅಂದರೆ ಸತ್ವದಿಂದ ದೃಷ್ಟಿ ಬದ್ಧವಾಗಿತ್ತು ಅಂತ ಅನ್ನೋದನ್ನು ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ದಶನ ಮಯೂಖೈ ಧವಲಿತ ಪುರೋಭಾಗಂ. ಹಲ್ಲುಗಳಿವೆ ಎಷ್ಟಾದರೂ ಆ ಹಲ್ಲುಗಳ ಕಾಂತಿಯ ಕಾರಣ ಮುಖವೆಲ್ಲ ದೇದೀಪ್ಯಮಾನವಾಗಿ ಉಂಟು. ಅದು ನೋಡಿದರೆ ಉದ್ವಮದ್ ಗಂಗಾ ಜಲ ಪ್ರವಾಹಮಿವ ಜನ್ಹು, ಗಂಗೆಯನ್ನು ಜನ್ನು ಮತ್ತೆ ಬಾಯಿಂದ ಚಿಮ್ಮಿಸ್ತಾ ಇದ್ದಾನೋ ಎಂಬಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅತಿಚಪಲಾನಾಂ ಇಂದ್ರಿಯಾಶ್ವಾನಾಂ ಅಂತಸ್ಸೇಮನ ಜೃಭಿವ ಆತತಾಭಿ ಕಂಠನಾಡೀಭಿ ನಿರಂತರ ಅವನದ್ಧ ಕಂಧರಂ. ಈ ಕೊರಳ ಸೆರೆಗಳು, ಕೊರಳಲ್ಲೆಲ್ಲ ನರಗಳು ಎದ್ದು ತೋರ್ತಾ ಇವೆ. ನೋಡಿದರೆ ಇಂದ್ರಿಯ ಎನ್ನುವ ಕುದುರೆಗಳು, ಕಣ್ಣು ಕಿವಿ ಇತ್ಯಾದಿ ಇಂದ್ರಿಯಗಳು ಇವೆಲ್ಲ ಅವುಗಳ ಕುದುರೆಗಳು, ಅವನ್ನು ಹೃದಯ ಹಿಡಿದಿಟ್ಟುಕೊಳ್ಬೇಕು. ಹೃದಯದ ಮೂಲಕ ಹೊರಟ ಕಡಿವಾಣಗಳು ಗಂಟಲಿನ ಮೂಲಕ ಪ್ರವೇಶಿಸಿ ಕಣ್ಣು ಕಿವಿ ಮೂಗು ಇವುಗಳನ್ನೆಲ್ಲ ಹಿಡಿದು ಎಳೀತಾ ಇದೆಯೋ ಎಂಬಂತೆ ತೋರ್ತಾ ಇರತಕ್ಕಂಥ ಆ ಒಂದು ಶಿರಾಧಾರೆಗಳು ಇದ್ದವು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅಮಲ ಸ್ಫಾಟಿಕ ಶಕಲ ಘಟಿತಂ ಅಕ್ಷವಲಯಂ ಉಜ್ವಲ ಸ್ಥೂಲ ಮುಕ್ತಾಫಲ ಗ್ರಥಿತಂ ಸರಸ್ವತೀ ಹಾರಮಿವ ಚಲದಂಗುಲಿ ವಿವರ ಗತಂ ಆವರ್ತಯಂತಂ. ಸರಸ್ವತಿಯ ಮಣಿಹಾರದಂತೆ ತೋರುವ ದಪ್ಪ ದಪ್ಪಗಿರ್ತಕ್ಕಂಥ ಸ್ಫಟಿಕ ಮಣಿಗಳಿಂದ ಕೂಡಿದ ಮಾಲೆಯನ್ನು ಅವನು ಆವರ್ತನ ಮಾಡ್ತಾ ಇದ್ದ. ಬೆರಳುಗಳು ಪುರಶ್ಚರಣ ಮಾಡ್ತಾ ಇದ್ವು. ಜಪಮಾಲೆಯನ್ನು ಮುಂದೆ ತಳ್ಳಬೇಕು, ಪುರಶ್ಚರಣ ಮಾಡಬೇಕು, ತಿರಶ್ಚರಣ ಮಾಡಬಾರದು ಅಂತ ಉಂಟು. ಮೇರುವನ್ನು ದಾಟದೆ ತಿರುಗಿಸ್ಕೊಳ್ಬೇಕು, ಮತ್ತೆ ಮುಂದುವರಿಯಬೇಕು ಅಂತಂತಾರೆ. ಅಂದರೆ
ಪುರೋಗತಿ ಇರಬೇಕು, ತಿರೋಗತಿ ಇರಬಾರದು ಅನ್ನುವುದು ತಾತ್ಪರ್ಯ. ಅನವರತ ಭ್ರಮಿತ ತಾರಕಾಚಕ್ರಂ ಅಪರಮಿವ ಧ್ರುವಂ, ನೋಡಿದರೆ ನಕ್ಷತ್ರ ಮಂಡಲವನ್ನು ತಿರುಗಿಸ್ತಾ ಇರುವ ಧ್ರುವ ನಕ್ಷತ್ರದಂತೆ ತೋರ್ತಾ ಇದ್ದ. ಉನ್ನಮತಾ ಶಿರೋಜಾಲಕೈಹಿ ಜರತ್ ಕಲ್ಪತರುಮಿವ ಪ್ರಣತ ಲತಾಸಂಚಯೇನ ನಿರಂತರ ನಿಶ್ಚಿತಂ, ನೋಡಿದರೆ ಅವನು ಒಂದು ಮುಪ್ಪಿನಲ್ಲಿ ಎಷ್ಟು ಪರಿಪಾಕಗೊಂಡು ಕಲ್ಪವೃಕ್ಷದಂತೆ ತೋರ್ತಾ ಇದ್ದ. ಅವನು ಆಸನ್ನ ವರ್ತಿನ ಮಂದಾಕಿನಿ ಸಲಿಲ ಪೂರೇಣ ತದಂಡೋಪವಿಷ್ಟೇನ ಸ್ಫಾಟಿಕ ಕಮಂಡಲುನ ವಿಕಚ ಪುಂಡರೀಕ ರಾಶಿಮಿವ ರಾಜಹಂಸೇನ ಉಪಶೋಭ್ಯಮಾನಂ. ಅವನು ಪಕ್ಕದಲ್ಲಿ ಒಂದು ತ್ರಿದಂಡವನ್ನು ಹಿಡ್ಕೊಂಡಿದ್ದ. ತ್ರಿದಂಡಿ ಸನ್ಯಾಸಿ, ಏಕದಂಡಿ ಸನ್ಯಾಸಿ ಅಂತೆಲ್ಲ ನಮ್ಮಲ್ಲಿ ಪರಂಪರೆಗಳು ಉಂಟು. ಇವತ್ತಿಗೂ ಶ್ರೀವೈಷ್ಣವರು ತ್ರಿದಂಡಿ ಸನ್ಯಾಸಿಗಳಾಗಿ ಮತ್ತು ಸ್ಮಾರ್ತ ವೈಷ್ಣವಾದಿ ಪರಂಪರೆಯಲ್ಲಿ ಏಕದಂಡಿ ಸನ್ಯಾಸಿಗಳಾಗಿ ಉಂಟು. ವಾಗ್ದಂಡ, ಕಾಯದಂಡ, ಮನೋದಂಡ ಅನ್ನುವ 3 ದಂಡಗಳನ್ನು ತೋರ್ಪಡಿಸುವುದಕ್ಕೆ ತ್ರಿದಂಡ. ಅವು 3 ಒಂದೇ ಒಟ್ಟಿಗೆ ಮನೋವಾಕ್ಕಾಯ ದಂಡ ಅನ್ನೋದಕ್ಕಾಗಿ ಏಕದಂಡ ಅಂತ ಉಂಟು. ಧರ್ಮಶಾಸ್ತ್ರಗಳಲ್ಲಿ 2ಕ್ಕೂ ಅವಕಾಶ ಉಂಟು. ಆದರೆ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ಬಗೆಯ ಸನ್ಯಾಸ ಪ್ರಕಾರಗಳಲ್ಲಿ ಸರ್ವೋನ್ನತವಾದ ಪರಮಹಂಸಕ್ಕೆ ದಂಡ, ಕಮಂಡಲು ಇತ್ಯಾದಿ ಲಾಂಛನಗಳು ಇಲ್ಲ. ತತ್ಪೂರ್ವದಲ್ಲಿ ಮಾತ್ರ ಇವು ಉಂಟು. ಪರಮಹಂಸ ಪರಿವ್ರಾಜಕಾಚಾರ್ಯ ಎಲ್ಲಿ ಯಾವುದಕ್ಕೂ ಅಂಟಿರೋದಿಲ್ಲ. ಇವನಿನ್ನೂ ಗೃಹಸ್ಥನಾಗಿದ್ದಾನೆ, ಹಾಗಾಗಿ ತ್ರಿದಂಡವನ್ನು ಧರಿಸಿದ್ದಾನೆ. ತ್ರಿದಂಡಿಗಳಿಗೆ ಭಸ್ಮ, ರುದ್ರಾಕ್ಷ, ಶಿಖಾ, ಯಜ್ಞೋಪವೀತಾದಿಗಳೆಲ್ಲ ವಿಹಿತವಾದದ್ದು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗಾಗಿ ಇವನು ಇದ್ದಾನೆ ಅಂತ ಹೇಳ್ತಾನೆ. ಆದರೆ ಅಲ್ಲಿರುವ ಸ್ಫಟಿಕ ಕಮಂಡಲು ಯಾವ ಥರ ಇದೆ ಅಂತಂದರೆ, ಇವನು ಮೈಯೆಲ್ಲ ಬೆಳ್ಳಗಿರ್ತಕ್ಕಂಥದ್ದು ಬೆಳ್ಳಿಯ ರಾಶಿಯಂತೆ ತೋರ್ತಾ ಇದ್ದಾನೆ, ಬೆಳ್ದಾವರೆಗಳ ರಾಶಿಯಂತೆ. ಅದರ ಪಕ್ಕ ಕೂತ ರಾಜಹಂಸದಂತೆ ಇತ್ತು. ಆ ಕಮಂಡಲುವಿನ ಕೊಕ್ಕು ರಾಜಹಂಸದ ಹಾಗೆ ಕಾಣಿಸ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಸ್ಥೈರ್ಯೇಣ ಅಚಲಾನಾಂ ಗಾಂಭೀರ್ಯೇಣ ಸಾಗರಾಣಾಂ ತೇಜಸಾ ಸವಿತು ಪ್ರಶಮೇನ ತುಷಾರ ರಶ್ಮೇಹೆ ನಿರ್ಮಲತೆಯ ಅಂಬರತಲಸ್ಯ ಸವಿಭಾಗಮಿವ ಕುರ್ವಾಣಂ. ಅವನು ಸ್ಥಿರತೆಯಲ್ಲಿ ಬೆಟ್ಟಗಳನ್ನು, ಆಳದಲ್ಲಿ ಸಮುದ್ರವನ್ನು, ತೇಜಸ್ಸಿನಲ್ಲಿ ಸೂರ್ಯವನ್ನನ್ನು, ಶಾಂತಿಯಲ್ಲಿ ಚಂದ್ರನನ್ನು, ನಿರ್ಮಲತೆಯಲ್ಲಿ ಆಕಾಶವನ್ನು ಹಂಚಿಕೊಂಡಿದ್ದ ಅಂತ ಹೇಳ್ತಾನೆ. ಸಂವಿಭಾಗಮಿವ ಕುರ್ವಾಣಂ ಅಂತ ಎಷ್ಟು ಹೇಳಿ ಆ ಮನಸ್ಸಿಗೆ ಉನ್ನತ ಭಾವವನ್ನು ತಂದುಕೊಡ್ತಾನೆ ನೋಡಿ. ವೈನತೆಯೇಮಿವ ಸ್ವಪ್ರಭಾವ ಉಪಾತ್ತ ದ್ವಿಜಾಧಿಪತ್ಯಂ. ವೈನತೆಯನಿಗೆ ಪಕ್ಷಿರಾಜ್ಯಾಧಿಪತ್ಯ ಉಂಟು. ಪಕ್ಷಿಗಳೆಲ್ಲ ದ್ವಿಜರು. ಇವನಿಗೂ ತನ್ನ ವ್ಯಕ್ತಿತ್ವದಿಂದಲೇ ದ್ವಿಜಾಧಿಪತ್ಯ ಬಂದಿತ್ತು, ದ್ವಿಜರಾಜ್ಯಾಧಿಪತ್ಯ ಬಂದಿತ್ತು. ಸಕಲ ದ್ವಿಜರಿಗೆ ಇವನು ಮಾನನೀಯನಾಗಿದ್ದ. ಕಮಲಾಸನಂ ಇವ ಆಶ್ರಮ ಗುರುಂ. ಎಲ್ಲ ಆಶ್ರಮಸ್ಥರಿಗೂ ಚತುರ್ವಿಧವಾದ ಆಶ್ರಮ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ, ಅವರೆಲ್ಲರಿಗೂ ಬ್ರಹ್ಮ ಪೂಜನೀಯ. ಹಾಗೆ ಇವನು ಇದ್ದ. ಅಂತವನು ಬೃಹಸ್ಪತಿಮಿವ ಆಜನ್ಮ ಸಂವರ್ಧಿತ ಕಚಂ. ಇವನು ತಲೆಗೂದಲಿಗೆ ಕತ್ತರಿ ಹಾಕಿಲ್ಲ, ಅದರಿಂದ ಆಜನ್ಮ ಸಂವರ್ಧಿತ ಕಚ, ಮೊದಲಿನಿಂದಲೂ ಕಚನನ್ನು ಬೆಳೆಸಿಕೊಂಡು ಬಂದಿದ್ದ. ಕಚ ಅಂದರೆ ತಲೆಗೂದಲು, ಕಚ ಬೃಹಸ್ಪತಿಯ ಮಗ, ಹಾಗೆ ತೋರ್ತಾ ಇದ್ದ. ದಿವಸಮಿವ ಉದ್ಯದ್ ಅರ್ಕ ಬಿಂಬ ಭಾಸ್ವರ ಮುಖಂ. ಹಗಲಿನ ಹಾಗೆ ದೇದೀಪ್ಯಮಾನವಾದ ಸೂರ್ಯನಿಂದ ಕೂಡಿದ ಮುಖದಂತೆ ಇತ್ತು ಇವನ ಮುಖ. ಶರತ್ಕಾಲಮಿವ ಕ್ಷೀಣ ವರ್ಷಂ. ತುಂಬ ವಯಸ್ಸಾಗಿ ಕುಗ್ಗಿದ್ದ. ಹೇಗಿತ್ತು ಅಂದರೆ ಶರತ್ಕಾಲದಲ್ಲಿ ಕ್ಷೀಣ ವರ್ಷ, ಮಳೆ ಕಡಿಮೆ ಆಗಿರುತ್ತಲ್ಲ ಹಾಗಿದ್ದ. ಶಂತನುವಿವ ಪ್ರಿಯ ಸತ್ಯವ್ರತಂ. ಶಂತನುವಿಗೆ ಸತ್ಯವ್ರತ ಅಂದರೆ ತನ್ನ ಮಗ ದೇವವ್ರತ, ಅದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಶಂತನುವಿನಂತೆ ಇವನು ಸತ್ಯವ್ರತ, ದೇವವ್ರತನಾಗಿದ್ದ. ಇನ್ನು ಅಂಬಿಕಾ ಕರತಲಮಿವ ರುದ್ರಾಕ್ಷ ವಲಯ ಗ್ರಹಣ ನಿಪುಣಂ ಅಂತ. ತುಂಬ ಸುಂದರವಾಗಿದೆ, ವೆರಿ ರೊಮ್ಯಾಂಟಿಕ್ ಪಿಕ್ಚರ್. ಇವನ ಕೈಯಲ್ಲಿ ರುದ್ರಾಕ್ಷ ವಲಯವನ್ನು ಹಿಡಿಯೋದ್ರೊಳಗೆ ಕೋವಿದನಾಗಿದ್ದ. ರುದ್ರಾಕ್ಷ ಮಾಲಿಕೆಯನ್ನು ಹೇಗೆ ಅಂದರೆ ಜಗದಂಬೆಯ ಹಾಗೆ ಅಂತ. ಜಗದಂಬೆ ಪಂಚಮುಖ ಮಹಾದೇವ. ಒಂದೊಂದು ಮುಖದಲ್ಲೂ 3 ಕಣ್ಣು, 5 ಮೂದಲೆ 15 ಕಣ್ಣು. 15 ಕಣ್ಣುಗಳನ್ನು ಈ ಮಹಾತಾಯಿ ತನ್ನ 1000 ತೋಳುಗಳಿಂದ ಹೇಗೂ ಮುಚ್ಚಿಬಿಡ್ತಾ ಇದ್ಲು. ಶಿವನನ್ನ ಕಣ್ಣಾ ಮುಚ್ಚಾಲೆ ಆಟ ಆಡಿಸ್ತಾ ಇದ್ಲು. ಹಾಗಿದ್ದ ಇವನು ಅಂತ ಇನ್ನೊಂದು ಅರ್ಥ. ಶಿಶಿರ ಸಮಯ ಸೂರ್ಯಮಿವ ಕೃತೋತ್ತರಾಸಂಗಂ. ಉತ್ತರಾಸಂಗ, ಉತ್ತರ ಫಲ್ಗುನಿ ನಕ್ಷತ್ರ, ಅದರೊಳಗೆ ಪೂರ್ಣಿಮೆ ಆಗತಕ್ಕಂಥದ್ದು ಫಾಲ್ಗುಣ ಮಾಸ. ಫಾಲ್ಗುಣ ಶಿಶಿರ ಕಾಲ, ಮಾಘ ಫಾಲ್ಗುಣ ಬಂದಾಗ ಶಿಶಿರ ಬಂತು. ಶಿಶಿರ ಕಾಲದ ಹಾಗೆ ಕೃತ ಉತ್ತರಾಸಂಗಂ. ಉತ್ತರಾಸಂಗ ಅಂತಂದರೆ ಅವನು ಉನ್ನತವಾದದ್ರೊಳಗೆ ಗಮನ ಇಟ್ಟುಕೊಂಡವನು ಅಂತ. ಉತ್ತಮೋತ್ತಮವಾದದ್ದು
ಅರ್ಚಿರಾದಿ ಮಾರ್ಗಗಳಿಗಿಂತಲೂ ಮಿಗಿಲಾದಂತಹ ಯಾವ ಒಂದು ಭವ್ಯವಾದ ಶುಕ್ಲ ಮಾರ್ಗ ಉಂಟು ಅಂಥದ್ದು ಅಂತ ಶಾಸ್ತ್ರಗಳು ಹೇಳುತ್ತವೆ. ಅದರಲ್ಲಿ ಇವನು ಇದ್ದ ಅಂತನ್ನೋದು ಗೊತ್ತಾಗುತ್ತದೆ. ಇನ್ನೊಂದು ಅರ್ಥ ಉತ್ತರೀಯವನ್ನು ಧರಿಸಿದ್ದ ಅಂತ. ಆಮೇಲೆ ಪಶುಪತಿಮಿವ ಭಸ್ಮ ಪಾಂಡು ರೋಮಾಶ್ಲಿಷ್ಟ ಶರೀರಂ ಅಂತ. ಭಸ್ಮ ಪಾಂಡು ರೋಮ, ಭಸ್ಮ ಬಳಕೊಂಡು ಬೆಳ್ಳಗಿದ್ದ ರೋಮಗಳಿಂದ ಕೂಡಿತ್ತು ಇವನ ಶರೀರ. ಇನ್ನೊಂದು ಪಶುಪತಿಗೆ ಏನು ಅಂದರೆ ಭಸ್ಮ ಪಾಂಡುರ ಉಮಾ ಆಶ್ಲಿಷ್ಟ, ಭಸ್ಮದಿಂದ ಲಿಪ್ತವಾದ ಉಮೆಯನ್ನು ಅಪ್ಪಿಕೊಂಡಂಥ ಮಹಾದೇವನು ಅವನು ಹಾಗೆ ಇವನಿದ್ದ ಅಂತ. ಭಸ್ಮ ಪಾಂಡುರ ಉಮ, ಭಸ್ಮ ಪಾಂಡು ರೋಮ. ಏನು ಸೂಕ್ಷ್ಮತೆಗಳಿಂದ ಎಷ್ಟೆಷ್ಟು ಯೋಚನೆ ಮಾಡಿದ್ದಾನೋ ಹೇಳೋಕ್ಕೆ ಆಗೋದಿಲ್ಲ. ಇದನ್ನೆಲ್ಲವನ್ನ ಕಂಡು ಬೆಕ್ಕಸ ಬೆರಗಾಗಿ ನಮ್ಮ ಗಿಳಿ ಆಶ್ಚರ್ಯಪಡುತ್ತದೆ. ಆ ಆಶ್ಚರ್ಯ ನೋಡಿ, ಅಹೋ ಪ್ರಭಾವಸ್ತಪಸಾಂ, ತಪಸ್ಸಿನ ಪ್ರಭಾವವೇ ಪ್ರಭಾವ. ಏಮಸ್ಯ ಶಾಂತಾಪಿ ಮೂರ್ತಿರುತ್ತಪ್ತ ಉತ್ತಪ್ತ ಕನಕಾವದಾತ ಪರಿಸ್ಫುರಂತಿ ಸೌದಾಮಿನೀವ ಚಕ್ಷುಷ ಪ್ರತಿಹಂತಿ ತೇಜಾಂಸಿ. ಇದು ಕುದಿ ಕುದಿಯುವ ಅಪ್ಪಟ ಅಪರಂಜಿ ಹಾಗೆ ಕಣ್ಣನ್ನು ಹೊಡೆಯುತ್ತಾ ಇದೆ, ಆದರೂ ಶಾಂತವಾಗಿದೆ. ಸತತ ಮುದಾಸೀನಾಪಿ ಮಹಾಪ್ರಭಾವತೆಯ ಭೈಮಿವೋಪಜನಯತಿ ಪ್ರಥಮೋಪಗತಸ್ಯ. ಎಷ್ಟು ಶಾಂತವಾಗಿದ್ದರೂ, ಎಷ್ಟು ಉದಾಸೀನವಾಗಿ ಅಂದರೆ ಡಿಸ್ಇಂಟ್ರೆಸ್ಟೆಡ್ನೆಸ್, ಅನಾಸಕ್ತಿ ಯೋಗದಿಂದ ಕೂಡಿದ್ದರೂ ಕೂಡ ಇದು ಮೊದಲ ಬಾರಿಗೆ ನೋಡೋರನ್ನ ಬೆಚ್ಚಿ ಬೀಳಿಸುವಂತೆ ಇದೆ ಈ ತೇಜಸ್ಸು ಅಂತ. ಅವರು ಏನು ಕೆಡುಕು ಮತ್ತೊಂದು ಅಪಾಯ ಮಾಡಬೇಕಾಗಿಲ್ಲ, ನಮಗೆ ಒಂದು ಭಯ ಉಂಟಾಗುತ್ತದೆ. ಸತ್ವವನ್ನು ಕಂಡಾಗ ಉಂಟಾಗುವ ಉಪಶಾಂತವಾದ ಭಯ ಅಂತ ಅನ್ನಬೇಕು. ಹೇಳ್ತಾ ಇದ್ದಾನೆ, ನಿತ್ಯಂ ಅಸಹಿಷ್ಣು ತಪಸ್ವಿನಾಂ ತನು ತಪಸಾಮಪಿ ತೇಜಃ ಪ್ರಕೃತ್ಯಾ ಭವತಿ ಕಿಮುತ ಸಕಲ ಭುವನತಲ ವಂದಿತ ಚರಣಾನಾಂ ಅನವರತ ತಪಕ್ಷಪಿತ ಮಲಾನಾಂ ಕರತಲಾಮಲಕವದ್ ಅಖಿಲಂ ಜಗದಾಲೋಕಯಿತಾಂ ದಿವ್ಯೇನ ಚಕ್ಷುಷಾ ಭಗವಂತಮೇವಂ ವಿಧಾನಾಂ ಅಘಕ್ಷಯಕಾರಿಣಾಂ. ಅಲ್ಪ ಸ್ವಲ್ಪ ತಪಸ್ಸು ಮಾಡಿದವರನ್ನ ನೋಡಿದಾಗಲೇ ಅವರ ಪ್ರಭಾವಕ್ಕೆ ನಾವು ತುತ್ತಾಗ್ತೀವಿ. ಇನ್ನು ಹಾಗಿರುವಾಗ ಅಪಾರ ತಪಸ್ಸಂಪದ್ ರಾಶಿಯನ್ನು ಹೊಂದಿ ಕರತಲಾಮಲಕದಂತೆ, ಕರತಲ ಬದರದಂತೆ ಜಗತ್ತನ್ನೆಲ್ಲ ಕಾಣಬಲ್ಲಂಥವನು, ಅಂತರಂಗ ಬಹಿರಂಗವನ್ನು ತಪೋಜ್ವಾಲೆಯಿಂದ ಕ್ಷಾಲನ ಮಾಡಿಕೊಂಡವನಾದ ದಿವ್ಯದೃಷ್ಟಿ ಉಳ್ಳ ಈ ಮಹರ್ಷಿಯ ಪಾಪ ವಿನಾಶನ ಶಕ್ತಿಯ ಮುಂದೆ ಎಂಥದ್ದು ನಮ್ಮದೆಲ್ಲ. ಪುಣ್ಯಾನಿಹಿ ನಾಮಗ್ರಹಣಾನ್ಯಪಿ ಮಹಾಮುನೀನಾಂ ಪುಣ್ಯಾನಿಹಿ. ಮಹಾಮುನಿಗಳ ಹೆಸರು ಹೇಳೋದು ಪುಣ್ಯ ಅಂತ. ತುಂಬ ಸಂತೋಷದಾಯಕವಾದದ್ದು. ದೊಡ್ಡವರನ್ನು ನೆನೆಯಬೇಕು, ದೊಡ್ಡದನ್ನು ಕೃತಜ್ಞತೆಯಿಂದ ಅಭಿಮಾನದಿಂದ ಸ್ಮರಿಸಬೇಕು. ನಾವು ಆ ಋಷಿ ಪರಂಪರೆಯಿಂದ ಬಂದವರು ಅನ್ನುವ ಭಾವ ಇರಬೇಕು. ನೋಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಋಷಿಯ ಸಂಪರ್ಕ ಇದ್ದೇ ಇರುತ್ತದೆ. ಪ್ರತಿಯೊಬ್ಬನಿಗೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದವನಿಗೆ ಗೋತ್ರ ಸೂತ್ರಾದಿಗಳು ಇದ್ದೇ ಇದೆ. ಯಾರಿಗೂ, ಎಲ್ಲ ವರ್ಣದವರಿಗೂ ಉಂಟು. ಮತ್ತೆ ಎಲ್ಲರಿಗೂ ಕಶ್ಯಪ ಗೋತ್ರ ಪ್ರವರ್ತಕನಾಗಿ ಇದ್ದೇ ಇದ್ದಾನೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಮಹರ್ಷಿ ಸಂತಾನ ಅನ್ನುವ ಉನ್ನತಿ ಇದ್ದೇ ಇದೆ. ಅಲ್ಲಿ ಬಂದಂಥ ಪರಂಪರೆಯಲ್ಲಿ ಎಷ್ಟು ದೊಡ್ಡವರು, ಎಷ್ಟೆಲ್ಲ ಮಾಡಿದವರು ಇದ್ದಾರೆ. ಮತ್ತೊಂದು ವಿಶ್ವವನ್ನೇ ನಿರ್ಮಾಣ ಮಾಡಿದ ವಿಶ್ವಾಮಿತ್ರ ಇರಬಹುದು, ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿದಂಥ ಅನಸೂಯೆ, ಆಕೆಯನ್ನು ತುಂಬ ಗೌರವಿಸಿ ರಾಮನನ್ನು ನೋಡು ಅನಸೂಯೆ ಎಂಥವಳು, ಮೊದಲುಗಳಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ ಅರ್ತಿ ಮಹರ್ಷಿ. ಎಂಥ ದೊಡ್ಡವನು ಆತ. ಮತ್ತೆ ಇಂದ್ರನಿಗೆ ಬ್ರಹ್ಮತ್ಯಾ ದೋಷ ಬಂದರೆ ಜಗತ್ತೆಲ್ಲ ತತ್ತರಿಸಿ ಹೋದಾಗ ಅದನ್ನು ಪರಿಹಾರ ಮಾಡೋದಕ್ಕೆ ನಾನಿದ್ದೀನಿ ಅಂತ ರಥಂತರ ಸಾಮ ಹೇಳಿ ಇಂದ್ರನ ಬ್ರಹ್ಮತ್ಯಾ ದೋಷವನ್ನು ನೀಗಬಲ್ಲಂಥ ವಸಿಷ್ಠ ಅಂತಹ ಮಹರ್ಷಿ ಇದ್ದಾನೆ. 21 ಬಾರಿ ಲೋಕವನ್ನೆಲ್ಲ ಓಡಾಡಿ ದುಷ್ಟ ಕ್ಷತ್ರಿಯರನ್ನು ಧ್ವಂಸ ಮಾಡಿದ ಪರಶುರಾಮನನ್ನು ಒಂದು ಹುಂಕಾರದಲ್ಲಿ ಸಾಕು ತಡೆ ಅಂತ ಹೇಳಿದಂಥ ಭೃಗು ಮೊದಲಾದ ಮಹರ್ಷಿಗಳಿದ್ದಾರೆ. ತ್ರಿಮೂರ್ತಿಗಳನ್ನೇ ಶಾಪ ಕೊಟ್ಟು ಅಲ್ಲಾಡಿಸಬಲ್ಲಂಥ ಮಹರ್ಷಿ ಆತ. ಇನ್ನು ಯಾವ ಕ್ಷಣದಲ್ಲಿ ಎಷ್ಟು ಜನ ಬಂದರೂ ಲೀಲಾಜಾಲವಾಗಿ ಆತಿಥ್ಯವನ್ನು ಮಾಡಿ ಉದಾರವಾಗಿ ಜೀವಪೋಷಣೆ ಮಾಡಿ ಸಕಲ ಶಾಸ್ತ್ರಗಳಿಗೂ ಕೂಡ ಪೋಷಣೆಯನ್ನು ಕೊಟ್ಟಂಥ ಭರದ್ವಾಜರಂಥ ಮಹರ್ಷಿಗಳಿದ್ದಾರೆ. ದೇವತೆಗಳಿಗೆ ಗುರುವಾಗಬಲ್ಲ ಬೃಹಸ್ಪತಿಗೆ ತಂದೆಯಾಗಬಲ್ಲಂಥ ಅಂಗಿರಸ ಮಹರ್ಷಿಗಳಿದ್ದಾರೆ. ಇಂದ್ರ ಯಾರಿಗೆ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ನು ಅಂತ ಗೃತ್ಸಮದ ಮಹರ್ಷಿ ಇದ್ದಾರೆ. ಅನಾಥೆಯಾಗಿ ಬಂದಂಥ ಹೆಣ್ಣು ಮಗುವನ್ನು ಬ್ರಹ್ಮಚಾರಿಯಾಗಿದ್ದರೂ ಕೂಡ ತನಗೇನು ಅಂತ ಅಂದುಕೊಳ್ಳದೆ ಪಾಲಿಸಿ ಲಾಲಿಸಿ ಆಕೆಗೆ ವಿದ್ಯಾ ಬುದ್ಧಿಗಳನ್ನು ಕೊಟ್ಟು ಆಕೆಗೆ ಯೋಗ್ಯನಾದ ಮದುವೆ, ಗಂಡನಲ್ಲಿ ಮದುವೆ ಆಯಿತು ಅಂತ ಅನ್ನೋದನ್ನು ಕೇಳಿ ಸಂತೋಷಪಟ್ಟು ಯಾವ ಹಕ್ಕು ಚಲಾವಣೆ ಮಾಡದೇ ಇದ್ದಂಥ ಕಣ್ವರಂಥ ಮಹರ್ಷಿಗಳಿದ್ದಾರೆ. ಒಬ್ಬರೇ ಇಬ್ಬರೇ ಈ ಥರ ಎಷ್ಟು ಜನ ಮಹರ್ಷಿಗಳು. ಶಿವಪಾರ್ವತಿಯರ ಮದುವೆ ಆದಾಗ 3 ಲೋಕವೂ ಕೂಡ ಎಲ್ಲ ಹಿಮಾಲಯಕ್ಕೆ ಬಂದು ಈಗಾದಂತೆ ಭೂಕಂಪ ಆಗುತ್ತದೆ ಅಂತಂದಾಗ
ನೀವೊಬ್ಬರು ದಕ್ಷಿಣಾಪಥಕ್ಕೆ ಹೋದರೆ ಸಾಕು, ಎಲ್ಲ ಸಮತ್ವ ಬರುತ್ತದೆ ಅಂದರೆ ನಾನು ದಕ್ಷಿಣಾಪಥಕ್ಕೆ ಹೋಗ್ತೀನಿ ಅಂತ ಬಂದವರು ಅಗಸ್ತ್ಯ ಮಹರ್ಷಿಗಳು. ಇಲ್ವಲ್ಲ ವಾತಾಪಿ ಮೊದಲಾದ ನೀಚರ ಸಂಹಾರ ಮಾಡಿದ್ದಿರಬಹುದು. ರಾಮನಂತವನಿಗೆ ತರುಣೋಪಾಯವನ್ನು ಬೋಧಿಸಿ ಆದಿತ್ಯ ಹೃದಯಾದಿಗಳನ್ನು, ವೈಷ್ಣವ ಧನುಸ್ಸು ಮೊದಲಾದವನ್ನು ಕೊಟ್ಟಂಥವರು ಇರಬಹುದು. ಅಥವಾ ಅವರು ಬೊಗಸೆಯಲ್ಲಿ ಸಮುದ್ರವನ್ನು ಹೀರಿ ನಿವಾತಕವಶ ಕಾಲಕೇಯರನ್ನು ಹೊರಕ್ಕೆ ತರಿಸಿ ತನ್ಮೂಲಕವಾಗಿ ದುಷ್ಟ ನಾಶಕ್ಕೆ ಸಹಕಾರವನ್ನು ಕೊಟ್ಟಂಥವರಿರಬಹುದು ಅಗಸ್ತ್ಯರು. ಒಬ್ಬರೇ ಇಬ್ಬರು ಈ ಥರ ಇಷ್ಟು ಜನ ಅವರನ್ನು ನಾವು ಸ್ಮರಿಸಿಕೊಳ್ತಕ್ಕಂಥದ್ದು ಪಾವನಕಾರಿ ಅಂತ ಬಾಣಭಟ್ಟ ಹೇಳ್ತಾನೆ. ಕಿಂ ಪುನರ್ದರ್ಶನಾನಿ, ಇನ್ನು ನೋಡಿದ ಮೇಲೆ ಹೇಳಬೇಕಾ? ಧನ್ಯಮಿದಮಾಶ್ರಮ ಪದಂ ಅಯಂ ಅಧಿಪತಿರ್ಯತ್ರ. ಈ ಆಶ್ರಮವೇ ಪುಣ್ಯ, ಆಶ್ರಮಾಧಿಪತಿಯ ಸ್ಥಾನವಂತೂ ಪುಣ್ಯತಮ ಅಥವಾ ಭುವನತಲಮೇವ ಧನ್ಯಂ ಅಖಿಲಂ ಅನೇನ ಅಧಿಷ್ಠಿತಂ ಅವನಿತಲ ಕಮಲಯೋನಿನ. ಈ ಧರೆಗಿಳಿದ ಚತುರ್ಮುಖ ಬ್ರಹ್ಮನಂತಿರುವ ಜಾಬಾಲಿ ಮಹರ್ಷಿಯ ಕಾರಣದಿಂದ ಈ ಭೂಮಿಯೇ ಧನ್ಯವಾಯಿತು. ಪುಣ್ಯಭಾಜ ಕಲ್ವವಿ ಮುನಿಯ ಯದಹರ್ನಿಶಂ ಏನಂ ಅಪರಮಿವ ನಲಿನಾಸನಂ ಅಪಗತಾನ್ಯ ವ್ಯಾಪಾರಾ ಮುಖಾವಲೋಕನ ನಿಶ್ಚಲ ದೃಷ್ಟಯ ಪುಣ್ಯ ಕಥಾ ಶೃಣ್ವಂತ ಸಮುಪಾಸತೆ. ಈ ಮಹರ್ಷಿಗಳೇ ಪುಣ್ಯವಂತರು. ಅನ್ಯ ಮನಸ್ಕತೆ ಒಂದಿಷ್ಟೂ ಇಲ್ಲದೆ ಏಕದೀಕ್ಷೆಯಿಂದ ಕಿವಿ ಕಣ್ಣುಗಳನ್ನು ಮನಸ್ಸನ್ನು ಇವನಲ್ಲಿ ನೆಟ್ಟು ಇವನಿಂದ ತತ್ವೋಪದೇಶವನ್ನು, ಇತಿಹಾಸ ಪುರಾಣ ಕಥೆಗಳನ್ನು ಎಲ್ಲವನ್ನ ಪಡೀತಾರೆ. ಸರಸ್ವತ್ಯಪಿ ಧನ್ಯ ಯಾಸ್ತು ಸತತಂ ಅತಿ ಪ್ರಸನ್ನೇ ಕರುಣಾಜಲ ನಿಸ್ಯಂದ್ಯನ್ಯಗಾಧ ಗಾಂಭೀರ್ಯೇ ರುಚಿರ ದ್ವಿಜ ಪರಿವಾರ ಮುಖಕಮಲ ಸಂಪರ್ಕಂ ಅನುಭವಂತಿ ನಿವಸತಿ ಹಂಸೀವ ಮಾನಸಿ. ಮಾನಸ ಸರೋವರದಲ್ಲಿ ಹಂಸ ಹೇಗೆ ನೆಮ್ಮದಿಯಾಗಿರುತ್ತದೋ ಹಾಗೆ ಇವನ ಬಾಯನ್ನು ಆಶ್ರಯಿಸಿ, ಇವನ ವಾಕ್ಕನ್ನು ಆಶ್ರಯಿಸಿ ಸರಸ್ವತಿ ಪಾವಿತಳಾದಳು ಅಂತ ಆಶ್ಚರ್ಯದಿಂದ ಆನಂದದಿಂದ ಉದ್ಗಾರ ಮಾಡಿಕೊಳ್ಳುತ್ತದೆ. ಏವಂ ಆಸಾಧ್ಯ ಶರತ್ಕಾಲಮಿವ ಕಲಿಜಲದ ಸಮಯ ಕಲುಷಿತಾ ಪ್ರಸಾದಮುಪಗತಾ ಪುನರಪಿ ಜಗತಿ ಸರಿತ ಇವ ಸರ್ವವಿದ್ಯಾ. ಶರತ್ಕಾಲದಲ್ಲಿ ಹೇಗೆ ಮಳೆಗಾಲದ ಕೊಚ್ಚೆಯನ್ನು ಕಳಕೊಂಡು ನದಿಗಳು ತಿಳಿಯಾಗುತ್ತವೋ ಹಾಗೆ ಕಲಿಗಾಲದಲ್ಲಿ ಸಕಲ ವಿದ್ಯೆಗಳು ತಮ್ಮ ಕಾಲುಷ್ಯವನ್ನು ಹೊಂದಿದ್ದು ಇದೀಗ ಈ ಮಹರ್ಷಿಯನ್ನು ಆಶ್ರಯಿಸಿ ತಮ್ಮ ಮಾಲಿನ್ಯವನ್ನು ಕಳೆದುಕೊಳ್ತಾ ಇರುವಂತೆ ಕಾಣುತ್ತದೆ. ನಿಯತಮಿಹ ಸರ್ವಾತ್ಮನ ಕೃತಾವಸ್ಥಿತಿನ ಭಗವತ ಪರಿಭೂತ ಕಲಿಕಾಲ ವಿಲಸಿತೇನ ಧರ್ಮೇಣ ನ ಸ್ಮರ್ಯತೆ ಕೃತಯುಗಸ್ಯ. ಇಂಥವನು ಕಲಿಕಾಲಕ್ಕೆ ಮುಖಭಂಗ ಮಾಡಿದ್ದರಿಂದ ಕೃತಯುಗವನ್ನು ಇಲ್ಲಿಯ ಜನ ಸ್ಮರಿಸಿಕೊಳ್ತಲೇ ಇಲ್ಲ. ಕೃತಯುಗ ಇಲ್ಲಿ ತಾನಾಗಿದ್ದು ಬಿಟ್ಟಿದೆ. ಧರಣಿತಲ ಮನೇನ ಅಧಿಷ್ಠಿತಂ ಆಲೋಕ್ಯ ನಭತಿ ನೂನ ವಿಧಾನೀಂ ಸಪ್ತರ್ಷಿ ಮಂಡಲ ನಿವಾಸಾಭಿಮಾನಂ ಅಂಬರತಲಂ. ಈಗ ಈ ಜಾಬಾಲಿ ಮಹರ್ಷಿ ಇರುವುದನ್ನು ನೋಡಿ ಆಕಾಶ ತನ್ನಲ್ಲಿ ಸಪ್ತರ್ಷಿಗಳಿದ್ದಾರೆ ಎನ್ನುವ ಹೆಮ್ಮೆಯನ್ನು ಬಿಟ್ಟು ತೆಪ್ಪಗೆ ಕೂತಿದೆ ಅಂತ ಅನಿಸುತ್ತದೆ ಅಂತಾನೆ. ಅಹೋ ಮಹಾಸತ್ವೇಯಂ ಜರ ಯಾಸ್ಯ ಪ್ರಳಯ ರವಿರಶ್ಮಿ ನಿಕರ ದುರ್ನಿರೀಕ್ಷ್ಯೆ ರಜನಿಕರ ಕಿರಣ ಪಾಂಡು ಶಿರೋರುಹೇ ಜಟಾಭಾರೆ ಫೇನ ಪುಂಜ ಧವಲ ಗಂಗೇವ ಪಶುಪತೆ ಕ್ಷೀರಾಹುತಿರಿವ ಶಿಖಾಕಲಾಪೆ ವಿಭಾವಸೋರ್ ನಿಪತಂತಿ ನ ಭೀತ ಬಹರಾಜ್ಯ ಧೂಮ ಪಟಲ ಮಲೀನೀಕೃತಾಶ್ರಮಸ್ಯ ಭಗವತಃ ಪ್ರಭಾವಾದ್ ಭೀತಮೇವ ರವಿಕಿರಣ ಜಾಲಮಪಿ ದೂರತಃ ಪರಿಹರಿತಿ ತಪೋವನಂ. ಈ ದೇದೀಪ್ಯಮಾನವಾದ ತಪೋವನದ ಅಗ್ನಿವೇದಿಕೆಗಳಲ್ಲಿ ಕೊಟ್ಟ ಆಹುತಿಯನ್ನು ಹೀರಿ ಅದು ಹೋಮ ಧೂಮಗಳಾಗಿ ಬಂದಾಗ ಸೂರ್ಯನೂ ಕೂಡ ಈ ಆಶ್ರಮದ ಮೇಲೆ ನಾನು ಯದ್ವಾ ತದ್ವಾ ಕಾಲು ಹಾಯಿಸಬಾರದು, ಕಿರಣಗಳಿಗೆ ಪಾದ ಅಂತ ಬೇರೆ ಉಂಟು, ಮಡಿಯಾಗಿರಬೇಕು ಅಂತ ಅವನೂ ನಿಯಮಿತನಾಗಿದ್ದಾನೆ ಅಂತ ಅನಿಸುತ್ತದೆ. ತರ್ಲಿತ ದುಕೂಲ ವಲ್ಕಲೋಯಂ ಚ ಆಶ್ರಮಲತಾ ಕುಸುಮ ಸುರಭಿ ಪರಿಮಲೋ ಮಂದ ಮಂದಚಾರಿ ಸಶಂಕ ಇವ ಅಸ್ಯ ಸಮೀಪಂ ಉಪಸರ್ಪತಿ ಗಂಧವಾಹ. ಇನ್ನು ವಾಯುದೇವರು ಕೂಡ ಈತನ ಬಳಿಗೆ ಬರುವಾಗ ತುಂಬ ಮೆಲ್ಲನೆ ಹೆಜ್ಜೆ ಇಡುವುದು, ಸ್ವಲ್ಪ ಸ್ವಲ್ಪವಾಗಿ ಹೊಯ್ದಾಡ್ತಾ ಇರುವ ಸುತ್ತಲೂ ತೂಗು ಹಾಕಿದ ಉತ್ತರೀಗಳ ಅಲ್ಪ ಸ್ವಲ್ಪ ಚಲನೆಯಿಂದ ಅನುಮಿತವಾಗ್ತಾ ಇದೆ ಅಂತ ಕವಿ ಹೇಳ್ತಾನೆ. ಅಂದರೆ ಹೇಗೆ ಚಾಣಕ್ಯ ತಕ್ಷಶಿಲೆಯಲ್ಲಿ ಅರ್ಥಶಾಸ್ತ್ರಾಧ್ಯಾಪನ ಮಾಡ್ತಾ ಇದ್ದಾಗ ಕುಲಪತಿಯೂ ಕೂಡ ಚಪ್ಪಲಿಯನ್ನು ಬಿಟ್ಟು ಕೈನಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದರಂತೆ, ಗಲಾಟೆ ಆಗಬಾರ್ದು, ಸದ್ದು ಗದ್ದಲವಾದೀತು, ಆಚಾರ್ಯ ಭಗವಾನ್ ಕೌಟಿಲ್ಯನ ಪಾಠಕ್ಕೆ ಭಂಗ ಬಂದೀತು ಅಂತ. ಹೀಗೆ ಪ್ರಾಯೋ ಮಹಾಭೂತಾನಮವಿ ದುರ್ವಿಭವಾನಿ ಭವಂತಿ ತೇಜಾಂಸಿ. ಪಂಚಭೂತಗಳು ಈ ತೇಜಸ್ಸಿನ ಮುಂದೆ ಮಂಕಾಗಬೇಕು. ಸರ್ವ ತೇಜಸ್ವಿನಾಮಯಂ ಚಾಗ್ರಣೀಹಿ ದ್ವಿಸೂರ್ಯಮಿವಾಭಾತಿ ಜಗತ್ ಅನೇನ ಅಧಿಷ್ಠಿತಂ ಮಹಾತ್ಮನ ನಿಷ್ಕಂಪೇವ ಕ್ಷಿತಿ ಏತದವಷ್ಟಂಭಾತ್. ಭೂಮಿಗೆ ಕಂಪನ ಹೋಗಿದೆ, ಸೂರ್ಯನಿಗೆ ಅದ್ವಿತೀಯತೆ ಹೋಗಿದೆ ಇವನಿಂದಾಗಿ. ಯೇಷ ಹಿ ಪ್ರವಾಹ ಕರುಣಾರಸಸ್ಯ ಸಂತರಣ ಸೇತು ಸಂಸಾರ ಸಿಂಧೋ ಆಧಾರ ಕ್ಷಮಾಂಭಸಾಂ ಪರಶುಸ್ತೃಷ್ಣಾಲತಾ ಗಹನಸ್ಯ ಸಾಗರ ಸಂತೋಷ ಅಮೃತರಸಸ್ಯ ಉಪದೇಷ್ಟ ಸಿದ್ಧಮಾರ್ಗಸ್ಯ
ಅಸದ್ಗ್ರಹಕಸ್ಯ ಮೂಲಂ ಉಪಶಮತರೋ ನಾಭಿ ಪ್ರಜ್ಞಾಚಕ್ರಸ್ಯ ಸ್ಥಿತಿವಂಶೋ ಧರ್ಮ ಧ್ವಜಸ್ಯ ತೀರ್ಥ ಸರ್ವವಿದ್ಯಾವತಾರಾಣಾಂ ವಡಬಾನಲೋ ಲೋಭಾರ್ಣವಸ್ಯ ನಿಕಷೋಪಲ ಶಾಸ್ತ್ರರತ್ನಾನಾಂ ದಾವಾನಲೋ ರಾಗಪಲ್ವಸ್ಯ ಮಂತ್ರಃ ಕ್ರೋಧಭುಜಂಗಸ್ಯ ದಿವಸಕರೋ ಮೋಹಾಂಧಕಾರಸ್ಯ ಅರ್ಗಲಬಂಧೋ ನರಕದ್ವಾರಾಣಾಂ ಕುಲಭವನಂ ಆಚಾರಾಣಾಂ ಆಯತನಂ ಮಂಗಲಾನಾಂ ಅಭೂಮಿರ್ ಮದವಿಕಾರಾಣಾಂ ದರ್ಶಕ ಸತ್ಪತಾನಾಂ ಉತ್ಪತ್ತಿ ಸಾಧುತಾಯಾಃ ನೇಮಿಃ ಉತ್ಸಾಹಚಕ್ರಸ್ಯ ಆಶ್ರಯ ಸತ್ವಸ್ಯ ಪ್ರತಿಪಕ್ಷ ಕಲಿಕಾಲಸ್ಯ ಕೋಶಸ್ತಪಸಃ ಸಖಾ ಸತ್ಯಸ್ಯ ಕ್ಷೇತ್ರಂ ಆರ್ಜವಸ್ಯ ಪ್ರಭವ ಪುಣ್ಯಸಂಚಯಸ್ಯ ಅದತ್ತಾವಕಾಶೋ ಮತ್ಸರಸ್ಯ ರಾತಿರ್ವಿಪತ್ತೇಃ ಅಸ್ಥಾನಂ ಪರಿಭೂಮೇಃ ಅನನುಕೂಲೋ ಅಭಿಮಾನಸ್ಯ ಅಸಮ್ಮತೋ ದೈನ್ಯಸ್ಯ ಅನಾಯತ್ತೋ ರೋಷಸ್ಯ ಅನಭಿಮುಖ ಸುಖಾನಾಂ. ಹೇಗೆ ಉಲ್ಲೇಖಾಲಂಕಾರಗಳನ್ನು ಹಾಗೆ ಮಾಡಿಕೊಂಡು ಹೋಗ್ತಾನೆ. ಸುಮ್ಮನೆ ಕೇಳಿದ್ರೆ ಸಾಕು, ಸಂತೋಷವಾಗುತ್ತದೆ. ಒಮ್ಮೆ ಆಂತವಾಗಿ ಬಾಣಭಟ್ಟನ್ನು ಓದಿಬಿಟ್ರೆ ಸಂಸ್ಕೃತದಲ್ಲಿ ಪಾಂಡಿತ್ಯ ಬಂದುಬಿಡುತ್ತೆ. ಈ ಭಾಷೆಯ ತಾಕತ್ತು ಒಬ್ಬೊಬ್ಬ ಕವಿ ತನ್ನ ಒಂದೊಂದು ಗ್ರಂಥದಿಂದ ಒಬ್ಬನಿಗೆ 10 ಜನ್ಮಗಳ ಪಾಂಡಿತ್ಯವನ್ನು ಹರಿಸಬಲ್ಲ. ಒಬ್ಬ ಮಾಘನ ಶಿಶುಪಾಲ ವಧುವೆ, ಶ್ರೀಹರ್ಷನ ನೈಷಧೀಯ ಚರಿತವೇ, ರತ್ನಾಕರನ ಹರವಿಜಯವೇ, ಇವನ ಕಾದಂಬರಿಯೇ, ಹರ್ಷಚರಿತವೇ, ಒಂದೇ ಎರಡೇ ಯಾವುದು ಓದಿದ್ರೂ ಸಾಕು ಆ ಭಾಷೆಯಲ್ಲಿ ಎಷ್ಟು ಕಲ್ಪನೆ ಅಂದರೆ ಅಷ್ಟು ಬಂದುಬಿಡುತ್ತದೆ. ನೋಡಿ, ಹೇಳ್ತಾ ಇದ್ದಾನೆ, ಇವನು ಕರುಣಾರಸದ ಪ್ರವಾಹ, ಸಂಸಾರ ಸಾಗರದ ಸೇತುವೆ, ಕ್ಷಮೆ ಅನ್ನುವ ಜಲಕ್ಕೆ ಆಧಾರವಾದ ಸರೋವರ, ದುರಾಶೆ ಅನ್ನುವ ಬಳ್ಳಿಗಳಿಗೆ ಕೊಡಲಿ, ಸಂತೋಷಾಮೃತ ರಸದ ಸಮುದ್ರ, ಸಿದ್ಧಮಾರ್ಗದ ಉಪದೇಶಕ, ಅಸದ್ಭಾವನೆ ಅನ್ನುವ ಯಾವುದೇ ತೇಜಸ್ಸುಗಳ ಅಸ್ತಮದ ಪರ್ವತ, ಇನ್ನು ಉಪಶಾಂತಿ ಅನ್ನುವ ಮರದ ತಾಯಿಬೇರು, ಪ್ರಜ್ಞಾಚಕ್ರದ ನೇಮಿ ಅಂತಂದರೆ ಯಾವುದನ್ನು ನಾವು ರಿಮ್ ಅಂತ ಕರಿತೀವಿ ಅದು, ಇನ್ನು ಧರ್ಮಧ್ವಜಕ್ಕೆ ಬಿದಿರಿನಗಳು, ಸರ್ವವಿದ್ಯೆಗಳ ಒಂದು ಒಳಗೆ ಇಳಿಯೋದಕ್ಕೆ ಬೇಕಾದ ಸ್ನಾನಘಟ್ಟ, ಲೋಭ ಅನ್ನುವ ಕೆಟ್ಟ ಸಮುದ್ರಕ್ಕೆ ಬಡಬಾಗ್ನಿ ಹಾಗೆ ಲೋಭವನ್ನು ನುಂಗುತ್ತಾನೆ, ಶಾಸ್ತ್ರರತ್ನಗಳಿಗೆ ಹೊರಗಲ್ಲು, ಅಂತ ಅಕಾಲ ಪ್ರೀತಿಯ ಅಯುಕ್ತವಾದ ಪ್ರೀತಿಯ ಅನ್ನುವುದಕ್ಕೆ ಬೆಂಕಿ ಕಾಳ್ಕಿಚ್ಚು, ಇನ್ನು ಕ್ರೋಧ ಅನ್ನುವ ಹಾವಿಗೆ ಮಂತ್ರ, ಮಂಕುತನ ಮೋಹ ಅನ್ನುವ ಅಂಧಕಾರಕ್ಕೆ ಸೂರ್ಯ, ನರಕದ್ವಾರಕ್ಕೆ ಅಗುಳಿ, ಆಚಾರಕ್ಕೆ ಹುಟ್ಟುಮನೆ, ಮಂಗಳಕ್ಕೆ ಮೆಟ್ಟುಮನೆ, ಮದವಿಕಾರಕ್ಕೆ ಆಸ್ಥಾನ, ಸತ್ಪಥಗಳಿಗೆ ಮಾರ್ಗದರ್ಶಿ, ಸಜ್ಜನಿಕೆಗೆ ಉತ್ಪತ್ತಿ ಅಂದರೆ ಖನಿ ಆಕಾರ, ಉತ್ಸಾಹ ಚಕ್ರಕ್ಕೆ ಅದು ಅಚ್ಚು ಆಕ್ಸಿಲ್ ಆಗಿರ್ತಕ್ಕಂಥವನು, ಸತ್ವಕ್ಕೆ ಆಶ್ರಯ, ಕಲಿಕಾಲಕ್ಕೆ ವೈರಿಪಕ್ಷ, ತಪಸ್ಸಿಗೆ ಬೊಕ್ಕಸ, ಸತ್ಯಕ್ಕೆ ಸ್ನೇಹಿತ, ರುಜುತ್ವಕ್ಕೆ ತಾಯಿ ನೆಲ, ಪುಣ್ಯ ಸಂಚಯಕ್ಕೆ ಆಕರ ಭೂಮಿ, ಮತ್ಸರಕ್ಕೆ ಅವಕಾಶರಾಹಿತ್ಯ, ವಿಪತ್ತಿಗೆ ಶತ್ರು, ಅಮಂಗಳಕ್ಕೆ ಅವಕಾಶರಾಹಿತ್ಯ, ಅಭಿಮಾನಕ್ಕೆ ಹೊಗಲೇ ಇಲ್ಲದಂಥ ಎಡೆ, ದೈನ್ಯಕ್ಕೆ ವಿರೋಧಮುಖ, ರೋಷಕ್ಕೆ ಎಟುಕದ ಹಣ್ಣು, ಸುಖಕ್ಕೆ ಪರಾಂಗುಖತೆ. ಈ ತರಹ ಇದ್ದಾನೆ ಅಂತ ಹೇಳ್ತಾನೆ. ಎಷ್ಟು ಬಗೆಯಲ್ಲಿ ಒಂದು ಮಹರ್ಷಿತ್ವದ ವ್ಯಕ್ತಿತ್ವವನ್ನು ತಂದು ಕೊಡ್ತಾ ಇದ್ದಾನೆ ನೋಡಿ. ಅಸ್ಯ ಭಗವತಃ ಪ್ರಸಾದಾದೇವ ಉಪಶಾಂತ ವೈರಂ ಅಪಗತ ಮತ್ಸರಂ ತಪೋವನಂ. ಇವನ ಅಸ್ತಿತ್ವ ಮಾತ್ರದಿಂದಲೇ ಇಡೀ ಪರಿಸರಕ್ಕೆ ಘನತೆ ಬಂದಿದೆ, ಮಾಲಿನ್ಯ ದೋಷ ಇತ್ಯಾದಿಗಳೆಲ್ಲ ಹೋಗಿವೆ ಅಂತ. ಇದು ನಿಜ. ದೊಡ್ಡವರು ಅವರವರ ವ್ಯಕ್ತಿತ್ವ ಮಹತ್ವಗಳಿಗೆ ಅನುಸಾರವಾಗಿ ಅಸ್ತಿತ್ವ ಮಾತ್ರದಿಂದಲೇ ಆನಂದ ಕೊಡ್ತಾ ಇರ್ತಾರೆ. ಸಂತಸ್ಸದಾಭಿಗಂತವ್ಯ ಇದು ನೋಪದಿಶಂತ್ಯಪಿ ಯಾಸ್ತು ಸ್ವೇರ ಕಥಾಸ್ತೇಷಾಂ ಉಪದೇಶ ಭವಂತಿತಾಹ ಅನ್ನುವ ಪ್ರಸಿದ್ಧ ಸೂಕ್ತಿ ಉಂಟಲ್ಲ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯ ಮೊದಲನೇ ಸಂಪುಟದ ಉಪೋದ್ಘಾತದಲ್ಲೇ ಈ ಶ್ಲೋಕ ಬರ್ತದೆ. ಆ ಜ್ಞಾಪಕ ಚಿತ್ರಶಾಲೆ 200ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ನಾವು ನೋಡಿದಾಗ ಆಗುವಂಥದ್ದು ಇದು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಮಹಾತ್ಮರ ಸಂಸ್ಮರಣೆ ಆಗಬೇಕು, ಸಾಮೀಪ್ಯ ಬೇಕು ಅಂತ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರನ್ನ ಕಟ್ಟಮಂಚಿ ರಾಮಲಿಂಗಾರೆಡ್ಡಿಯವರು ನೀನು ಬಂದು ಸುಮ್ಮನೆ ಭಾರತ ಓದಯ್ಯ ಸಾಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಜ್ಞಾವಂತಿಕೆ ಬರ್ತದೆ ಅಂತ. ನನಗೆ ಯಾವ ಡಿಗ್ರಿಗಳೂ ಇಲ್ಲವಲ್ಲ ಅಂದರೆ ನೀ ಕಿಚ್ಚು ನಾನಯ್ಯ ಡಿಗ್ರಿ ನಾನು ಕೊಟ್ಟಿದ್ದೀನಿ. ಅದು ಹಾಗೆ. ನಾನು ಇವಾಗ ಇಲ್ಲಿಗೆ ಬರೋಕ್ಕೆ ಮುನ್ನ ದಾರಿಯಲ್ಲಿ ನನ್ನ ಸ್ನೇಹಿತರೊಬ್ಬರೊಂದಿಗೆ ಮಾತಾಡ್ತಾ ಇದ್ದಾಗ ಅದೇ ಹೇಳ್ತಾ ಇದ್ದೆ.
ದೊಡ್ಡ ದೊಡ್ಡ ಕಲಾವಿದರಾಗಲಿ, ವಿಜ್ಞಾನಿಗಳಾಗಲಿ, ಪಂಡಿತರಾಗಲಿ, ಜ್ಞಾನಿಗಳಾಗಲಿ ಕೂತು ಪಾಠ ಅಂತ ಏನೂ ಹೇಳಬೇಕಾಗಿಲ್ಲ. ಅವರು ಮುಕ್ತವಾಗಿ ಒಡನಾಟಕ್ಕೆ ಅವಕಾಶ ಕೊಟ್ಟರೆ ಸಾಕು. ಒಂದಷ್ಟು ಜನ ವಿವೇಕಿಗಳಾದ ತರುಣರಿಗೆ ಸಂತೋಷವಾಗಿ ಎಲ್ಲ ವಿದ್ಯೆಗಳು ಬಂದುಬಿಡುತ್ತದೆ ಅಂತ. ದಿ ಶುಡ್ ಓನ್ಲಿ ಲೆಟ್ ಎ ಫ್ರೀ ಇಂಟ್ರ್ಯಾಕ್ಷನ್. ಸುಮ್ಮನೆ ಬಂದು ಹರಟೋದಾಗಲಿ ನೋಡೋದಾಗಲಿ ಏನು ಹೆಚ್ಚು ಮಾತು ಆಡಬೇಕಾಗಿಲ್ಲ. ಅವರು ಊಟ ಮಾಡ್ತಾ ಇದ್ದರೆ, ನೋಟದಲ್ಲಿದ್ದರೆ, ಮತ್ತೊಂದು ಕೆಲಸದಲ್ಲಿದ್ದರೆ ಬಂದು ಹೋಗಿ ಮಾಡ್ತಾ ಇದ್ದರೆ ಎಷ್ಟೋ ತಿಳುವಳಿಕೆ ಹೇಳಿಯೂ ಹೇಳದೆ ಬರ್ತಾ ಇರ್ತದೆ. ತಾನೇ ತಾನಾಗಿ ಗೊತ್ತಾಗುತ್ತದೆ. ಇಟ್ಸ್ ಲರ್ನಿಂಗ್ ವಿತೌಟ್ ಟಿಯರ್ಸ್. ಏನು ಮೂರ್ತಿರಾಯರು ಹೇಳ್ತಾರೆ, ನಾವು ಕನ್ನಡ, ಸಂಸ್ಕೃತ ಇತ್ಯಾದಿಗಳನ್ನು ಹತ್ತೂ ಕರೆದು ಗೋಳಾಡಿ ಕಷ್ಟಪಟ್ಟು ಪಡೆದದ್ದಲ್ಲ ಅಂತ. ತೀರಂ ಶ್ರೀಕಂಠಯ್ಯನವರೇ ಆಗಲಿ, ಡಿ ಎಲ್ ನರಸಿಂಹಾಚಾರ್ಯರೇ ಆಗಲಿ, ರಾಳ್ಳಪಲ್ಲಿಯವರಾಗಲಿ, ನಮ್ಮ ಶಿವರಾಮ ಶಾಸ್ತ್ರಿಗಳಾಗಲಿ, ಈ ಥರ ಅನೇಕರು ಆಗಿದ್ದರು. ಎಲ್ಲರೂ ಘಟಾನುಘಟಿಗಳೇ, ಹೇಮಾಹೇಮಿಗಳೇ. ಆದರೆ ಅವರೆಲ್ಲರ ಪರಸ್ಪರ ಸಂವಿಭಾಗದಿಂದ, ಸಂಪರ್ಕದಿಂದ ಸಂತೋಷವಾಗಿ ಪಾಂಡಿತ್ಯ, ಸಂತೋಷವಾಗಿ ಪ್ರತಿಭೋತ್ತೇಜನ ಆಗ್ತಾ ಇತ್ತು. ಇದು ಬಹಳ ಮುಖ್ಯ. ಇದಕ್ಕೆ ಬೇಕಾಗಿರೋದು ನಿರ್ಮಲವಾಗಿ ತೆರೆದುಕೊಳ್ಳುವಿಕೆ. ಮತ್ತೆ ಜೀವ ಕೊಡ್ತೀನಿ ಅನ್ನೋದಕ್ಕಿರುವ ಒಂದೇ ಅರ್ಥ ನನಗೆ ಅರ್ಥವಾಗಿದ್ದು ಈ ಕಾಲದಲ್ಲಿ ಸಮಯ ಕೊಡೋದಷ್ಟೇ. ಒಬ್ಬರಿಗೆ ಇನ್ನೊಬ್ಬರು ಸಮಯ ಕೊಡಬೇಕು. ಸಮಯ ಅನ್ನೋದಕ್ಕೆ ಕಾಲ ಅಂತಷ್ಟೇ ಅಲ್ಲದೆ ಅಗ್ರಿಮೆಂಟ್ ಅಂತ ಒಂದು ಉಂಟು. ಒಂದು ಅಗ್ರಿಮೆಂಟ್ ಇರಬೇಕು. ಅಗ್ರಿಮೆಂಟ್ ಆಫ್ ಲವ್, ಅಗ್ರಿಮೆಂಟ್ ಆಫ್ ಅಕ್ಸೆಪ್ಟೆನ್ಸ್, ಅದು ಬೇಕಾಗುತ್ತದೆ. ಅದಿದ್ದರೆ ಅನತಿ ಕಾಲದಲ್ಲಿಯೇ ಅಮಿತವಾದದ್ದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಉಂಟು ಅಂತ ಅನ್ನೋದನ್ನು ಕವಿ ತೋರ್ಪಡಿಸ್ತಾನೆ. ಹಾಗಾಗಿ ಹೇಳ್ತಾನೆ, ತಥಾಹಿ ಯೇಷ ವೇಕಶೋತ್ಪಲ ವನ ರಚನಾನುಕಾರಿಣಂ ಉತ್ಪತಚ್ಚಾರು ಚಂದ್ರಕಶತಂ ಹರಣಲೋಚನ ದ್ಯುತಿಶಬಲಂ ಅಭಿನವ ಶಾತ್ವಲಮಿವ ವಿಶತಿ ಶಿಖಿನಃ ಕಲಾಪಂ ಆತಪ ಅಹತಃ ನಿಶಂಕಂ ಅಹಿ. ಹಾಗಾಗಿ ಇಲ್ಲಿ ಧಗಧಗ ಉರಿಯುವ ಬೇಸಿಗೆಯಲ್ಲಿ ನವಿಲು ಗರಿಯ ಕೆಳಗೆ ತಂಪಾಗಿ ಹಾವು ಬಂದು ಸೇರಿಕೊಳ್ಳುತ್ತೆ. ಇದು ಶೃಂಗೇರಿಯ ಮಹಾತ್ಮ್ಯವನ್ನು ಹೋಲುತ್ತೆ. ಇದು ಕಾಳಿದಾಸ ಋತುಸಂಹಾರದಲ್ಲಿ ಹೇಳಿದ್ದಾನೆ. ಬಿಸಿಲ ಬೇಗೆಯಲ್ಲಿ ನವಿಲಿನ ಗರಿಯ ಕೆಳಗೆ ಹಾವು, ಹಾವಿನ ಹೆಡೆ ಕೆಳಗೆ ಕಪ್ಪೆ, ಇವೆಲ್ಲ ಬರುವಂತೆ ಆಯಿತು ಅಂತ. ಈ ಮಹಾನುಭಾವರ ನೆಲೆಯಲ್ಲಿ, ಸ್ಥಳದಲ್ಲಿ ಇಂಥದ್ದು ಅಂತ. ನಾವು ದೊಡ್ಡವರ ಬಳಿ ಇದ್ದಾಗ ಎಷ್ಟೋ ಜನ ತಮ್ಮ ತಮ್ಮ ವಿರೋಧಗಳನ್ನು ತತ್ಕಾಲಕವಾಗಿ ಆದರೂ ಪಕ್ಕಕ್ಕಿಡೋದನ್ನು ನೋಡ್ತೀವಲ್ಲ. ಹಾವು ಬೆಕ್ಕಿನಂತೆ, ಹಾವು ಮುಂಗುಸಿಯಂತೆ, ಬೆಕ್ಕು ನಾಯಿಗಳಂತೆ ಕಚ್ಚಾಡಿಕೊಳ್ಳುವವರು ಕೂಡ ದೊಡ್ಡವರಿಗಾಗಿ ಕಾಂಪ್ರಮೈಸ್ ಮಾಡಿಕೊಳ್ತಾರೆ. ಅದು ನಡೆಯುತ್ತದೆ. ಅಂಥದ್ದನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಅಯಮುತ್ಸೃಜ್ಯ ಮಾತರಂ ಅಜಾತ ಕೇಸರಿ ಕೇಸರಿ ಶಿಶುಭಿ ಸಹಜೋಪಜಾತ ಪರಿಚಯ ಕ್ಷರತ್ ಕ್ಷೀರಧಾರಂ ಪಿಬತಿ ಕುರಂಗ ಶಾವಕ ಸಿಂಹೀಸ್ತನಂ. ಸಿಂಹದ ಮರಿಗಳ ಜೊತೆಗೆ ಹುಟ್ಟಿನಿಂದ ಬಂದ ಸ್ನೇಹದ ಕಾರಣ ತನ್ನ ತಾಯಿ ಜಿಂಕೆ ಹತ್ತಿರದಲ್ಲಿಲ್ಲದೆ ಇದ್ದರೂ ಹಾಲು ಸುರಿತಾ ಇರತಕ್ಕಂಥ ಸಿಂಹಿಯ ಕೆಚ್ಚಲಿಗೆ ಬಾಯಿ ಹಾಕಿ ಜಿಂಕೆಯ ಮರಿ ಹಾಲು ಕುಡಿತಾ ಇದೆ. ಏಷ ಮೃಣಾಲ ಕಲಾಪ ಆಶಂಕಿಭಿ ಶಶಿಧರ ಧವಲಂ ಸಟಾಭಿ ಆಮೀಲಿತ ಲೋಚನೋ ಬಹುಮನ್ಯತೆ ದ್ವಿರದ ಕಲಪೈ ಆಕೃಷ್ಯಮಾಣಂ ಮೃಗಪತಿ. ಇನ್ನು ಚಂದ್ರನ ಕಿರಣ ಅಕಸ್ಮಾತ್ ಬಿದ್ದಾಗ ಸಿಂಹ ಕೇಸರಗಳು ಬೆಳ್ಳಿಗೆ ಕಂಡಾಗ ಅದು ತಾವರೆ ಬಳ್ಳಿ ಇರಬಹುದು ಅಂತ ಆನೆ ಮರಿ ಸೊಂಡಲಿಂದ ದೊಡ್ಡ ಸಿಂಹದ ಕೇಸರಗಳನ್ನು ಎಳೀತಾ ಇದ್ರೆ ಅದು ಕಣ್ಣು ಮುಚ್ಚಿಕೊಂಡು ಹಾಗೆ ಅದರ ಸುಖವನ್ನು ಅನುಭವಿಸ್ತಾ ಇದೆ ಅಂತಂತಾನೆ. ಇದಮಿಹ ಕಪಿಕುಲಂ ಅಪಗತ ಚಾಪಲಂ ಉಪನೈತಿ ಮುನಿಕುಮಾರಕೇಭ್ಯ ಸ್ನಾತಕೇಭ್ಯ ಫಲಾನಿ. ಕಪಿಕುಲ ಚಾಂಚಲ್ಯವನ್ನು ಬಿಟ್ಟು ಹಣ್ಣು ಹಂಪಲುಗಳನ್ನು ಸ್ನಾತಕರಿಗೆ ಕೊಡುಗೆಯಾಗಿ ಕೊಡ್ತಾ ಇದೆ ಅಂತ. ಸ್ನಾತಕರಿಗೆ ಸಮಾವರ್ತನ ಮಾಡಿಕೊಂಡು ಬರುವವರಿಗೆ ಸಮಾಜ ಕೊಡುಗೆ ಕೊಡಬೇಕು ಅಂತ ಉಂಟು. ಫ್ರೆಶ್ ಗ್ರ್ಯಾಜುಯೇಟ್ಸ್ಗೆ ಏನಾದರೂ ಕೊಟ್ಟರೆ ಅವ್ರ ಮುಂದೆ ಎಸ್ಟಾಬ್ಲಿಷ್ ಆಗ್ತಾರೆ ಅಂತ. ಈ ಸ್ನಾತಕರಿಗೆ ತಾನೇನಾದರೂ ಕೊಡಬೇಕು ಅಂತ ಆ ಚಿಕ್ಕ ಕೈಗಳಲ್ಲಿ ಮಂಗ ಪಾಪ ಬಂದು ಬೋರೆ ಹಣ್ಣೋ, ಬೇಲದ ಹಣ್ಣೋ, ಪರಂಗಿ ಹಣ್ಣೋ, ಸೀಬೆ ಹಣ್ಣೋ ತಂದು ಕೊಡ್ತಾ ಇದೆ ಅಂತಂದರೆ ನೋಡಿ ಎಂಥದ್ದು. ಏತೇಹಿನ ನಿವಾರಯಂತಿ ಮದಾಂಧ ಅಪಿ ಗಂಡಸ್ಥಲೀ ಭಾಜಿ ಮದಜಲಪಾನ ನಿಶ್ಚಲಾನಿ ಮಧುಕಲಕುಲಾನಿ ಸಂಜಾತ ದಯಾ ಕರ್ಣತಾಲೆ ಕರ್ಣಃ. ಮದಧಾರೆಗೆ ಲುಬ್ಧವಾಗಿ ಬರುವ ದುಂಬಿಗಳನ್ನು ಕಿವಿಗಳನ್ನು ಪಟಪಟ ಅನ್ನಿಸಿ ಓಡಿಸದೆ ಶಾಂತವಾಗಿ ನಿಂತಿವೆ ಆನೆಗಳು. ಕಿಂ ಬಹುನ ತಾಪಸಾಗ್ನಿಹೋತ್ರ ಧೂಮಲೇಖಾಭಿ ಉತ್ಸರ್ಪಂತೀಭಿ ಅನಿಶಂ ಉಪಪಾದಿತ ಕೃಷ್ಣಾಜಿನೋತ್ತರ ಆಸಂಗ ಶೋಭಾ ಫಲಮೂಲ ಭೃತಃ ವಲ್ಕಲಿನೋ ನಿಶ್ಚೇತನಾ ತರವೋಪಿ ಸನಿಯಮ ಇವ ಲಕ್ಷ್ಯಂತೆ ಅಸ್ಯ ಭಗವತಃ. ಈ ಹೋಮ ಧೂಮಗಳೆಲ್ಲ ಎಲೆಗಳಿಗೆಲ್ಲ ಮೆತ್ತಿಕೊಂಡು
ಮತ್ತು ಋಷಿಗಳು ಹೊದಿಸಿರುವ ಒಣಗಿಸಲು ಹಾಕಿರುವ ಕೃಷ್ಣಾರ್ಜುನವನ್ನು ಅಥವಾ ನಾರು ಬಟ್ಟೆಯನ್ನು ಉಟ್ಟುಕೊಂಡು ಈ ಮರಗಳೂ ಕೂಡ ಪ್ರತಿಷ್ಠವಾಗಿ ರಕ್ಷಾಧಾರಣೆ ಮಾಡಿಕೊಂಡು ಆ ಹೊಗೆಗಳ ರೂಪದಿಂದ ಈ ಕಲ್ವಲ್ಕಲವನ್ನು ಮತ್ತು ಕೃಷ್ಣಾರ್ಜುನವನ್ನು ಧರಿಸಿ ವ್ರತದೀಕ್ಷೆಯಲ್ಲಿ ತಾವು ತೊಡಗಿವೆಯೋ ಎಂಬಂತೆ ಇದೆ. ಸ್ಥಾವರ ಜಂಗಮಾತ್ಮಕವಾದ ಸಕಲ ಪ್ರಕೃತಿಯ ಹಾಗಿವೆ. ಕಿಂ ಪುನಃ ಸಚೇತನಾ ಪ್ರಾಣಿನಃ ಏವಂ ಚಿಂತೆಯಂತಂ ಏವ ಮಾಂ ತಸ್ಯಾಂ ಏವ ಅಶೋಕತರೋ ಅಧಶ್ಛಾಯಾಂ ಏಕದೇಶೇ ಸ್ಥಾಪಯಿತ್ವಾ ಹಾರೀತಃ ಪಾದ ಉಪಗೃಹ್ಯ ಕೃತಾಭಿವಂದನ ಪಿತುಃ ಅನತಿ ಸಮೀಪವರ್ತಿನಿ ಕುಶಾಸನೆ ಸಮುಪಾವಿಶತ್. ಇಂತಿರುವ ತಂದೆಯ ಹತ್ತಿರಕ್ಕೆ ಅಲ್ಲಿರ್ತಕ್ಕಂಥ ಒಂದು ತಣ್ಣಳಿನ ಜಾಗದಲ್ಲಿ ನನ್ನನ್ನು ಇಟ್ಟು ಹಾರೀತನು ತನ್ನ ತಂದೆಯ ಬಳಿಗೆ ಬಂದು ಪಾದಸ್ಪರ್ಶ ಪುರಸ್ಸರವಾಗಿ ನಮಸ್ಕಾರ ಮಾಡಿ ಹತ್ತಿರದ ಕುಶಾಸನದಲ್ಲಿ ದರ್ಭಾಸನದಲ್ಲಿ ಕುಳಿತ ಅಂತ ಹೇಳ್ತಾನೆ. ಆಗ ಋಷಿ ನೋಡ್ತಾನೆ ಜಾಬಾಲಿ. ಆಲೋಕ್ಯತು ಮಾಂ ಸರ್ವಂ ಏವ ಮುನಿಯಃ ಕುತೋಯಂ ಆಸಾದಿತಃ ಸರ್ವೇ ಏವ ಮುನಿಯಃ ಕುತೋಯಂ ಆಸಾದಿತ ಶುಕಶಿಶು ಇತಿ ತಮಾಸೇನವ ಪೃಚ್ಛನ್. ಎಲ್ಲಿಂದ ಈ ಗಿಳಿಮರಿ ಅಂತ ಕೇಳ್ತಾರೆ ಎಲ್ಲ ಋಷಿಗಳು. ಅಸೌತು ತಾನ ಬ್ರವೀತ್. ಆಗ ಇದು ಹೇಳ್ತಾನೆ, ಹೀಗೆ ಈ ತರಹ ಹೀಗೆ ಸಿಕ್ತು, ಈ ತರಹ ಸಿಕ್ತು ಅಂತ ಎಲ್ಲ ಹೇಳ್ತಾರೆ. ಆಗ ನಮ್ಮ ಆಶ್ರಮದಲ್ಲಿ ಯಹೈವ ಉಪಜಾತ ಪರಿಚಯ ಸ್ಥಾಸ್ಯತಿ. ಎಲ್ಲಿವರೆಗೂ ರೆಕ್ಕೆ ಬೆಳೆಯೋವರೆಗೂ ಅದು ಇರುತ್ತದೆ. ಅದಕ್ಕಾಗಿ ಮುನಿಕುಮಾರ ಕೈಹಿ ಅಸ್ಮಾಭೀಚ ಉಪನೀತೇನ ನಿವಾರಕಣ ನಿಕರೇಣ ಫಲರಸೇನ ಚ ಸಂವರ್ಧ್ಯಮಾನ ಧಾರಯಿತು ಜೀವಿತಂ. ನಾವು ಕೊಟ್ಟ ಹಣ್ಣು ಹಂಪಲು ಅದರ ರಸವಾಗಲಿ ಬೇರೆ ಬೇರೆ ಕಾಳುಗಳನ್ನಾಗಲಿ ಅವುಗಳನ್ನೆಲ್ಲ ತಿಂದು ಅದು ಪ್ರರೂಢ ಪಕ್ಷತಿ ಅಕ್ಷಮೋ ಅಂತರಿಕ್ಷಂ ಉತ್ಪತ್ತಿತು ತಾವದತ್ತೈವ ಕಸ್ಮಿಂಚಿದಾಶ್ರಮ ತರುಕೋಟರೆ ವಸ್ತು. ಇದರಕ್ಕೆ ಬೆಳೆಯುವವರೆಗೂ ಇರಲಿ. ಉದ್ಭಿನ್ನ ಪಕ್ಷತಿಸ್ತು, ರೆಕ್ಕೆ ಬಂದ ಮೇಲೆ ಗಗನತರ ಸಂಚರಣ ಸಮರ್ಥೋ ಯಾಸ್ಯತಿ ಯತ್ರಾಸ್ಮೈ ರೋಚತೆ. ರೆಕ್ಕೆ ಬಂದ ಮೇಲೆ ಅದು ಎಲ್ಲಿ ಬೇಕೋ ಅಲ್ಲಿಗೆ ಹೋಗಲಿ. ನಾವು ನೋಡ್ಕೊಳ್ಬೇಕು. ಯಾಕೆ ಅನಾಥ ಪರಿಪಾಲನ ಹಿ ಧರ್ಮೋಸ್ಮದ್ವಿಧಾನ. ಅಶಕ್ತರ ಅನಾಥರ ಪರಿಪಾಲನೆ ನಮ್ಮ ಧರ್ಮ. ಅರೆ ರೆಕ್ಕೆ ಬಲದ ಮೇಲೆ ಇಲ್ಲೇ ಇರಬೇಕು ಅಂತ ನಮಗೆ ಆಗ್ರಹ ಇಲ್ಲ. ಅದು ನೋಡಿ, ರೆಕ್ಕೆ ಬಲದ ಮೇಲೆ ಎಲ್ಲಾದರೂ ಹೋಗಲಿ ಅಂತ. ಅಂದರೆ ಅಧಿಕಾರವಿಲ್ಲದೆ ಆರೈಕೆ ತುಂಬ ದೊಡ್ಡದಾದ ಸಂಗತಿ ಇದು. ಏನಾದರೂ ಒಬ್ಬರಿಗೆ ಒಂದು ಉಪಕಾರ ಮಾಡಿದ್ರೆ ಅವರಿಂದ ಅದನ್ನು ಮತ್ತೆ ಪಡೆಯಬೇಕು, ಅಥವಾ ಅದಕ್ಕಾಗಿ ಅವರು ಯಾವ ಜನ್ಮವೂ ನಮಗೆ ಕೃತಜ್ಞರಾಗಿರಬೇಕು ಅಂತ ನಮ್ಮ ಅರಿವಿಲ್ಲದೆಯೇ ಒಂದು ಅಧಿಕಾರ ಬಂದುಬಿಡುತ್ತದೆ. ಅದು ಇಲ್ಲ ಅಂತ ಮಾಡಿಕೊಂಡು ಮಾಡ್ತಾರಲ್ಲ, ತುಂಬ ತುಂಬ ದೊಡ್ಡದಾದದ್ದು. ಹೀಗೆ ಅಂತ ಹೇಳಿದಾಗ ಭಗವಾನ್ ಜಾಬಾಲಿ ಈಶದ ಅವಲಿತ ಕಂದರ ಪುಣ್ಯಜಲಿ ಪ್ರಕ್ಷಾಲಯನ್ನಿವ ಮಾಂ ಅತಿ ಪ್ರಶಾಂತ ದೃಷ್ಟ. ಆಗ ಪುಣ್ಯ ಜಲದಿಂದ ಈ ಗಳಿಯನ್ನು ಸ್ನಾಪನ ಮಾಡುವಂತೆ ನೋಡಿಕೊಂಡು ಸ್ವಸ್ಯೈವ ಅವಿನಯಸ್ಯ ಫಲಂ ಅನೇನ ಅನುಭೂಯತೆ ಇತ್ಯವೋಚಿತ್. ಅಯ್ಯೋ, ತನ್ನ ಅವಿವೇಕಕ್ಕೆ ಅದು ಫಲ ಅನುಭವಿಸಿದೆ, ಮರ್ಯಾದೆ ಮೀರಿದ್ದಕ್ಕಾಗಿ ಈ ಫಲ ಅನುಭವಿಸ್ತಾ ಇದೆ ಅಂತ. ಸಹಿ ಭಗವಾನ್ ತ್ರಿಕಾಲದರ್ಶಿ. ಇವನು ತ್ರಿಕಾಲದರ್ಶಿ, ತಪಪ್ರಭಾವದಿಂದ ಕರತಲಾಮಲಕದಂತೆ ಜಗತ್ತನ್ನು ನೋಡ್ತಾನೆ. ವೇತ್ತಿ ಜನ್ಮಾಂತರಾಣಿ, ಜನ್ಮಾಂತರಗಳನ್ನು ತಿಳ್ಕೊಂಡವನಾಗಿದ್ದಾನೆ. ಕಥಯತಿ ಆಗಾಮಿನಮಪಿ, ಮುಂದಿನದನ್ನು ಹೇಳಬಲ್ಲ. ಹಾಗಾಗಿ ಎಲ್ಲ ಋಷಿಗಳಿಗೂ ಕುತೂಹಲ ಬರ್ತದೆ. ತಾಪಸ ಪರಿಷತ್ ಶ್ರುತ್ವ ವಿದಿತ ತತ್ಪ್ರಭಾವ ಕೀದೃಶ ಅನೇನ ಅವಿನಯ ಕೃತ. ಎಂಥ ಅಪಚಾರ ಮಾಡ್ತು, ಹೇಗೆ ಅದು ಉದ್ಧತನಾಯಿತು. ಉದ್ಧಟತನ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಲ್ಲ, ಅದು ಉದ್ಧತ. ಕಿಮರ್ಥಂ ವಾಕೃತ ಕೋ ವಾಕೃತ, ಯಾಕೆ ಮಾಡ್ದ, ಎಲ್ಲಿ ಮಾಡ್ದ, ಜನ್ಮಾಂತರೇ ವಾ ಕೋಯಮಾಸೀತ್, ಹಿಂದಿನ ಇನ್ನೆನ್ನೋ ಜನ್ಮದಲ್ಲಿ ಏನಾಗಿತ್ತು ಇತಿ ಕೌತೂಹಲಿನಿ ಅಭೂತ್. ಆಗ ಉಪನಾತಿತವತೀಚ ಬೇಡಕೊಳ್ತು. ಆವೇದಯ ಪ್ರಸೀದ ಭಗವನ್, ನಮಗೆ ಹೇಳಿ, ವಿಹಗಜಾತೋ ವಾ ಕಥಮಸ್ಯ ಸಂಭವ, ಕಶ್ಚಾಯಂ ಆಸೀತ್ ಜನ್ಮಾಂತರೆ, ಎಲ್ಲಿ ಯಾವ ಥರ ಹುಟ್ಟಿದ್ದ, ಏನಾಯಿತು, ಕಮ್ಯವಿಧಾನೋ ವಾಯಂ, ಇದರ ಹೆಸರು ಏನು, ಅಪನೀತು ನ ಕುತೂಹಲಂ, ನಮ್ಮ ಕುತೂಹಲ ಹೋಗಲಾಡಿಸಿ. ಆಶ್ಚರ್ಯಾಣಾಂ ಹಿ ಸರ್ವೇಷಾಂ ಭಗವಾನ್ ಪ್ರಭವ, ಎಲ್ಲ ಆಶ್ಚರ್ಯಗಳಿಗೆ ನೀವು ನೆಲೆ ಅಲ್ವಾ ಅಂತ. ಆಗ ಅತಿಮಹದಿದಂ ಆಶ್ಚರ್ಯಂ ಆಖ್ಯಾತವ್ಯಂ ಅಲ್ಪಶೇಷಂ ಅಹಹ. ನಿಜ, ಆದರೆ ತುಂಬ ಹೇಳೋದಿದೆ, ಹಗಲು ಸ್ವಲ್ಪ ಇದೆ. ಪ್ರತ್ಯಾಸೀದತಿಜ ನ ಸ್ನಾನ ಸಮಯ, ಸಾಯಂ ಸಂಧ್ಯಾವಂದನೆಗೆ ಸ್ನಾನ ಸಮಯವಾಗ್ತಾ ಇದೆ. ಹಾಗಾಗಿ ಭವತಾಮಪಿ ಅತಿಕ್ರಾಮತಿ ದೇವಾರ್ಚನ ವಿಧಿವೇಲ, ನಿಮಗೂ ಸಮಯ ಆಗ್ತಾ ಇದೆ. ಏತದುಷ್ಟಿ ಉತ್ತಿಷ್ಟಂತು ಭವಂತಃ ಸರ್ವಯೇ ವಾಚರಂತು ಯಥೋಚಿತಂ ದಿವಸ ವ್ಯಾಪಾರಂ. ಅಪರಾಹ್ನ ಸಮಯೇ, ಅದು ಅಪರಾಹ್ನ
ಮಧ್ಯಾಹ್ನದ ಸಾಯಂ ಸಂಧ್ಯಾ ಅಪರಾಹ್ನ ಮಧ್ಯಾಹ್ನದ್ದು ಎಲ್ಲ ಕಾರ್ಯಗಳನ್ನು ನಿರ್ವರ್ತಿಸಿಕೊಂಡು ಆಮೇಲೆ ಸಾಯಂಕಾಲಕ್ಕೆ ಬರೋದು ಅಂತ, ರಾತ್ರಿಗೆ ಕಥೆ ಹೇಳೋದು ಅಂತ ಎಲ್ಲ ಮಾಡಿಕೊಳ್ಳಿ. ಸ್ವಲ್ಪ ಬಾಣದಲ್ಲಿ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಕಾಣಿಸುತ್ತದೆ. ಮತ್ತೆ ಹೇಳ್ತಾನೆ, ಪುನಃ ಕೃತಮೂಲ ಫಲಾಶನಾನಾಂ ವಿಸ್ತಬ್ಧ ಉಪವಿಷ್ಟಾನಾಂ ಆದಿತ ಪ್ರಪತಿ ಸರ್ವಂ ಆವೇದ ಇಷ್ಯಾಮಿ. ನೀವು ಕಂದ ಮೂಲ ಗಡ್ಡೆ ಗೆಣಸು ಎಲ್ಲ ತಿಂದು ನೆಮ್ಮದಿಯಾಗಿ ಕೂತ ಮೇಲೆ ಹೇಳ್ತೀನಿ, ಎಚ್ಚ ಅನೇನ ಕೃತ ಪರಸ್ಮಿನ್ ಜನ್ಮನಿ ಕೃತಂ ಅಪರಸ್ಮಿನ್ ಜನ್ಮನಿ. ಏನು ಮಾಡ್ತು ಇದು ಹಿಂದೆ? ಯಚ ಲೋಕೆ ಯಥಾಸ್ಯ ಸಂಭೂತಿ, ಇಲ್ಲಿ ಹೇಗೆ ಹುಟ್ಟಿತು? ಅಂಚ ತಾವದ ಅಪಗತ ಕ್ಲಮಃ ಕ್ರೀತಾಂ ಆಹಾರೇಣ. ಮೊದಲು ಇದಕ್ಕೆ ಬಳಲಿಕೆ ನೀಗಿಸಿ ಒಂದಿಷ್ಟು ಹೊಟ್ಟೆಗೆ ಹಾಕಿ. ನೀತಂ ಅಯಂ ಆತ್ಮನಃ ಜನ್ಮಾಂತರೋದಂತಂ ಸ್ವಪ್ನೋಪಲಬ್ಧಮಿವ ಮಯಿ ಕಥಯತಿ ಸರ್ವಂ ಅಶೇಷತಃ ಸ್ಮರಿಷ್ಯತಿ. ನಾನು ಹೇಳ್ತಾ ಹೋದಂತೆ ಕನಸದಲ್ಲಿ ನಡೆದಂತೆ ಹಿಂದಿನ ಜನ್ಮದನ್ನೆಲ್ಲ ಇದು ಮತ್ತೆ ಮರುಕಳಿಸಿಕೊಂಡು ಜ್ಞಾಪಿಸಿಕೊಳ್ಳುತ್ತದೆ ಅಂತ ಹೇಳ್ತಾನೆ. ಅನೇನ ಚ ಸಮಯೇನ ಪರಿಣತೋ ದಿವಸ. ಹಾಗಿದ್ದಾಗ ಸಾಯಂಕಾಲ ಆಗ್ತಾ ಬಂತು. ಸ್ನಾನೋತ್ಥಿತೇನ ಮುನುಜನೇನ ಅರ್ಘ್ಯ ವಿಧಿ ಉಪಪಾದಯಿತ ಯಕ್ಷಿತಿತಲೇ ದತ್ತಃ ತಂ ಅಂಬರತಲಗತಃ ಸಾಕ್ಷಾದಿವ ರಕ್ತಚಂದನಾಂಗರಾಗಂ ರವಿ ಉದವಹತ್. ಈಗ ಇವರೆಲ್ಲರೂ ಕೂಡ ತಾವು ಅರ್ಘ್ಯ ಇತ್ಯಾದಿಗಳನ್ನು ಕೊಟ್ಟರು. ಇವರು ಕೆಳಗಡೆ ಕೊಟ್ಟಿರ್ತಕ್ಕಂಥ ರಕ್ತಚಂದನ, ರಕ್ತಮಾಲ್ಯ, ರಕ್ತಪುಷ್ಪ ಇತ್ಯಾದಿಗಳನ್ನೆಲ್ಲವನ್ನ ಸ್ವೀಕರಿಸಿದಾನೋ ಎಂಬಂತೆ ಆಕಾಶದ ಸೂರ್ಯ ಕೆಂಪಾದ ಅಂತ ಹೇಳ್ತಾನೆ. ಎಷ್ಟು ಸುಂದರವಾದ ಅತಿಶಯೋಕ್ತಿ ನೋಡಿ, ಉತ್ಪ್ರೇಕ್ಷೆ. ಮೂರ್ಧ್ವಮುಖೈ ಅರ್ಕಬಿಂಬ ನಿಹಿತ ದೃಷ್ಟಿಭಿ ಊಷ್ಮಪೈ ತಪೋಧನೈರಿವ ಪರಿಪೀಯಮಾನ ತೇಜಃಪ್ರಸರ ವಿರ್ಲತಾಪ ತನಿಮಾನಂ ಅಭಜತ್. ಇನ್ನು ಈ ಸೂರ್ಯನ ಕಿರಣಗಳನ್ನೇ ಹೀರಿಕೊಂಡು ತಪಸ್ಸು ಮಾಡುವ ಋಷಿಗಳಿದ್ದಾರಲ್ಲ, ನೆಟ್ಟ ನೋಟದಲ್ಲಿ ಎವೆಕ್ಕದೆ ಸೂರ್ಯನನ್ನು ನೋಡ್ತಾ ಇದ್ರು. ಅವರೆಲ್ಲ ಸೂರ್ಯನ ತೇಜಸ್ಸನ್ನು ಕಣ್ಣುಗಳ ಮೂಲಕ ಹೀರಿದ್ರಿಂದ ಸೂರ್ಯನ ತೇಜಸ್ಸು ಮಂಕಾದನು ಎಂಬಂತೆ ಸಾಯಂಕಾಲದ ಸೂರ್ಯ ದರ್ಶನೀಯನಾದ ಅಂತ. ಮಧ್ಯಂದಿನ ಸೂರ್ಯನನ್ನು ನೋಡೋಕ್ಕಾಗಲ್ಲ, ಸಾಯಂ ಸೂರ್ಯ ಪ್ರಾತಃ ಸೂರ್ಯನ ನೋಡಬಹುದು, ಕಾಂತಿ ಕಡಿಮೆ ಇರ್ತದೆ, ಅದಕ್ಕೆ ಇದು ಕಾರಣ ಅಂತ ಹೇಳ್ತಾನಲ್ಲ. ಎಷ್ಟು ಸುಂದರವಾದ ಹೇತುತ್ಪ್ರೇಕ್ಷ ಅಲಂಕಾರ. ಪಾರಾವತ ಪಾದ ಪಾಟಲರಾಗೋ ರವಿಹಿ ಅಂಬರತಲಂ ಅವಲಂಬತ. ಪಾರಿವಾಳಗಳ ಕಾಲಿನ ಕೆಂಪು ಬಣ್ಣಕ್ಕೆ ಎಣೆಯಾಗಿ ಸೂರ್ಯ ಈಗಳಿಯತೊಡಗಿದ ಅಂತ. ಪಾರಿವಾಳಗಳನ್ನು ನೋಡಿರಬೇಕು, ಅವುಗಳ ಕಾಲು ಎಂಥ ಒಂದು ದಟ್ಟ ಗುಲಾಬಿ ಬಣ್ಣದಲ್ಲಿರುತ್ತೆ, ಹಾಗೆ ಆಯಿತು ಸೂರ್ಯ ಅಂತ. ಬಣ್ಣ ಎಷ್ಟು ಚೆನ್ನಾಗಿ ಕೊಡ್ತಾನೆ. ಆಲೋಹಿತ ಅಂಶುಜಾಲಂ ಜಲಶಯನ ಮಧ್ಯಗತಸ್ಯ ಮಧುರಿಪೋಹೋ ವಿಗಲನ್ ಮಧುದಾರಮಿವ ನಾಭಿ ನಲಿನಂ ಪ್ರತಿಮಾಗತಂ ಅಪರಾರ್ಣವೇ ಸೂರ್ಯಮಂಡಲಂ ಅಲಕ್ಷ್ಯತ. ಇನ್ನು ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಬಿಂಬ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಅಲ್ಲಿ ಮಲಗಿರ್ತಕ್ಕಂಥ ನಾರಾಯಣನ ನಾಭಿ ಕಮಲದಿಂದ ಚಿಮ್ಮಿ ಬಂದ ಮಕರಂದ ಬಿಂದುಗಳ ಕೆಂಗೆಂಪು ಬಣ್ಣದ ಕಾರಣದಿಂದ ಅದು ಒಂದು ರೂಪುಗೊಳ್ತಾ ಇದೆಯೋ ಎಂಬಂತೆ ತೋರ್ತಾ ಇತ್ತು ಸೂರ್ಯನ ಪ್ರತಿಬಿಂಬ ಅಂತ ಹೇಳ್ತಾನೆ. ಆಮೇಲೆ ಈ ಆ ಸೂರ್ಯನ ಅಸ್ತಮನದ ಮನೋಹರ ವರ್ಣನೆಗಳ ಬಣ್ಣಗಳನ್ನು ನೋಡಿ. ವಿಹಾಯ ಅಂಬರತಲಂ ಮುನ್ಮುಚ್ಚಿ ಚ ಕಮಲಿನೀ ವನಾನಿ ಶಕುನಯ ಇವ ದಿವಸಾವಸಾನೆ ತರುಶಿಖರೇಶು ಪರ್ವತಾಗ್ರೇಶು ಚ ರವಿಕಿರಣಾ ಸ್ಥಿತಿಮಕುರ್ವತ. ಸೂರ್ಯ ಮಧ್ಯದಲ್ಲಿದ್ದಾಗ ಅವನ ಕಿರಣಗಳು ನೇರವಾಗಿ ಕಮಲಗಳು ಅವುಗಳು ಇವುಗಳ ಮೇಲೆ ಬೀಳ್ತಾ ಇದ್ವು. ಇನ್ನು ಅವನ ಪಕ್ಕಕ್ಕೆ ಬಂದಂತೆ ಪಕ್ಷಿಗಳು ಹಾರಿ ಹೋಗಿ ಮರಗಳ ಮೇಲೆ ಕೂತ್ಕೊಳ್ಳುವಂತೆ ಅವನ ಕಿರಣಗಳು ಮರಗಳ ಮೇಲಕ್ಕೆ ಬಂದವು ಅಂತ. ಸೂರ್ಯ ಅಸ್ತವಾಗ್ತಾ ಇದ್ದಂತೆ ಮರಗಳ ಹಿಂದೆ ಹೋಗಿ ಮರಗಳ ಅಂಚೆಲ್ಲ ಸೂರ್ಯ ಕಿರಣಗಳಿಂದ ಕಾಂತಿಲವಾಗಿ ತೋರ್ತದಲ್ಲ, ಅದನ್ನು ಕವಿ ಹೇಳ್ತಾ ಇದ್ದಾನೆ. ನಾನು ಹಿಂದೆ ಒಮ್ಮೆ ನನ್ನ ಸ್ನೇಹಿತ ಸುಧೀರ್ ಕೃಷ್ಣಸ್ವಾಮಿ ಮನೆಗೆ ಶಂಕರನ್ ಜೊತೆ ಹೋಗ್ತಾ ಇದ್ದೆ. ಹೀಗೆ ಆ ಜಯನಗರದ RV ರೋಡ್ ಉಂಟಲ್ಲ, ಸೌತ್ ಎಂಡ್ ಸರ್ಕಲಿಂದ ಮೇಲಕ್ಕೆ ಹೋಗಬೇಕಾಗಿತ್ತು. ಆ ಡಬಲ್ ರೋಡಲ್ಲಿ ಹೋಗ್ತಾ ಇದ್ದಿದ್ದು, ಅದು ರೋಸ್ ಗಾರ್ಡನ್ ರೋಡ್ ಅಂತ ಕರೀತಾರಲ್ಲ. ಆಗ ಸಾಯಂ ಸಂಧ್ಯೆ, ಸೂರ್ಯ ಇಳಿತಾ ಇದ್ದ. ಶಂಕರ ಇದ್ದುಕೊಂಡು ಈ ಇಳಿತಾ ಇರತಕ್ಕಂಥ ಸೂರ್ಯನ ಮೇಲೆ ಒಂದು ಪದ್ಯ ಹೇಳಿ ಅಂತಂದ. ಆಗ ಅವನು ಮರಗಳ ಹಿಂದೆ ಹೋಗ್ತಾ ಇದ್ದಾನೆ, ವಯಸ್ಸಾಯಿತು, ಮುಪ್ಪಾಯಿತು, ಇನ್ನು ನಡೆಯುವ ಕಾಲ ಬಂತು, ಆ ನಡೆಯೋದಕ್ಕೆ ಕಾಲು ಸಾಕಾಗೋಲ್ಲ, ಕೋಲು ಬೇಕಾಗುತ್ತದೆ ಅಂತ ಒಳ್ಳೆ ಕೋಲಿಗಾಗಿ ಈ ಮರಗಳ ಮೇಲೆ ತನ್ನ ಕಿರಣ ಅನ್ನೋ ಕೈಗಳನ್ನು ಹರಡಿ ಯಾವುದಾದ್ರು ಗಟ್ಟಿ ದೊಣ್ಣೆ ಉಂಟಾ ಅಂತ ಹುಡುಕಾಡುವಂತೆ ಕಾಣಿಸ್ತಾ ಇದೆ ಸಾಯಂ ಸೂರ್ಯನ ಅಸ್ತಮಯ ಕಾಂತಿ ಅಂತ ಹೇಳಿಬಿಟ್ಟಂದೆ. ಅದೊಂದು ಶಾರ್ದೂಲ ಕ್ರೀಡಿತದಲ್ಲಿ ಪದ್ಯ ಮಾಡಿದ್ದಾಯಿತು. ಅವೆಲ್ಲ ಬಾಣಭಟ್ಟನಂತವರನ್ನು ಓದಿಕೊಂಡ ಮೇಲೆ ಯಾರಿಗೂ ಚಿಗುರುತ್ತದೆ ಅಂಥ ಕಲ್ಪನೆ ಅಂತ ನಾನು ಹೇಳ್ತೀನಿ. ಆಮೇಲೆ ಕವಿ ಹೇಳ್ತಾನೆ, ಆಲಗ್ನ ಲೋಹಿತ
ಅಪಚ್ಛೇದಾ ಮುನಿಭಿ ಆಲಂಬಿತ ಲೋಹಿತ ವಲ್ಕಲಾ ಇವ ತರವಃ ಕ್ಷಣಮದೃಶ್ಯಂತ. ಆಗ ಸೂರ್ಯನ ಕೆಂಗೆಂಪು ಬಣ್ಣ ಮರಗಳ ಮೇಲೆಲ್ಲ ಆವರಿಸಿಕೊಂಡಾಗ ಋಷಿಗಳು ಇನ್ನೂ ತಮ್ಮ ವಲ್ಕಲಗಳನ್ನು, ಕೆಂಬಣ್ಣದ ಕಾಷಾಯ ವಸ್ತ್ರಗಳನ್ನು ಒಣಗಾಕಿಟ್ಟಿದ್ದಾರಾ ಅನ್ನುವಂತೆ ಕಾಣಿಸ್ತಾ ಇತ್ತು. ಯಸ್ಯಾಂ ಆಬಧ್ಯಮಾನ ಧ್ಯಾನಂ. ಆಗ ಕೆಲವರು ಧ್ಯಾನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅಸ್ತಂ ಉಪಗತೆ ಚ ಭಗವತಿ ಸಹಸ್ರಧೀತಿತಾವ್ ಅಪರಾರ್ಣವತಲಾದ್ ಉಲ್ಲಸಂತಿ ವಿದ್ರುಮಲತೇವ ಪಾಟಲಾ ಸಂಧ್ಯಾ ಸಮದೃಶ್ಯತ. ಸೂರ್ಯ ಕೆಳಕ್ಕೆ ಬರ್ತಾ ಇದ್ದಂತೆ ಸಮುದ್ರದಲ್ಲಿ ಹವಳದ ಬಳ್ಳಿಗಳು ಮೇಲಕ್ಕೆ ಎದ್ದಂತೆ ಸೂರ್ಯ ಕಾಂತಿ ಪಶ್ಚಿಮ ಸಮುದ್ರದ ಮೇಲೆಲ್ಲ ಹರಡಿಕೊಳ್ತು. ಇನ್ನು ಸಂಧ್ಯಾ ಧ್ಯಾನ ಮಾಡ್ತಾ ಇದ್ದಾರೆ. ಏಕದೇಶ ದುಹ್ಯಮಾನ ಹೋಮಧೇನು ದುಗ್ಧಧಾರಾಧ್ವನಿತ ಧನ್ಯತರ ಅತಿ ಮನೋಹರಂ. ಒಂದು ಕಡೆಗೆ ಸಾಯಂ ಸಂಧ್ಯೆ ಆಗ್ತಾ ಇದ್ದಂತೆ ಸಾಯಂತನ ಅಗ್ನಿಹೋತ್ರಕ್ಕಾಗಿ ಹೋಮಧೇನುವಿನ ಹಾಲನ್ನು ಕರೆಯಬೇಕು. ಅದು ಅಗ್ನಿಶರಣದಲ್ಲಿ, ಅಗ್ನಿಗ್ರಹದಲ್ಲಿಯೇ ಮಾಡಬೇಕಾದಂಥ ಕೆಲಸ. ಆ ಅಗ್ನಿಗ್ರಹದಲ್ಲಿ ಅವರು ಅದನ್ನು ಆಗ್ನೇಯ ಮೂಲೆಯಲ್ಲಿ ಹಾಲು ಕರೆಯಬೇಕು ಅಂತ ಉಂಟು. ಆ ಹಾಲು ಕರೆಯೋದಕ್ಕೆ ಶುರು ಮಾಡಿದಾಗ ಸುಯ್ಯನೆ ಆ ಹಾಲನ್ನು ಕರೆಯೋದಕ್ಕೆ ಒಂದು ವಿಶೇಷವಾದ ಪಾತ್ರ ಉಂಟು, ದೋಹನಿ ಅಂತ. ಆ ಪಾತ್ರೆ ಒಳಗೆ ಕರೀತಾ ಇದ್ದಂತೆ ಸ್ವರಸ್ವರನೆ ಶಬ್ದ ಬರ್ತಾ ಇತ್ತು. ಅದು ಕೇಳೋಕ್ಕೆ ಮನೋಹರವಾಗಿತ್ತು. ವೇದಿ ವಿಕೀರ್ಯಮಾಣ ಹರಿತ್ಕುಶಂ. ವೇದಿಯ ಮೇಲೆ ಹಸುರಾಗಿರ್ತಕ್ಕಂಥ ದರ್ಭೆ, ಫ್ರೆಶ್ ದರ್ಭೆಗಳನ್ನು ಹರಡಿ ವೇದಿ ಪರಿಸ್ತರಣ ಮಾಡೋದಕ್ಕೆ ಆರಂಭ ಮಾಡಿದನು. ಋಷಿಕುಮಾರಿಕಾಭಿ ತಸ್ತೋ ವಿಕ್ಷಿಪ್ಯಮಾಣ ದಿಗ್ದೇವತಾ ಬಲಿ ಸಿಕ್ತಮಾಶ್ರಮ ಪದಂ ಅಭವತ್. ಎಲ್ಲ ಕಡೆಗೂ ಅವರು ಆಶ್ರಮಕ್ಕೆ ಪೂಜೆ ಮಾಡುವಂತೆ ಹೂವು, ಅರಿಶಿನ, ಅಕ್ಷತೆ ಇತ್ಯಾದಿಗಳನ್ನು ಋಷಿಕುಮಾರಿಯರು ತಳೀತಾ ಬಂದರು. ಕ್ವಾಪಿ ವಿಹೃತ್ಯ ದಿವಸಾವಸಾನೆ ಲೋಹಿತ ತಾರಕಾ ತಪೋವನ ಧೇನುರಿವ ಕಪಿಲಾ ಪರಿವರ್ತಮಾನ ಸಂಧ್ಯಾ ತಪೋಧರೈ ಅದೃಶ್ಯತ. ಈಗ ಆಕಾಶವೇ ಒಂದು ಹೋಮಧೇನುವಿನಂತೆ ಕಾಣಿಸ್ತು. ಲೋಹಿತ ತಾರಕ, ಕೆಂಗೆಂಪು ಬಣ್ಣದ ನಕ್ಷತ್ರ ವಲಯ, ಇನ್ನು ಸಂಧ್ಯಾ ಕಾಂತಿ ಇರುವುದರಿಂದ ನಕ್ಷತ್ರ ತಾರಕ ಕಾಣಿಸ್ತು. ಹಸುವಿಗೆ ಕಣ್ಣು ಪಾಪೆ ಹೊಳೆಯುತ್ತಾ ಇರುತ್ತದೆ. ತಾನು ತನ್ನ ಕರುವನ್ನು ನೋಡಕ್ಕೆ ಆ ಒಂದು ಗೋಮಾಳದಿಂದ ಮತ್ತೆ ಕೊಟ್ಟಿಗೆಗೆ ಬರ್ತಾ ಇದ್ದೀನಿ ಅಂತ. ಈಗ ಆಕಾಶವೇ ಕೆಂಬಣ್ಣದಲ್ಲಿ ಒಂದು ಹೋಮಧೇನುವಿನ ಹಾಗೆ, ಕಪಿಲೆಯ ಹಾಗೆ ಕಾಣಿಸ್ತಾ ಬಂತು ಅಂತ ಹೇಳ್ತಾನೆ. ಸಂಧ್ಯೆಯನ್ನೇ ಒಂದು ದಿವ್ಯವಾದ ಹೋಮಧೇನುವಿಗೆ ಲಲಾಟೋದಯ ಮಹಾಭುಗ್ನಂ ಪಲ್ಲವ ಸ್ನಿಗ್ಧ ಪಾಟಲ ಬಿಭ್ರತಿ ಶ್ವೇತರೋ ಮಾಂಕಂ ಸಂಧ್ಯೆ ವಶಶಿನಂ ನವಂ ಅಂತ ಕಾಳಿದಾಸನ ರಘುವಂಶದಲ್ಲೂ ಹಾಗೆ. ಆ ಬೆಳ್ಳಗಿರುವ ಲಲಾಟ ಮಧ್ಯ ಕಲ್ಯಾಣ ತಿಲಕವನ್ನು ಹೊಂದಿದ ಕೆಂಪು ಬಣ್ಣದ ಮೈಯ ಆ ನಂದಿನಿ ಧೇನು ಸಾಯಂಕಾಲವೇ ಘನೀಭೂತವಾಗಿ ಮುಂದೆ ಚಂದ್ರನನ್ನ ಇಟ್ಟುಕೊಂಡು ಬಂದಂತೆ ತೋರ್ತಾ ಇತ್ತು ಅಂತಾನೆ. ಆ ಭಾವ ಇಲ್ಲಿದೆ. ಆಮೇಲೆ ಅಚಿರ ಪ್ರೋಷಿತೆ ಸವಿತರಿ ಶೋಕ ವಿಧುರ ಕಮಲ ಮುಕಲ ಕಮಂಡಲು ಧಾರಣೀಂ ಹಂಸಸಿತ ದುಕೂಲ ಧಾರಿಣೀ ಹಂಸಸಿತ ದುಕೂಲ ಪರಿಧಾನ ಮೃಣಾಲ ಧವಲ ಯಜ್ಞೋಪವೀತಿನಿ ಮಧುಕರ ಮಂಡಲಾಕ್ಷಮಾಲ ಮಾಲಾ ವಲಯಂ ಉದ್ವಂತಿ ಕಮಲಿನಿ ದಿನಪತಿ ಸಮಾಗಮ ವ್ರತಮಿವ ಆಚರತ್. ಇನ್ನು ದಿವಸವಧು ಪಾಪ ಏನು ಮಾಡ್ತಾಳೆ ಅಂತಂದರೆ, ಸೂರ್ಯ ಇಲ್ಲವಲ್ಲ ಅಂತ ತಾನು ವ್ರತ ಮಾಡಿಕೊಂಡಂತೆ ಶೋಕ ದುಃಖಿತೆಯಾಗಿ ಕಮಲದ ಮೊಗ್ಗುಗಳು ಅನ್ನುವ ಕಮಂಡಲವನ್ನು ಹಿಡ್ಕೊಂಡು, ಹಂಸಗಳು ಅಂತಕ್ಕಂಥ ಬೆಳ್ಳಗಿನ ನಾರುಮಡಿಯನ್ನು ಉಟ್ಟು, ತಾವರೆಯ ನಾಳಗಳು ಅನ್ನುವಂಥ ಯಜ್ಞೋಪವೀತವನ್ನು ಹಾಕಿಕೊಂಡು, ಇಲ್ಲಿಂದ ಗೊತ್ತಾಗುತ್ತೆ ಸ್ತ್ರೀಯರಿಗೂ ಆ ಕಾಲದಲ್ಲಿ ಯಜ್ಞೋಪವೀತ ಇತ್ತು ಅಂತ. ದುಂಬಿಗಳು ಅಂತಕ್ಕಂಥ ಸಮೂಹದ ಒಂದು ಜಪಮಾಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಕಮಲಿನಿಯು ತನ್ನ ಪತಿ ಮತ್ತೆ ಬರಲಿ ಎನ್ನುವ ತಪೋವ್ರತಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ತು. ಅಪರಸಾಗರಾಂಬಸಿ ಪತಿತೆ ದಿವಸಕರೆ ವೇಗೋತ್ಥಿತಂ ಅಂಬಸ್ಸೀಕರ ನಿಕರಮಿವ ತಾರಾಗಣಂ ಅಂಬರಂ ಅಧಾರಯಿತ್. ಧೊಳಕ್ಕನೆ ಸೂರ್ಯ ಪಶ್ಚಿಮ ಸಮುದ್ರದಲ್ಲಿ ಬಿದ್ದಾಗ ಧುಳುಮ್ಮನೆ ಒಮ್ಮೆಲೆ ನಭೋಂತರಾಳಕ್ಕೆ 1,000 ಲಕ್ಷ ಕೋಟಿ ಸೀರ್ಪನಿಗಳು ಎಗರಿವೆ. ಆ ಸಮುದ್ರದಿಂದ ಎಗರಿದ ಹನಿಗಳೇನೆ ನಕ್ಷತ್ರಗಳಾಯಿತು ಅಂತಾನೆ. ಆಮೇಲೆ ಕ್ಷಣೇನ ಚ ಉನ್ಮುಖೇನ ಮುನಿಜನೇನ ಊರ್ಧ್ವ ವಿಪ್ರಕಿರಣೈ ಪ್ರಣಾಮಾಂಜಲಿ ಸಲಿಲೈ ಕ್ಷಾಲ್ಯಮಾನ ಇವ ಗಲದ ಅಖಿಲ ಸಂಧ್ಯಾರಾಗ. ಇನ್ನು ಸಾಯಂಕಾಲದಲ್ಲಿ ಸಂಧ್ಯಾರ್ಘ್ಯವನ್ನು ಕೊಡಬೇಕು. ಅರ್ಘ್ಯಕ್ಷೇಪ ಮಾಡುವುದು ಅಂತ ಉಂಟು. ಆದರೆ ಈಚೆಗೆ ಸಂಪ್ರದಾಯದಲ್ಲಿ ಪ್ರಾತಃ ಕಾಲದಲ್ಲಿ ಅರ್ಘ್ಯಕ್ಷೇಪ ಮಾಡಬೇಕು, ಸಾಯಂಕಾಲದಲ್ಲಿ ಹಾಗೇ ಬಿಡಬೇಕು ಅಂತಿದೆ. ಒಟ್ಟಿನಲ್ಲಿ ಅವರು ಸಂಧ್ಯಾಂಜಲಿಯನ್ನು ಬಿಟ್ಟ ಕಾರಣ ಸಂಧ್ಯಾಂಜಲಿಗಳನ್ನು ಋಷಿಗಳೆಲ್ಲರೂ ಕೂಡ ಹರಿಸಿದ್ದರಿಂದ ಸಂಧ್ಯಾಕಾಲದ ಕೆಂಪುತನವೆಲ್ಲ ತೊಳೆದುಕೊಂಡು ಆಕಾಶ ನಿರ್ಮಲವಾದಂತೆ ತೋರಿತು ಅಂತ ಹೇಳ್ತಾನೆ. ಕ್ಷಯಂ ಉಪಾಗತಾಯಾಮ್ ಸಂಧ್ಯಾಯಾಮ್ ತದ್ವಿನಾಶ ದುಃಖಿತ ಕೃಷ್ಣಾಜನಮಿವ ವಿಭಾವನಿ ತಿಮಿರೋದ್ಗಮಂ ಅಭಿನವಂ ಅವಹತ್. ಈಗ ಸಂಧ್ಯೆ ಹೊರಟೋಯ್ತು ಅಂತ
ರಾತ್ರಿ ಅಯ್ಯೋ ಹೊರಟೋಯ್ತಲ್ಲ ಸಂಧಿ ಅನ್ನುವ ನನ್ನ ಗೆಳತಿ ಅಂತ ಅಂದುಕೊಂಡು ತಾನು ವ್ರತಿಷ್ಠಳಾಗ್ತೀನಿ ಅಂತ ಕತ್ತಲು ಅನ್ನುವ ಕೃಷ್ಣಾಜಿನವನ್ನು ತಳೆದು ಬಿಟ್ಲಂತೆ. ಏನು ಕಲ್ಪನೆಗಳ ಮೇಲೆ ಕಲ್ಪನೆಯನ್ನು ಮಾಡ್ತಾನೆ ನೋಡಿ. ಅಪಹಾಯ ಮುನಿ ಹೃದಯಾನಿ ಸರ್ವಂ ಅನ್ಯತ್ ಅಂಧಕಾರಿತಾಂ ತಿಮಿರಂ ಅನಯತ್. ಒಂದು ಮುನಿಗಳ ಹೃದಯವನ್ನು ಬಿಟ್ಟು ಇನ್ನು ಎಲ್ಲ ಕಡೆ ಕತ್ತಲು ಕಪ್ಪಾಗಿ ವ್ಯಾಪಿಸ್ತು ಅಂತಾನೆ. ಎಂಥ ಚೆನ್ನಾಗಿದೆ ವಿನೋಕ್ತಿ ಅಲಂಕಾರ. ಕ್ರಮೇಣ ಚರವಿ ಅಸ್ತಂಗತ ಇತ್ತಿ ಉದಂತ ಮುಪಲಭ್ಯ ಜಾತ ವೈರಾಗ್ಯ ಧೌತ ದುಕೂಲ ವಲ್ಕಲ ಧವಲಾಂಬರ ಸತಾರ ಅಂತಃಪುರ ಪರ್ಯಂತ ಸ್ಥಿತತನು ಸ್ಥಿಮಿತ ತನು ತಿಮಿರ ತಮಾಲ ವೃಕ್ಷಲೇಖಂ ಸಪ್ತರ್ಷಿ ಮಂಡಲಾದ್ಯುಷಿತಂ ಅರುಂಧತೀ ಸಂಚರಣ ಪೂತಂ ಉಪಹಿತ ಆಷಾಢಂ ಆಲಕ್ಷ್ಯಮಾಣ ಮೂಲಂ ಏಕಾಂತಸ್ಥಿತ ಚಾರು ತಾರಕಾ ಮೃಗಂ ಅಮರಲೋಕ ಆಶ್ರಮಂ ಇವ ಗಗನತಲಂ ಅಮೃತಧೀದತಿ ಅಧ್ಯತಿಷ್ಠತ್. ಚಂದ್ರನಿಗೆ ಸೂರ್ಯನ ಜೊತೆ ಮೈತ್ರಿ. ಅವನು ಇಲ್ಲವಲ್ಲ ಅಂತ ಚಂದ್ರನಿಗೆ ಬೇಸರವಾಗಿ ವೈರಾಗ್ಯ ಬಂದು ತಾನು ಬೆಳ್ಳಗಿನ ಬಟ್ಟೆಯನ್ನು ತೊಟ್ಟು ನಾರು ಬಟ್ಟೆಯನ್ನು ತೊಟ್ಟು ತನ್ನ ಅಂತಃಪುರದ ಸ್ತ್ರೀಯರನ್ನೆಲ್ಲ ದೂರ ಇಟ್ಟುಬಿಟ್ಟನಂತೆ, ನಕ್ಷತ್ರ ಕನ್ಯೆಯರನ್ನೆಲ್ಲರನ್ನೂ ಕೂಡ. ಅವನು ತಾನು ತಮಾಲ ವೃಕ್ಷದಂತೆ ಇರುವ ಕತ್ತಲೆಯ ಕೆಳಗೆ ಬರ್ತಾನೆ. ಸಪ್ತರ್ಷಿ ಮಂಡಲ ಅರುಂಧತಿ ಇವರೆಲ್ಲ ಇರತಕ್ಕಂತಹ ಆಕಾಶದಲ್ಲಿ ಆಶ್ರಮದಲ್ಲಿ ನಾನು ಇರ್ತೀನಿ ಅಂದುಕೊಂಡು ಏಕಾಂತ ಸ್ಥಿತನಾಗಿ ಈ ಮೃಗಶಿರ ಅನ್ನುವಂಥ ಒಂದು ಜಿಂಕೆ, ಮೂಲ ಅಂತಕ್ಕಂಥ ಮರದ ಮೂಲ ಹೊಂದಿರತಕ್ಕಂಥ ಈ ಎಲ್ಲ ಬಗೆಯ ನಕ್ಷತ್ರಗಳಿಂದ ಕೂಡಿರುವ ಒಂದು ಆಶ್ರಮ, ಅಲ್ಲಿ ಅವನು ವಾಸ ಮಾಡೋದಕ್ಕೆ ಆರಂಭ ಮಾಡಿದ. ಗಗನತಲಂ ಅಮೃತಧೀತಿಥಿ ಅದ್ಯತಿಷ್ಠತ್. ಚಂದ್ರ ಆ ಒಂದು ಸಪ್ತರ್ಷಿ ಮಂಡಲ ಅನ್ನುವ ಆಶ್ರಮದಲ್ಲಿ ಆಶ್ರಮವಾಸಿಯಾಗಿ ನಿಂತ. ಆಗ ಚಂದ್ರಾಭರಣ ಭೃತ ತಾರಕಾ ಕಪಾಲ ಶಕಲ ಅಲಂಕೃತ ಅಂಬರತಲ ತ್ರಯಂಬಕ ಉತ್ತಮಾಂಗಮಿವ ಗಂಗಾ ಸಾಗರಾನ್ ಆಪೂರಯಂತಿ ಹಂಸದವಲ ಧರಣ್ಯಾಂ ಅಪತ ಜ್ಯೋತ್ಸ್ನ. ಇನ್ನು ಆಕಾಶ ಅಂತಕ್ಕಂಥ ಮಹಾದೇವನ ಜಟಾಜೂಟದಿಂದ, ಕಗ್ಗತ್ತಲೆಯ ಜಟಾಜೂಟದಿಂದ ಚಂದ್ರ ಅಂತಕ್ಕಂಥ ಚಂದ್ರನನ್ನೇ ಶಿವ ತಳೆದಿರುವಾಗ ಅಲ್ಲಿಂದ ದೇವಗಂಗೆಯೇ ಇಳಿದು ಬರ್ತಾ ಇದ್ದಾಳೆ ಎನ್ನುವಂತೆ ಬೆಳದಿಂಗಳು ಬಂದು ಜಗತ್ತು ಅನ್ನುವ ಸಮುದ್ರವನ್ನೆಲ್ಲ ತುಂಬಿಕೊಳ್ತಾ ಇದೆ. ನೋಡಿ, ಸಂಧ್ಯೆ ಆಯಿತು, ಕತ್ತಲಾಯಿತು, ಚಂದ್ರೋದಯವಾಯಿತು. ಅದನ್ನೆಲ್ಲವನ್ನು ಕ್ರಮಕ್ರಮವಾಗಿ ವರ್ಣಿಸ್ತಾನೆ. ಹಿಮಕರ ಸರಸಿ ವಿಕಚ ಪುಂಡರೀಕ ಸಿತೆ ಚಂದ್ರಿಕಾ ಜಲಪಾನ ಲೋಭಾತ್ ಅವತೀರ್ಣ ನಿಶ್ಚಲ ಮೂರ್ತಿ ಅಮೃತಪಂಕ ಲಗ್ನ ಇವ ಅದೃಶ್ಯತ ಹರಿಣ. ಇನ್ನು ಚಂದ್ರನ ಪ್ರತಿಬಿಂಬ ಹೇಗೆ ಕಂಡಿದೆ ಅಂತಂದರೆ, ಅರಳಿರ್ತಕ್ಕಂಥ ನೈದಿಲೆಗಳ ಸಮೂಹ ಇರುವ ಸರೋವರದಲ್ಲಿ ಚಂದ್ರನ ಬೆಳದಿಂಗಳೇ ನೀರಾಗಿ ತುಂಬಿಕೊಂಡಾಗ ಅದನ್ನು ನಾನು ಕುಡಿಯುತ್ತೀನಿ ಅಂತ ಇಳಿದು ಬಂತ ಚಂದ್ರನ ನಡುವಿನ ಜಿಂಕೆ ಅನ್ನುವಂತೆ ಅಲ್ಲಿ ಪ್ರತಿಫಲನ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಹೇಳ್ತಾನೆ, ಶನಿ ದೂರೋದಿತೆ ಭಗವತಿ ಹಿಮ ತತಿಶ್ರುತಿ ಸುಧಾ ಧೂಲಿ ಪಟಲೇನೇವ ಧವಲೀಕೃತೆ ಚಂದ್ರಾತಪೇನ ಜಗತಿ. ಎಲ್ಲ ಕಡೆಗೂ ಚಂದ್ರ ಮಂಕುಬೂದಿ ಎರಚಿದಂಗೆ ಬೆಳ್ಳಗೆ ತೋರ್ತಾ ಇದೆ ಅಂತ. ನಾವು ನಗರದಲ್ಲಿದ್ದು ಲೈಟ್ ಪೊಲ್ಯೂಷನ್ ಆಗಿ ನಮಗೆ ಬೆಳದಿಂಗಳು ಗೊತ್ತಾಗೋಲ್ಲ, ನಕ್ಷತ್ರಗಳು ಕಾಣ್ತಾ ಇಲ್ಲ. ಕಾಡಿಗೆ ಹೋದಾಗ ಊರಾಚೆ ಬೆಂಗಳೂರಿಂದ ಒಂದು 40 ಕಿಲೋಮೀಟರ್ ಆಚೆ ಹೋದರೆ ನಮಗೆ ಇವೆಲ್ಲ ಕಾಣಿಸುತ್ತದೆ. ಅವಶ್ಯಾಯ ಜಲಬಿಂದು ಮಂದ ಗತಿಶು, ಮೆಲ್ಲ ಮೆಲ್ಲನೆ ಇಬ್ಬನಿ ಬೀಳ್ತಾ ಇದೆ. ಆಗ ವಿಘಟಮಾನ ಕುಮುದವನ ಕಷಾಯ ಪರಿಮಲೇಶು, ನೈದಿಲೆಗಳು ಅರಳ್ಕೊಳ್ತಾ ಅವುಗಳ ಪರಿಮಳ ಸ್ವಲ್ಪ ಸ್ವಲ್ಪವಾಗಿ ಕಷಾಯ ತಿಕ್ತ ಗಂಧವಾಗಿ ತೋರ್ಕೊಳ್ತಾ ಇದೆ. ಆಗ ಸಮಪೋಢ ನಿದ್ರಾಭರ ಆಲಸ ತಾರಕೈ ಅನ್ಯೋನ್ಯ ಗ್ರಥಿತ ಪಕ್ಷ್ಮಪುಟೈ ಆರಬ್ಧ ರೋಮಂತ ಮಂಥರ ಮುಖೈ ಸುಖಾಸೀನೈ ಆಶ್ರಮ ಮೃಗೈ. ಇನ್ನು ಕಣ್ಣು ಮೆಲ್ಲ ಮೆಲ್ಲನೆ ಎಳಕೊಳ್ತಾ ನಿದ್ರೆ ಮಾಡ್ತಾ ಇರುವಂತೆ ನಿಧಾನಕ್ಕೆ ಮೆಲಕು ಹಾಕ್ಕೊಂಡು ಆಶ್ರಮದ ಜಿಂಕೆಗಳೆಲ್ಲ ಒತ್ತಟ್ಟಿಗೆ ಬರ್ತಾ ಇದ್ದಂತೆ. ಹಾಗೆ ಇದ್ದಾಗ ಪ್ರಭತ್ಸು ನಿಶಾಮುಖ ಸಮೀರಣೇಶು, ರಾತ್ರಿಯ ತಂಪು ಗಾಳಿ ಮೆಲ್ಲ ಮೆಲ್ಲನೆ ಬೀಸ್ತಾ ಇದ್ದಾಗ ಅರ್ಧಯಾಮ ಮಾತ್ರ ಅಖಂಡಿತಾಯಾಮ್ ವಿಭಾವರ್ಯಾಮ್, ಅರ್ಧ ಯಾಮದಷ್ಟು ರಾತ್ರಿ ಆಗಿದೆ. ಆಗ ಹಾರೀತ ಕೃತಾಹಾರಂ ಮಾಂ ಆದಾಯ, ರಾತ್ರಿ ಊಟ ತಿಂಡಿ ಮುಗಿಸಿದಂಥ ಈ ಗಿಳಿಮರಿಯನ್ನು ತೆಗೆದುಕೊಂಡು ಬಂದು ಸರ್ವೈಹಿ ತೈಹಿ ಮಹಾಮುನಿಭಿ ಉಪಸೃತ್ಯ ಎಲ್ಲ ಋಷಿಗಳು ಬಂದಾಗ ಚಂದ್ರ ತಪೋದ್ಭಾಸಿನಿ ತಪೋವನೈಕ ದೇಶೇ ವೇತ್ರಾಸನೋಪವಿಷ್ಟಂ ಅನತಿದೂರವರ್ತಿನ ಜಾಲಪಾದ ನಾಮ್ನ ಶಿಷ್ಯೇಣ ದರ್ಭ ಪವಿತ್ರ ದವಿತ್ರ ಪಾಣಿನಾ ಮಂದಂ ಉಪವಿಜ್ಯಮಾನಂ ಪಿತರಮೋಚತ್.
ದರ್ಭೆಯಿಂದ ಮಾಡಿದ ಒಂದು ಬೀಸಣಿಗೆಯಲ್ಲಿ ದವಿತ್ರ ಅಂದರೆ ಬೀಸಣಿಗೆ, ಅದರೊಳಗೆ ಮೆಲ್ಲ ಮೆಲ್ಲನೆ ಬೀಸ್ತಾ ಇದ್ದರೆ ಒಂದು ವೇತ್ರಾಸನ, ಬೆತ್ತದ ಆಸನದಲ್ಲಿ ಜಾಬಾಲಿ ಮಹರ್ಷಿ ಕುಳಿತಿದ್ದ, ಅಲ್ಲಿಗೆ ಹತ್ತಿರಕ್ಕೆ ತಗೊಂಡು ಬರ್ತಾನೆ. ಅಂದರೆ ನೋಡಿ, ಕಥೆಯನ್ನೇ ಕೇಳಬೇಕು ಅಂದರೆ ತಕ್ಷಣ ಹೇಳ್ತೀನಿ ಅಂತಲ್ಲ, ಯು ಹ್ಯಾವ್ ಟು ವೇಟ್ ಫಾರ್ ಇಟ್. ನಮಗೆ ಎಲ್ಲ ಚಾನಲ್ಗಳು ಒಟ್ಟಿಗೆ ವಕ್ರಿಸಿದ್ರೆ ಯಾವ ಕುತೂಹಲ ಉಳಿಯುತ್ತದೆ? ಕೆಲಸ ಎಲ್ಲ ಮಾಡಿಕೊಂಡು ಬಿಡುವಾಗಿ ತಂಪಾಗಿ ಬಂದ ಮೇಲೆ ಆಗ ರಸಿಕತೆಗೆ ಒಂದು ಅವಕಾಶ. ಎಲ್ಲ ಹಗಲಿನ ಕೋಲಾಹಲ, ಡೇ ಈಸ್ ಪ್ರೋಸ್ ವೈಲ್ ನೈಟ್ ಈಸ್ ಪೊಯೆಟ್ರಿ, ಆ ಥರ ಆದಾಗ ಬಂದು ಕೂತ್ಕೊಂಡು, ಹೇ ತಾತ ಬರ್ತಾನೆ ಹಾರೀತ, ಕೇಳ್ತಾನೆ, ಅಪ್ಪ ಸಕಲೆಯ ಮಾಶ್ಚರ್ಯ ಶ್ರವಣ ಕುತೂಹಲ ಕಾಲಿಕ ಹೃದಯತೆಯ ಕಲಿತ ಕುತೂಹಲ ಕಲಿತ ಹೃದಯತೆಯ ಸಮುಪಸ್ಥಿತ ತಾಪಸ ಪರಿಷತ್. ಎಲ್ಲರೂ ಬಂದಿದ್ದಾರೆ ಕುತೂಹಲದಿಂದ ಕಥೆ ಕೇಳೋಕ್ಕೆ. ವ್ಯಪನೀತ ಶ್ರಮಶ್ಚ ಕೃತೋಯಂ ಪತತ್ರಿಪೋತಃ, ಈ ಗಿಳಿಮರಿಗೂ ಕೂಡ ಊಟ ತಿಂಡಿ ಕೊಟ್ಟು ಶ್ರಮ ಹೋಗಿದೆ. ತದಾವೇದ್ಯತಾಂ ಯದನೇನ ಕೃತಂ, ಹಾಗಾಗಿ ಇದು ಹೇಳಿ ಅಂತ. ಅಪರಸ್ಮಿನ್ ಜನ್ಮನಿ ಕೋಯಂ ಅಭೂತ್ ಭವಿಷ್ಯತಿ ಚ, ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತದೆ ಹೇಳಿ ಅಂದರೆ, ಏವ ಮುಕ್ತಸ್ತು ಮಹಾಮುನಿ ಅಗ್ರತಃ ಸ್ಥಿತಂ ಮಾಂ ಆಲೋಕ್ಯ, ಆ ಗಿಳಿಮರಿಯನ್ನೇ ನೋಡಿಕೊಂಡು ತಾಂಶ್ಚ ಸರ್ವಾನ್ ಏಕಾಗ್ರಾನ್ ಶ್ರವಣಪರಾನ್ ಮುನೀನ್ ಬುದ್ಧ್ವಾ, ಎಲ್ಲರೂ ಏಕಾಗ್ರರಾಗಿದ್ದಾರೆ ಅಂತ ತಿಳ್ಕೊಂಡು ಶನೈರಬ್ರವೀತ್ ಶ್ರೂಯತಾಂ ಅಸ್ತಿ ಮಹತೀ ಕಥಾ ಇದಿ ಕೌತೂಹಲಂ, ನಿಮಗೆ ಕುತೂಹಲ ಇದ್ದರೆ ದೊಡ್ಡ ಕಥೆ ಇದೆ ಹೇಳ್ತೀನಿ ಅಂತ. ನಾನು ಈ ಭಾಷಣವನ್ನು ಹೀಗೆ ಮುಗಿಸಿ ಆರಂಭ ಮಾಡ್ತೀನಿ ದೊಡ್ಡ ಕಥೆಯನ್ನು. ನಮಸ್ಕಾರ.